ನಮ್ಮ ಜೊತೆ ಇವತ್ತು SD ಅರವಿಂದ್ ಸರ್ ಇದ್ದಾರೆ. ಚಿತ್ರರಂಗದ ಹಾಸ್ಯ ಚಕ್ರವರ್ತಿ ನರಸಿಂಹರಾಜು ಅವರ ಮೊಮ್ಮಗ. ಅವರ ಒಂದು ಬೆಳವಣಿಗೆ, ಅವರ ಒಂದು ಸ್ಟಾರ್ಡಮ್ ಏನಿತ್ತು ಅದ್ಯಾವುದು ನಮಗೆ ಅಫೆಕ್ಟ್ ಆಗಲಿಲ್ಲ. ನೀವು ಹಳೆ ಬೆಂಗಳೂರಿನ ಬೆಂಗಳೂರಿನಲ್ಲಿ ಇವತ್ತು ಗೂಗಲ್ನ ಕೇಳೋದು ಭಾರಿ ಕಡಿಮೆ. GPS ಅಲ್ಲಿ ಹಾಕೊಂಡು ಹೋಗೋದು, ಅದಕ್ಕಿಂತ ಬೇಗ ಹೋಗಿರ್ತೀವಿ ಎಲ್ಲಿ ಬೇಕೋ ಅಲ್ಲಿಗೆ. ಸೊ ಅದರಲ್ಲಿ ನಿಮ್ಗೆ ಖುಷಿ ಇದೆ ಇವತ್ತು ಜರ್ನಲಿಸಂ. ಯಾವ ನಾವು ಆ ಕ್ಷಣಕ್ಕೆ ಮಾಡ್ತೀವಿ ಅದೇ ಖುಷಿ. ನಾವು ಹಿಂದೆ ಮಾಡಿದ್ವಲ್ಲ ಅದು ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಇವತ್ತಿನ ಕೆಲಸ ನಾವು ನಮ್ದು ಹಾಳು ಮಾಡೋಕ್ಕಾಗಲ್ಲ. ಮುಂಚಿನ ಜರ್ನಲಿಸಮ್ಗೂ ಈಗಿನ ಜರ್ನಲಿಸಮ್ಗೂ ಏನ್ ಡಿಫ್ರೆನ್ಸ್? ಮುಂಚಿನ ಜರ್ನಲಿಸಮಲ್ಲಿ ಏನು ಇನ್ಫಾರ್ಮೇಷನ್ ಫ್ಯಾಕ್ಟ್ಸ್ ಏನಿತ್ತು ಅದನ್ನಷ್ಟೇ ಹೇಳೋದು ಮಾತ್ರ ನಾವು ಕಲ್ತಾಗ. ಇವತ್ತು ಫ್ಯಾಕ್ಟ್ಸು ಬಿಟ್ಟು ಏನು ಇರೋ ವಿಷಯ ಹೇಳೋದು ಏನಿದೆ ಮಜಾ ಅದರಲ್ಲಿ. ಪ್ರಿಂಟಲ್ಲೂ ಅದೇ ಥರ ಇದೆಯಲ್ಲ, ಈಗ ಪ್ರಚಾರಕ್ಕೋಸ್ಕರ ವಿಮರ್ಶೆ. ಪ್ರಿಂಟ್ ಮೀಡಿಯಾದಲ್ಲೂ ದೇ ಆಲ್ಸೋ ವರ್ಕ್ ಲೈಕ್ ಚಾನಲ್. ಶಿವರಾಜು ಅವ್ರಿಗೂ ಮತ್ತು ಅಣ್ಣವ್ರಿಗೂ ವೈಮನಸ್ಸು ಕೂಡ ಇತ್ತು. ಈ ಥರ ಒಂದು ಸ್ಟಾರ್ಡಮ್ ಸಿನಿಮಾ ಅಂತ ಬಂದಾಗ ಅಲ್ಲಿ ಬೇರೆ ಬೇರೆ ಕಥೆಗಳು ಇದ್ದೇ ಇರುತ್ತೆ ಅಲ್ವಾ. ಹಂಗಂತ ಹೆಂಗಂತ ನಮಗೂ ಸತ್ಯನ ಗೊತ್ತಿರಲ್ಲ. ಜರ್ನಲಿಸಮ್ ಅಫ್ಕೋರ್ಸ್ ಮೀಡಿಯಲ್ಲಿ ಆಗ್ತಿರೋದು ಹಂಗೇನೆ. ಪ್ರೀತಿ ಎಂದರೇನು ಎಂದು ಅದು ಬರೋಕ್ಕಿಂತ ಮುಂಚೆ ಒಂದು ವೈಲನ್ ಸೆಷನ್ ಬರುತ್ತೆ. ಸಾಧು ಕೋಕಿಲ ಸರ್ ಜೊತೆ ನೀವು ಅವ್ರ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ರು, ನೀವು ಡೈರೆಕ್ಟರ್ ಆಗಿದ್ರಿ. ಅದಕ್ಕೆಲ್ಲ ನೀವೇ ಮ್ಯೂಸಿಕ್ ಕೊಡ್ಬೋದಿತ್ತು. ನಾನು ಪ್ರೊಡ್ಯೂಸರ್ಗೆ ಹೇಳಿದ್ದೆ, ಸರ್ ನಾನು ಟ್ರೈ ಮಾಡ್ಬೋದಾ ಅಂತ. ಅವರು ಸುಂದರಮ್ಮ ಇಷ್ಟೊಂದೆಲ್ಲ ಕೆಲಸ ಇದೆ. ಬಿಯಾಂಡ್ ಲಿಮಿಟ್ಸ್ ನೋಡ್ತಾ ಇರೋ ನನ್ನ ಎಲ್ಲ ಫ್ರೆಂಡ್ಸ್ಗೂ ನಮಸ್ಕಾರ. ಚುರ್ಮುರಿ ಚುರ್ಮುರಿ ಚುರ್ಮುರಿ, ಎಲ್ಲರೂ ತಿನ್ನಿ ಚುರ್ಮುರಿ. ಸ್ವಲ್ಪ ಖಾರ, ಸ್ವಲ್ಪ ರುಚಿ, ಸ್ವಲ್ಪ ಹುಳಿ, ಸ್ವಲ್ಪ ಸಿಹಿ, ಈ ರೀತಿಯಾಗಿರೋ ಚುರ್ಮುರಿನ ನೀವೆಲ್ಲರೂ ಸವಿಯಿರಿ. ನಾನು ಚುರ್ಮುರಿ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀನಿ ಅದ್ರ ಬಗ್ಗೆ ನಿಮ್ಗೆ ಆಮೇಲೆ ಹೇಳ್ತೀನಿ. ನಮ್ಮ ಜೊತೆ ಇವತ್ತು SD ಅರವಿಂದ್ ಸರ್ ಇದ್ದಾರೆ. ಅವರು ನಿರ್ದೇಶಕರು, ಸಂಗೀತ ನಿರ್ದೇಶಕರು, ನಿರ್ಮಾಪಕರು ಕೂಡ. ಹಾಗೇನೆ ಅವರು ಚಿತ್ರರಂಗದ ಕುಟುಂಬದಿಂದನೇ ಬಂದಿರೋರು. ನಮಸ್ಕಾರ ಅರವಿಂದ್ ಸರ್ ಅವ್ರಿಗೆ. ನಮಸ್ಕಾರ. ಅರವಿಂದ್ ಅಷ್ಟೇ. ಸರ್ ಏನಕ್ಕೆ ಅಂದರೆ ನನ್ನ ಮೊದಲನೇ ನಿರ್ದೇಶಕರು ನೀವೇನೆ. ನಾವು ಆವಾಗ ಶುರು ಮಾಡಿದಾಗ ಅದಕ್ಕೆ ನಿಮ್ಗೆ ಸರ್ ಅಂತ ಹೇಳಿದ್ದು. ನನ್ನ ಮೊದಲನೇ ನಿರೂಪಕ ನೀವೇನೆ. ಸೊ ಹಾಗೆ ಸಾರು ನೀರು ಏನು ಬೇಡ, ಆವಾಗಿಂದನೂ ಅರವಿಂದ್ ಅಂತ ಹೇಳ್ತಾ ಇದ್ದೀವಿ. ಅರವಿಂದ್ ಅಂತ. ತುಂಬ ಖುಷಿ ಆಯಿತು. ಅಂದರೆ ನಾನು ನಿಮಗೆ ಹೇಳ್ತಾ ಇದ್ನಲ್ಲ, ಅವಾಗ ನಿಮ್ಮನ್ನು ನೋಡಬೇಕು ಅಂದರೆ ನಾವು ನಿಮ್ಮನ್ನು ಸ್ಟುಡಿಯೋಕ್ಕೆ ಕರೆಸ್ಬೇಕಾಯ್ತು. ಐ ಥಿಂಕ್ ಆಲ್ಮೋಸ್ಟ್ ಆಫ್ಟರ್ 20-25 years ವಿ ಆರ್ ಮೀಟಿಂಗ್. ಲಾಂಗ್ ಟೈಮ್. ತುಂಬ ಹಿಂದೆ ಪ್ರಾಬ್ಲಮ್ ನಿಮ್ಮ ಮಗನ ಬರ್ತ್ಡೇ ಒಂದ್ಸಲ ಮೀಟ್ ಮಾಡಿದ್ವಿ. ಬಟ್ ಫಸ್ಟ್ ನೀವು ಕ್ಯಾಮ್ರಾ ಫೇಸ್ ಮಾಡಿದ್ದು, ನಾನು ಒಂದು ಪ್ರೈವೇಟ್ ಚಾನಲ್ಗೆ ಪ್ರೋಗ್ರಾಮ್ ಮಾಡಿದ್ದು ಚುರುಮುರಿ 2000 ಇಸ್ವಿ. ಅಲ್ಲಿಂದ 26 years ಬ್ಯಾಕ್. 26 ವರ್ಷಗಳು ಕಳೆದೋಯ್ತು. ನಾನು ಎಲ್ಲರಿಗೂ ಒಂದು 15-16 ಅಂತೀನಿ, ಯಾಕೆಂದ್ರೆ ಒಂದು 10 ವರ್ಷ ನಂದು ಕಮ್ಮಿ ಮಾಡ್ಕೊಂಡಿದ್ದೀನಿ. ಎಲ್ಲರಿಗೂ ಕಮ್ಮಿ ಮಾಡಿ ಹೇಳ್ತೀನಿ. 5 ವರ್ಷ ಅಂತಾನೆ ಹೇಳಿ. 20 ವರ್ಷನೇ ಕಡಿಮೆ ಆಗಲಿ. ಅರವಿಂದ್, ನೀವು ನಿಮ್ಮ ಬಾಲ್ಯದ ಬಗ್ಗೆ ಸ್ವಲ್ಪ ಹೇಳಿ. ನಂದು ಬಾಲ್ಯ ಭಾಳ ಸಾಧಾರಣ ಬಾಲ್ಯ. ಸೊ ಎಲ್ಲರೂ ಇದ್ದಂಗೆ ನಾನು ಗೋಲಿ ಆಡಿಕೊಂಡು, ಬುಗುರಿ ಆಡಿಕೊಂಡು, ಗಾಳಿಪಟ ಹಾರಿಸ್ಕೊಂಡು, ಅದಕ್ಕೀಗ ಮಾಂಜ ಎಲ್ಲ ಮಾಡಿಕೊಂಡು ಆ ಥರದ್ದು. ನಾನು ಬೆಳೆದಿದ್ದು ಹೆಚ್ಚು ಕಮ್ಮಿ ನಮ್ಮ ತಾತನ ಮನೆಯಲ್ಲೇ. ಅಲ್ಲಿ ಇನ್ನೊಂದು ಪ್ರಶ್ನೆ ಹೇಳಬೇಕು ನಾನು ನಿಮಗೆ. ನೀವು ಅಸಾಧಾರಣ ಬಾಲ್ಯ ಅಂದರೆ ನನಗೆ ಗೊತ್ತಿರೋ ಪ್ರಕಾರ ಅಸಾಧಾರಣ ಬಾಲ್ಯ ಇದ್ದರೂ ಇರ್ಬೋದು. ಯಾಕೆಂದರೆ ನೀವು ಬಂದಿರೋದು ಒಬ್ಬ ಅಸಾಧಾರಣ ವ್ಯಕ್ತಿಯವರ ಮನೆಯಿಂದ. ಚಿತ್ರರಂಗದ ಹಾಸ್ಯ ಚಕ್ರವರ್ತಿ ನರಸಿಂಹರಾಜು ಅವ್ರ ಮೊಮ್ಮಗ ನೀವು. ಅದಕ್ಕೆ ನಿಮ್ಮ ಬಾಲ್ಯದ ಬಗ್ಗೆ ಹೇಳಿ ಅಂತ ನಾನು ಕೇಳಿದ್ದು. ಇಲ್ಲ, ಅವರು ಅಂದರೆ ಅವರ ಒಂದು ಬೆಳವಣಿಗೆ, ಅವರ ಒಂದು ಸ್ಟಾರ್ಡಮ್ ಏನಿತ್ತು ಅದ್ಯಾವುದು ನಮಗೆ ಅಫೆಕ್ಟ್ ಆಗಲಿಲ್ಲ. ಸೊ ಬಾಲ್ಯದಲ್ಲ ಅದ್ಯಾವುದು ಆಗಲ್ಲ. ಯೌವನಕ್ಕೆ ಬಂದಾಗಲೇ, ಆಮೇಲೆ ಯಾವಾಗ ನಮಗೆ ಬುದ್ಧಿ ಹಾಳಾಗುತ್ತಲ್ಲ ಒಂದು 18 ವರ್ಷ 20 ವರ್ಷ ಆದಮೇಲೆ, ಆವಾಗಲೇ ಇವೆಲ್ಲ ನಮಗೆ ತಟ್ಟೋದು. ಅಲ್ಲಿವರೆಗೂ ವಿ ಲಿವ್ ಎ ವೆರಿ ಪೀಸ್ಫುಲ್ ಮತ್ತು ಏನೋ ಇನ್ನೋಸೆಂಟ್ ಲೈಫ್ಹುಡ್. ಸೊ ಆ ಥರನೇ ನನ್ನ ಬಾಲ್ಯನೂ ಹಾಗೇ. ಸೊ ಹೇಳಿದಂಗೆ ಅಜ್ಜಿ ಮನೆಯಲ್ಲಿ ಸುತ್ತಮುತ್ತ ಎಲ್ಲ ಒಳ್ಳೆ ವಾತಾವರಣ ಇದೆ. ಜೈಮಾಲ್ ಎಕ್ಸ್ಟೆನ್ಷನ್, ಗೋಲಿ. ನೀವು ಹಳೆ ಬೆಂಗಳೂರಿಯನ್ನು? ಹೌದೌದು, ಹಳೆ ಬೆಂಗಳೂರಿನಲ್ಲಿ ಇವತ್ತು ಗೂಗಲ್ನ ಕೇಳೋದು ಭಾರಿ ಕಡಿಮೆ. GPS ಅಲ್ಲಿ ಹಾಕೊಂಡು ಹೋಗೋದು, ಅದಕ್ಕಿಂತ ಬೇಗ ಹೋಗಿರ್ತೀವಿ ಎಲ್ಲಿ ಬೇಕೋ ಅಲ್ಲಿಗೆ.
ಸೊ ಇದು ಹಾಕೊಂಡಾಗಲೇ ನಮಗೆ ಸಮಸ್ಯೆ ಆಗೋದು. ಇದು 3-4 ಆಪ್ಷನ್ಸ್ ತೋರಿಸ್ತಾ ಇರುತ್ತೆ. ನಮ್ಗೆ ಡೈರೆಕ್ಟಾಗಿ ಗೊತ್ತಿರುತ್ತೆ ಎಲ್ಲೆಲ್ಲಿ ಯಾವ ಸಂಧಿಯಲ್ಲಿ ಹೋಗ್ಬೇಕಿರು ಅಂತ ಬೆಂಗಳೂರಲ್ಲಿ ಓಡಾಡಬೇಕಾದ್ರೆ. ಬಟ್ GPS ಸ್ವಲ್ಪ ಕನ್ಫ್ಯೂಸ್ ಮಾಡುತ್ತೆ. ಸೊ ಅಲ್ಲಿ ಒಂದು ಆನೆ ಪಾರ್ಕ್ ಅಂತ ಒಂದು, ಅಂದರೆ ಒಂದು ಚಿಕ್ಕದು ಪಾರ್ಕು, ಅಲ್ಲೊಂದು ಕೆರೆ, 2 ಅಲ್ಲಿ ಸಿಮೆಂಟ್ದು ಆನೆ ಕಟ್ಟಿದ್ರಲ್ಲಿ. ಅದು ಯಾವತ್ತಾದ್ರೂ ಹೋಗ್ಬಿಡುತ್ತೋ ಅಂದ್ರೆ ನಮಗೊಂದು ಯಾವಾಗಲೂ ಒಂದು ಭಯ ಇರೋದು. ಬಟ್ ಅದು ಸಿಮೆಂಟ್ ಆದ್ದರಿಂದ ಅಲ್ಲೇ ಇರೋದು ಅದು. ಸೊ ಅದಕ್ಕೆ ಆನೆ ಪಾರ್ಕ್ ಅಂತ. ಸೊ ಅಲ್ಲಿ ಹೋಗಿ ನಾವು ಮೀನು ಹಿಡಿಯೋದು, ಈ ಥರದ್ದು ಗಾಳಿಪಟಕ್ಕೆ ಗಾಜು ಮಾಂಜ ಎಲ್ಲ ಹಾಕಿ ಮಾಡೋದು. ಜೈಮಲ್ ಎಕ್ಸ್ಟೆನ್ಷನಲ್ಲಿ. ಮತ್ತು ಹಿಂದೆ ಒಂದು ಗ್ರೌಂಡಲ್ಲಿ ಹಾಕಿ ಆಟ ಆಡ್ತಾಯಿದ್ವಿ, ಫುಟ್ಬಾಲ್, ಎಲ್ಲ ಥರದ ಆಟಗಳು, ಮತ್ತು ಈ ಕೋಲಾಟ, ಆಲ್ ಕೈಂಡ್ಸ್ ಆಫ್ ಗೇಮ್ಸ್. ಬಾಲ್ಯ ಮಾತ್ರ ಭಾಳ ಎಂಜಾಯ್ ಮಾಡಿದ್ವಿ. ಯಾಕಂದರೆ ಅವಾಗ ಒಂದು ಭಾಳ ಮನುಷ್ಯನ ನಡುವೆ ಇರುವಂಥ ಒಂದು ಸಂಬಂಧ ಚೆನ್ನಾಗಿತ್ತು. ಸ್ಪಂದಿಸ್ತಾ ಇದ್ವಿ ಎಲ್ಲರಿಗೂ. ಅಲ್ಲಿ ಯಾವುದೇ ಥರದ್ದು ಆ ಏರಿಯಾದಲ್ಲಿ ಎಲ್ಲ ಥರದ್ದು ಏನೋ ಜಾತಿ ಜನಗಳು ಇದರಲ್ಲಿ. ಸೊ ನಮಗೇನು ಒಂದು ಭೇದ ಭಾವ ಏನೂ ಇಲ್ಲ ಅಲ್ಲಿ. ಆ ಥರ ಬೆಳೆದ್ವಿ ನಾವು. ಕ್ರಿಶ್ಚಿಯನ್ ಮನೆಗೆ ಹೋಗಿ ಕ್ರಿಸ್ಮಸ್ ಮಾಡ್ತಾಯಿದ್ವಿ. ಮತ್ತು ರಂಜಾನ್ ಟೈಮಲ್ಲಿ ಅಲ್ಲಿ ನಮ್ಮ ಮುಸ್ಲಿಂ ಬಾಂಧವರು ಮನೆಗೆ ಹೋಗ್ಬಿಟ್ಟು ಅಲ್ಲಿ ಊಟ, ಅವ್ರ ಮನೆಯಿಂದ ನಮ್ಮ ಮನೆಗೆ ಬರೋದು, ಬಿರಿಯಾನಿ ರುಚಿ. ಮತ್ತು ನಮ್ಮನೇಲಿ ಯುಗಾದಿ ಹಬ್ಬ ಆದರೆ ಅಲ್ಲಿ ಯುಗಾದಿ ಮತ್ತು ನೆಕ್ಸ್ಟು ಈದ್ ಮಿಲಾದ್ ಹೆಚ್ಚು ಕಮ್ಮಿ ಒಂದೊಂದು ವಾರ 1-2-3 ದಿವಸ ಹೆಚ್ಚು ಕಮ್ಮಿ ಬರ್ತಾ ಇರುತ್ತೆ. ಸೊ ಈ ರೀತಿ ಒಂದು ತುಂಬ ಸೌಹಾರ್ದತೆಯಲ್ಲಿ ಕಳೆದ ಬಾಲ್ಯ. ಒಂದು ಈ ಕಡೆ ನರಸಿಂಹರಾಜು ಅವ್ರ ಕಡೆ, ಇನ್ನೊಂದು ನಮ್ಮ ತಂದೆಯವ್ರ ತಂದೆ, ನಮ್ಮದು ಮೂಲ ಮಲೆನಾಡು, ಶೃಂಗೇರಿ. ಅದೇ ಪ್ರಶ್ನೆ ಕೇಳೋಣ ಅಂತಿದ್ದೆ. ನೀವು ಶೃಂಗೇರಿಯವರು ಅಂತ ನನಗೆ ಗೊತ್ತಿತ್ತು. ಆದರೆ ನೀವು ಜೈಮಲ್ ಬಗ್ಗೆ ಹೇಳ್ತಾ ಇದ್ರಿ. ಸೊ ಅದಕ್ಕೋಸ್ಕರ ಸೊ ನಮಗೆ 2 ಕಡೆ ಇದೆ ಆಲದ ಮರ. ಒಂದು ಇಲ್ಲಿ ನರಸಿಂಹರಾಜು ನಮ್ಮ ತಾಯಿಯವ್ರ ತಂದೆ, ಇನ್ನೊಂದು ನಮ್ಮ ತಂದೆಯವ್ರ ತಂದೆ ಶೃಂಗೇರಿ. ನಮ್ಮ ಅಜ್ಜಿ ಬಂದು ಉಡುಪಿ ಕಲ್ಯಾಣಪುರ ಹತ್ರ. ಸೊ ನಮ್ಮದು ಒಂಥರ ಇಡೀ ಕರ್ನಾಟಕಕ್ಕೆಲ್ಲ ಹರಡಿದ್ವಿ ನಾವು. ಮೂಲ ಉಡುಪಿ, ಅಲ್ಲಿಂದ ಆಮೇಲೆ ಶೃಂಗೇರಿಯಿಂದ ನೀವು ಬೆಂಗಳೂರು. ಸೊ ಈ ರೀತಿ ಒಂದು ಮಲೆನಾಡು, ಅದು ಒಂದು ಬೇರೆ ಎಕ್ಸ್ಪೀರಿಯನ್ಸ್. ಆ ತಾತನ ಮನೇಲೂ ನಾನು ಹೆಚ್ಚು ಸಮಯ ಕಳೆದಿದ್ದೀನಿ. ಅಂದರೆ ಇವಾಗೇನು APMC ಯಾರ್ಡ್ ಇದೆ ಯಶವಂತಪುರಲ್ಲಿ, ಅಲ್ಲಿ ಅವರು ಒಂದು 5 ಮಳೆಗೆ ಕಟ್ಟಿ ಮೇಲ್ಗಡೆ ಮನೆ ಮಾಡಿದರು. ನಮ್ಮ ತಾತ ನರಸಿಂಹರಾಜ, ನಮ್ಮ ಇನ್ನೊಬ್ಬರು ಮಹಾಬಲ ರಾಯರು ಅಂತ ಕರಿತಿದ್ರು ಅವರು. ಸೊ ಅವರ ಮನೇಲಿ ನಾವು ಬೆಳೆದಿದ್ದು. ಸೊ ಅಲ್ಲಿ ಯಶವಂತಪುರ ಸುತ್ತಮುತ್ತ APMC ಯಾರ್ಡು, ಆ ಜನಗಳ ಮಧ್ಯೆ ನಮ್ಮ ತಾತ ಒಳ್ಳೆ ಹರಿಕತೆ ಮಾಡೋರು, ಒಳ್ಳೆ ಸಂಗೀತ ವಿದ್ವಾನ್, ಸಾಹಿತ್ಯ ಆಸಕ್ತಿ ತುಂಬ ಇತ್ತು ಅವ್ರಿಗೆ. ಸೊ 2 ಕಡೆಯಿಂದನೂ ಏನೇನೋ ಒಂದಿಷ್ಟೆಲ್ಲ ಎಕ್ಸ್ಪೋಜರ್ ಸಿಕ್ಕಿದ್ದು ಬಾಲ್ಯದಲ್ಲಿ. ಇದ್ರ ಜೊತೆಗೆ ಒಂದು ದೊಡ್ಡ ಕುಟುಂಬ. ಓಕೆ, ಈ ಕಡೆನೂ ಅಷ್ಟೇ, ನಮ್ಮ ತಂದೆ ಕಡೆನೂ ಅಷ್ಟೇ. ಅಲ್ಲಿ 10 ಜನ ಮಕ್ಕಳು, ನಮ್ಮ ತಂದೆ ಅಣ್ಣ ತಮ್ಮ ಅಕ್ಕ ತಂಗಿರಲ್ಲ. ಈ ಕಡೆ ನಮ್ಮ ತಾಯಿ ಕಡೆಯಲ್ಲಿ ಒಂದು 7-8 ಜನ. ಸೊ ಯಾವಾಗಲೂ ಒಂದು ಫುಲ್ ಹೌಸ್. ಆವಾಗಿಂದ ನಮಗೆ ಒಂದು ಫುಲ್ ಹೌಸ್ ಕಾನ್ಸೆಪ್ಟು ಗೊತ್ತಾಗಿದ್ದು. ಕಾರ್ಯಕ್ರಮಕ್ಕೆ ಇಷ್ಟು ಜನರು ಕರೆದ್ರೂ ಕೂಡ ತುಂಬ ಜನ ಆಗೋರು. ಯಾಕಂದರೆ ಈ ಕಡೆ ಕರೀಲೇಬೇಕಾಗಿರಲಿಲ್ಲ ಬೇರೆಯವ್ರು. ಯಾವಾಗ ಇವತ್ತೇ ನಾವು ಎಲ್ಲರನ್ನು ಕರಿಬೇಕು, ಬನ್ನಿ ಅಂತ. ಅವಾಗೆಲ್ಲ ಏನೋ ಒಂದು ಇದೆ ಅಂದರೆ ಎಲ್ಲ ಗೊತ್ತಿರೋದು, ಎಲ್ಲರೂ ಬಂದಿರೋರು. ಸೊ ಅಷ್ಟು ಸಿಂಪಲ್ ಲೈಫ್. ಈಗಲೂ ಸಿಂಪಲ್ ಆಗಿದೆ. ನಾವು ಅದನ್ನು ಕಾಂಪ್ಲಿಕೇಟ್ ಮಾಡ್ಕೊಂಡು ಪ್ರತಿ ದಿವಸ ವಿ ಆರ್ ನೋನ್ ಟು ಕಾಂಪ್ಲಿಕೇಟ್ ಥಿಂಗ್ಸ್. ಅಷ್ಟು ಹಾಳಾಗ್ಬಿಟ್ಟಿದ್ವಿ ನಾವು. ಸೊ ಅದಾದಮೇಲೆ ನೀವು ಜರ್ನಲಿಸಮ್ಗೆ ಬಂದ್ರಿ. ಜರ್ನಲಿಸಮಲ್ಲಿ ಹೇಗೆ ಇಂಟ್ರೆಸ್ಟ್ ಬಂತು ನಿಮಗೆ? ಈ ಚಿತ್ರರಂಗದ ಇದು ಒಡನಾಟ ಕಾರಣನ, ಅಥವಾ ನಿಮ್ಮ ಫ್ರೆಂಡ್ಸು ನಿಮಗೆ ಇನ್ಫ್ಲೂಯೆನ್ಸ್ ಮಾಡಿ? ಇಲ್ಲ, ನಾನು 10th PUC ಎಲ್ಲ ಶಿವಮೊಗ್ಗದಲ್ಲಿ ಮಾಡಿದ್ದು. ನಾನು PUC 3 ವರ್ಷ ಮಾಡಿದೆ, ಸ್ಪೆಷಲೈಸೇಷನ್ ಮಾಡಿದೆ 1 ವರ್ಷ. ಸೊ 2 ವರ್ಷ ಎಲ್ಲರೂ ನಾರ್ಮಲಾಗಿ ಮಾಡ್ತಾರೆ, ನಾನು ಏನೋ ಎಕ್ಸ್ಟ್ರಾ ಮಾಡಬೇಕು ಅಂತ ಇನ್ನೂ ಡೀಪಾಗಿ ಮ್ಯಾಥಮೆಟಿಕ್ಸು ಕಲ್ತ್ಕೊಂಡು. ಸೊ 3 years 2 ವರ್ಷ ಕಲ್ತಿದ್ದು ನಿಮ್ಗೆ ಸಮಾಧಾನ ಆಗಿಲ್ಲ. ಆ ಮ್ಯಾಥಮೆಟಿಕ್ಸು ಇನ್ನೂ ತಿಳ್ಕೊಬೇಕು ಅನ್ನೋ ಒಂದು ಕುತೂಹಲದಿಂದ ಮತ್ತು ಮ್ಯಾಥಮೆಟಿಕ್ಸ್ ನಾನು ಭಾರಿ ವೀಕು. ಅಷ್ಟು PhD ಮಾಡಿದ್ರು ಅದರಲ್ಲಿ ವೀಕ್ ಇನ್ ಮ್ಯಾಥ್ಸ್. ಸೊ ಅಲ್ಲಿ PUC ಮುಗಿಸಿ ಬಂದಮೇಲೆ ಸೈನ್ಸ್ ಓದಬೇಕು ಅಂತ ಏನೋ ನಮ್ಮ ತಂದೆ, ಅಂದರೆ ಆಗಿನ ಕಾಲದಲ್ಲಿ BSc ಕಂಪ್ಯೂಟರ್ ಸೈನ್ಸ್ ಅದು ತುಂಬ ಅವಾಗ ಪ್ರಾಮಿನೆಂಟ್ ಆದ ಒಂದು ಕೋರ್ಸ್. ಸೊ ನನ್ನ ಮಾರ್ಕ್ಸ್ಗೆ ಸೈನ್ಸ್ ಸಾಧ್ಯನೇ ಇರಲಿಲ್ಲ. ಸೊ ಕ್ರೈಸ್ಟ್ ಕಾಲೇಜಲ್ಲಿ ಹೋದಾಗ ಅಲ್ಲಿ ಒಬ್ಬರು ಫಾದರ್ ಪ್ರಿನ್ಸಿಪಲ್ ಮೀಟ್ ಮಾಡಿದಾಗ ಅವರು ಕೇಳಿದೆ BSc ಕಂಪ್ಯೂಟರ್ ಸೈನ್ಸ್ ಅಂತ. ಅವ್ರು ಹೇಳಿದ್ರು, ಈ ಮಾರ್ಕ್ಸಿಗೆ ಐ ಕ್ಯಾನ್ ಓನ್ಲಿ ಗಿವ್ ಯು ಆರ್ಟ್ಸ್ ಮಾತ್ರ ಸಾಧ್ಯ, ಸೈನ್ಸ್ ಆಗೋದಿಲ್ಲ ನಿಮ್ಮ ಮಾರ್ಕ್ಸಿಗೆ ಅಂದರು. ಸರಿ, ಏನು ಆರ್ಟ್ಸು ಸಾಧ್ಯ ಯೋಚನೆ ಮಾಡಿರಲಿಲ್ಲ ಅದ್ರ ಬಗ್ಗೆ. ಬಟ್ ಆದರೂ ನಿಮ್ಮ ಹತ್ರ ಧೈರ್ಯ ಇತ್ತಲ್ಲ ಸೈನ್ಸ್ ನಾನು ಯಾಕಂದ್ರೆ ಸೈನ್ಸ್ ಓದಿದ್ನಲ್ಲ. ಎಷ್ಟು 1th ಕ್ಲಾಸಿಂದ
1, 10, 13, 13 ಇಯರ್ಸ್ ಸೈನ್ಸ್ ಓದಿದ್ವಿ, ಮೋಸ್ಟ್ಲಿ ಆಗುತ್ತೆ ಅಂತ. ಆಮೇಲೆ ಅವರು ಇಲ್ಲ ಆರ್ಟ್ಸ್ ಅಂದರು. ಆರ್ಟ್ಸಲ್ಲಿ ನೋಡಿದಾಗ ಕಾಂಬಿನೇಷನ್ ಸಿಕ್ತು, ಜರ್ನಲಿಸಮ್, ಸೈಕಾಲಜಿ, ಇಂಗ್ಲೀಷ್ ಲಿಟ್ರೇಚರ್, ಏನೋ ಚೆನ್ನಾಗಿದೆಯಲ್ಲ ಅಂತ. ನಮ್ಮ ತಂದೆನೂ ನೋಡ್ಬಿಟ್ಟು ಓದು ಜರ್ನಲಿಸಮ್ ನಾನು ಬೇಕಾದ್ರೆ ಲಾಯರ್ ಆಗಿ ನೀನು ಅಂತ ಏನೋ ಒಂದಷ್ಟು ಹೇಳಿದ್ರು. ನಾನು ಒಟ್ಟು ಏನೋ ಓದಬೇಕು ಅಂತ ಹೇಳಿ ಜರ್ನಲಿಸಮ್ ತೊಗೊಂಡೆ. ಸೊ ದಟ್ ವಾಸ್ ಅನ್ ಆಕ್ಸಿಡೆಂಟ್. ಬಟ್ ಆ ಆಕ್ಸಿಡೆಂಟ್ ಇವತ್ತು ಒಳ್ಳೆ ರಿಸಲ್ಟ್ ಕೊಡ್ತಾ. ಐ ಆಮ್ ಟೀಚಿಂಗ್ ಜರ್ನಲಿಸಮ್ ಟುಡೇ ಬೈ ಫ್ಲೂಕ್ ತೊಗೊಂಡಿದ್ದು ಒಂದು ಸಬ್ಜೆಕ್ಟ್. ಸೊ ಅದರಲ್ಲಿ ನಿಮ್ಗೆ ಖುಷಿ ಇದೆ ಇವತ್ತು ಜರ್ನಲಿಸಮ್? ಅಫ್ಕೋರ್ಸ್, ಯಾವ್ದು ನಾವು ಆ ಕ್ಷಣಕ್ಕೆ ಮಾಡ್ತೀವಿ ಅದೇ ಖುಷಿ. ನಾವು ಹಿಂದೆ ಮಾಡಿದ್ವಲ್ಲ ಅದು ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಇವತ್ತಿನ ಕೆಲಸ ನಾವು ನಮ್ದು ಹಾಳು ಮಾಡೋಕ್ಕಾಗಲ್ಲ. ಸೊ ದಟ್ಸ್ ದ ಓನ್ಲಿ ಥಿಂಗ್ ದಟ್ ಯು ಹ್ಯಾವ್ ಟು ಫಾಲೋ. ಆ ಕ್ಷಣದಲ್ಲಿ ಏನು ಮಾಡ್ತಾ ಇದ್ದೀವಿ ಅದರಲ್ಲಿದ್ದರೆ ಯು ಆರ್ ಹ್ಯಾಪಿ ಇಟ್ ಎನಿ ವರ್ಕ್ ಯು ಡು. ಸೊ ನನಗೊಂದು ನೆನಪಾಗ್ತಾ ಇದೆ. ಒಂದು ನೀವು ಹೇಳಿದ್ರಿ ಜರ್ನಲಿಸಮ್ ಅಂದರೆ ಏನು ಅರವಿಂದ್ ಅಂತ ನಾನು ಕೇಳಿದಾಗ, ಅಥವಾ ಕಮ್ಯುನಿಕೇಷನ್, ವಾಟ್ ಈಸ್ ಕಮ್ಯುನಿಕೇಷನ್ ಅಂತ ಕೇಳಿದಾಗ ನಿಮ್ಗೆ ಯಾರೋ ಒಬ್ಬರು ನಿಮ್ಮ ಉಪನ್ಯಾಸ ಹೇಳಿದ್ರು, ಕಮ್ಯುನಿಕೇಷನ್ ಈಸ್ ಅನ್ ಇಂಟರ್ ಕೋರ್ಸ್ ಬಿಟ್ವೀನ್. ಕರೆಕ್ಟ್, ಅದು ಹೇಳಿದ್ದು ಮಾಸ್ಟರ್ಸಲ್ಲಿ. ನಾನು ಇವತ್ತು ಅದು ಕಮ್ಯುನಿಕೇಷನ್ ಅಂದರೆ ಏನು ಅಂದಾಗ ಫಸ್ಟ್ ಆನ್ಸರ್ ಬರೋದು ಅದು, ಅದಾದ್ಮೇಲೆ ತಿದ್ಕೋತೀನಿ. ಯಾಕಂದರೆ ಅದು ಎಲ್ಲಿ ಡಿಸ್ಕಸ್ ಮಾಡುವಂತ ನೆನಪಿದೆ ನನಗೆ. ನಾವು ಶೂಟ್ ಮಾಡಿದ್ವಿ, ಅದು ಪ್ರಸನ್ನ ಕುಮಾರ್ ಬ್ಲಾಕ್ ನಮ್ಮ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟ್ ಹತ್ರ ಶೂಟ್ ಮಾಡ್ತಾ ಇದ್ವಿ. ಒಂದು ದಿವಸ ಚುರುಮುರಿದ್ದಾನೆ. ಹೌದು. ಆ ಶೂಟ್ ಮಾಡಬೇಕಾದ್ರೆ ಆ ಕ್ಲಾಸ್ ರೂಮ್ ಎದುರುಗಳೇ ಏನೋ ನಾವು ಮಾಡಿದಾಗ ಸೊ ಅದೆಲ್ಲ ಒಂದು ನಾಸ್ಟಾಲ್ಜಿಕ್ ನೆನಪಾಯಿತು. ಸೊ ಪ್ರಾಬ್ಲಿ ಅವತ್ತು ಹೇಳಿದ ಅನ್ಸುತ್ತೆ. ಬಟ್ ಇವತ್ತು ನನಗೆ ನೀವು ಹೇಳಿದ್ದು ವೆರಿ ಸತ್ಯ. ಅದು ಸಮಥಿಂಗ್ ಆರ್ ಎವರ್ ಗ್ರೀನ್ ಅಲ್ವಾ? ಇವೆಲ್ಲ ಯಾವುದನ್ನು ಯಾವಾಗಲೂ ನಗು ಬರೆಸುತ್ತೆ. ಯಾಕಂದರೆ ಅದು ಒರಿಜಿನಲ್ ಆಗಿ ಬಂದಿದ್ದು ಪಾಪ ಅವ್ರಿಗೆ. ಅದೇನು ಅವರೆಲ್ಲ ಕಲ್ತು ಹೇಳಿದ್ದಲ್ಲ ಅದನ್ನು. ಸೊ ಒರಿಜಿನಲ್ ಆಗಿ ಬಂದಿದ್ದು ಯಾವತ್ತು ಒರಿಜಿನಲ್ ನೆನಪಿರುತ್ತೆ. ಹೌದು. ಸೊ ಜರ್ನಲಿಸಮ್ ಅಲ್ಲಿ ಏನು ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಇದು ಜರ್ನಲಿಸಮ್ ಹೆಂಗೆ, ಬೋರಿಂಗಾ, ಓದಕ್ಕೆ ಚೆನ್ನಾಗಿರುತ್ತಾ, ಅದು ಇದರಲ್ಲಿ ಏನು ಮುಂದೆ ಏನು ಅಪರ್ಚುನಿಟಿ ಸಿಗ್ಬೋದು? ಇವತ್ತು ಏನೇ ನೀವು ನೋಡ್ತಾ ಇದ್ದೀರಾ ಅಂದರೆ ಇಟ್ಸ್ ಆಲ್ ಪಾರ್ಟ್ ಆಫ್ ಕಮ್ಯುನಿಕೇಷನ್, ಜರ್ನಲಿಸಮ್. ಓಕೆ. ಆ್ಯಂಡ್ ಇವತ್ತು ಜರ್ನಲಿಸಮ್ ಎಷ್ಟು ಮಟ್ಟಿಗೆ ಬೆಳೆದಿದೆ ಅಂದರೆ ಮೀಡಿಯಾ ಈಸ್ ಡಿಪೆಂಡೆಂಟ್ ಆನ್ ದಿಸ್ ಕೋರ್. ಯಾಕಂದರೆ ಎವ್ರಿಥಿಂಗ್ ಆನ್ ದ ಫೋನ್ ಅಲ್ವಾ? ಎಲ್ಲನೂ ಫೋನಲ್ಲಿದೆ ಈಗ. ಸೊ ನಿಮಗೆ ಎಲ್ಲ ಥರದ ಕಂಟೆಂಟ್ ಕ್ರಿಯೇಟ್ ಆಗ್ತಾ ಇರಬೇಕು, ಎಲ್ಲ ಥರದ ಕಂಟೆಂಟ್ ರೀಚ್ ಆಗ್ತಾ ಇರಬೇಕು. ಸೊ ಅದಕ್ಕೆ ನಿಮಗೆ ಕಮ್ಯುನಿಕೇಷನ್ ಬೇಕೇ ಬೇಕು. ಸೊ ವಾಟ್ ಜರ್ನಲಿಸಮ್ ಟೀಚರ್ಸ್ ಇಸ್ ಟು ರೀಚ್ ಔಟ್ ಟು ಪೀಪಲ್. ಏನೋ ಒಂದು ಸಂವಹನ, ನಮ್ದೇನು ಮಾಹಿತಿ ನಮ್ಮ ಹತ್ರ ಇದೆ ಅದನ್ನು ಎಫೆಕ್ಟಿವ್ ಆಗಿ ಜನಗಳಿಗೆ ತಲುಪಿಸೋದು. ಇದು ಕಾಲಕ್ಕೂ ಇದೆ. ಬಟ್ ಆಮೇಲೆ ಜರ್ನಲಿಸಮ್ ಅಂತ ಒಂದು ಕೋರ್ಸ್ ಆಗಿ ಅದು ಬಂದಿರ್ಬೋದು ಅಷ್ಟೇ. ಅದು ಬಿಟ್ಟರೆ ಈ ಕಮ್ಯುನಿಕೇಷನ್ ಅನ್ನೋದು ಮನುಷ್ಯ ಮಾತಾಡೋಕ್ಕೆ ಶುರು ಮಾಡಿದಾಗಿಂದ ಅಥವಾ ಮಾತಾಡಬೇಕು ಅಂತ ಅಂದ್ಕೊಂಡಾಗಿಂದನೂ ಈ ಕಮ್ಯುನಿಕೇಷನ್ ಇದೆ. ಸೊ ಹಂಗಾಗಿ ಅವಾಗೇನು ಇದಿರಲಿಲ್ವಲ್ಲ, ಲ್ಯಾಂಗ್ವೇಜ್ ಇರಲಿಲ್ವಲ್ಲ ಆವಾಗ. ಬೇಸಿಕ್ ಏನೋ ಒಂದು ಸೈನ್ ಲ್ಯಾಂಗ್ವೇಜಸಲ್ಲಿ ಅಲ್ವಾ, ನಾನ್ ವರ್ಬಲ್ ಅಂತ ಏನು ಹೇಳ್ತೀವಿ. ಈ ಕಮ್ಯುನಿಕೇಷನ್ ಸುಮಾರಿದೆ, ವರ್ಬಲ್, ನಾನ್ ವರ್ಬಲ್, ರಿಟರ್ನ್, ನಾನ್ ರಿಟರ್ನ್, ಈ ಥರದ್ದೆಲ್ಲ. ಸೊ ಆ ಥರದಲ್ಲಿ ಲ್ಯಾಂಗ್ವೇಜ್ ಆ್ಯಂಡ್ ಬಾಡಿ ಲ್ಯಾಂಗ್ವೇಜ್. ಬಾಡಿ ಲ್ಯಾಂಗ್ವೇಜ್ ಫಸ್ಟ್ ಇತ್ತು, ಬಾಡಿ ಇತ್ತು, ಆಮೇಲೆ ಬಾಡಿ ಲ್ಯಾಂಗ್ವೇಜ್ ಆಯಿತು, ಆಮೇಲೆ ಬರೀ ಲ್ಯಾಂಗ್ವೇಜ್ ಆಗಿದೆ. ಈಗ ಬಾಡಿ ಮಾಯ ಆಗ್ತದೆ. ಓಕೆ. ಸೊ ಇವತ್ತು ನಿಮ್ಗೆ ಗೊತ್ತು, ನೀವು ಅಫ್ಕೋರ್ಸ್ ಈಗ ಯೂಟ್ಯೂಬ್ ಎವ್ರಿಥಿಂಗ್ ಈಸ್ ವಿಜುವಲ್. ಈಗ ಇನ್ಸ್ಟೆಂಟ್ ಇನ್ಸ್ಟಾಗ್ರಾಮ್ ಅಥವಾ ನಿಮ್ಗೆ ಯಾವುದೇ ಏನೋ ಲಿಂಕ್ಡ್ಇನ್, ಫೇಸ್ಬುಕ್, ಎನಿ ಸೋಷಿಯಲ್ ಮೀಡಿಯಾ ಇವತ್ತು, ಎಕ್ಸ್ ಅಥವಾ ಟ್ವಿಟರ್, ಎವ್ರಿಥಿಂಗ್ ಈಸ್ ಆನ್ ಕಂಟೆಂಟ್. ಹೌದು. ಈ ಕಂಟೆಂಟ್ ಇವತ್ತು ಎಲ್ಲಿಗೆ ಬಂದಿದೆ ಅಂದರೆ ಎನಿ ಬಿಸ್ನೆಸ್ ದೇ ವಾಂಟ್ ಟು ಬಿ ಪ್ರೆಸೆಂಟ್ ಆನ್ ಸೋಷಿಯಲ್ ಮೀಡಿಯಾ ಬಿಕಾಸ್ ಎವ್ರಿಬಡಿ ಆರ್ ದೇರ್. ಈಸಿ ಟು ಆ್ಯಕ್ಸೆಸ್ ಅಲ್ವಾ? ನೀವೊಂದು ಪೆನ್ ಮಾರಬೇಕು, ಒಂದು ಶರ್ಟ್ ಮಾರಬೇಕು, ಒಂದು ಕಾರ್ ಮಾರಬೇಕು, ಒಂದು ಪಾತ್ರೆ ಮಾರಬೇಕು ಅಂದ್ರೂ ಯು ಕ್ಯಾನ್ ಗೋ ಟು ಇನ್ಸ್ಟಾಗ್ರಾಮ್. ಯಾರೋ ಹಿಂಗೆ ನೋಡ್ತಾ ಇರ್ತಾರೆ ಆ್ಯಂಡ್ ದೇ ಕ್ಯಾನ್ ಅಲ್ಲಿಂದನೇ ಇನ್ಸ್ಟೆಂಟಾಗಿ ಆರ್ಡರ್ ಕೂಡ ಮಾಡ್ಬೋದು. ಇನ್ಸ್ಟೆಂಟಾಗಿ ಆರ್ಡರ್ ಮಾಡ್ಬೋದು. ಆ್ಯಂಡ್ ಡೇಟಾ ಇಸ್ ವಾಟ್ ಈಸ್ ಎವ್ರಿಬಡಿ ಸೆಲ್ಲಿಂಗ್ ಅಲ್ವಾ? ಇಂಟರ್ನೆಟ್ ಇಲ್ಲ ಅಂದರೆ ಇವತ್ತು ದೇರ್ ಇಸ್ ನಥಿಂಗ್. ಹೌದು. ಆ ಥರದ್ದು ಒಂದು ಸಿಚುವೇಶನ್ ಬಂದಿದ್ದೀವಿ. ಇಂಟರ್ನೆಟ್ ಇಲ್ಲ ಅಂದರೆ ಯು ಕ್ಯಾನ್ ಜಸ್ಟ್ ಬಿ ಇವನ್ ಮೋರ್ ಪೀಸ್ಫುಲ್. ಬಟ್ ಎವ್ರಿ ನ್ಯೂ ಸಾಫ್ಟ್ವೇರ್ ಪ್ರತಿಯೊಂದು ದಿವಸಕ್ಕೊಂದು, ಈಗ ಒಂದು OTTನಲ್ಲಿ ಫಿಲ್ಮ್ಗಳು ಬರಬೇಕು ಅಂದರೆ ಒಂದು ತಿಂಗಳಾದ್ಮೇಲೆ ಮತ್ತೆ ಅದೇ ಫಿಲ್ಮ್ ಇದ್ದರೆ ನೋಡಲ್ಲ ಜನ. ಓಕೆ, ನೋಡ್ಬೋದು, ಬಟ್ ಅವ್ರು ರೀಚಾರ್ಜ್ ಮಾಡಬೇಕಲ್ಲ. ಹೌದು. ದೇ ವಿಲ್ ರೀಚಾರ್ಜ್ ಬಿಕಾಸ್ ದೇ ವಾಂಟ್ ಟು ಸಿ ಸಮಥಿಂಗ್ ನ್ಯೂ. ಎಸ್. ಆ್ಯಂಡ್ ದೇ ಹ್ಯಾವ್ ಸಂಬಡಿ ಹ್ಯಾಸ್ ಟು ಕ್ರಿಯೇಟ್. ಹೌದು. ಬಿಕಾಸ್ ಬೇಸಿಕ್ ಸೇಲ್ ಇಸ್ ಟು ಇಂಟರ್ನೆಟ್. ಸೋಷಿಯಲ್ ಮೀಡಿಯಾ ಅಕ್ಷಯ ಪಾತ್ರೆ ಥರ ಇರಬೇಕು ಜನರಿಗೆ. ಇಂಟರ್ನೆಟ್ ಸೇಲ್ ಆಗಬೇಕು. ಇಂಟರ್ನೆಟ್ ಸೇಲ್ ಆದರೆ ಇವೆಲ್ಲನೂ ಆ್ಯಪ್ಸ್ ಬರ್ತದೆ. ಮುಂಚೆನೇ ಇತ್ತು, ಬಟ್ ಇವಾಗ ಅದು
ಜನ ಇಂಟರ್ನೆಟ್ನ ಪ್ರತಿ ತಿಂಗಳು ಬೇಸಿಕ್ 300 ರೂಪಾಯಿ ರಿಚಾರ್ಜ್ ಮಾಡಿಸ್ಕೊಂತಾರೆ ಅನ್ಕೊಂಡಿದ್ದೀನಿ. ಹೌದು. ಎಷ್ಟು ಕೋಟಿ ಜನ ಇದ್ದಾರೆ. ಹೌದು. ಸೊ ಮಿನಿಮಮ್ 300 ರೂಪಾಯಿ ಅಂದ್ರೂ ಜಸ್ಟ್ ಇಮ್ಯಾಜಿನ್ ದ ಕೈಂಡ್ ಆಫ್ ಸೇಲ್ಸ್. ಸೊ ಜರ್ನಲಿಸಮ್ ಇಸ್ ಸೋ ವಾಸ್ಟ್. ಈಗ ಪರವಾಗಿಲ್ಲ. ಈಗ ನಾನು ಕೇಳ್ತಾ ಇರೋದು, ಮುಂಚಿನ ಜರ್ನಲಿಸಮ್ಗೂ ಈಗಿನ ಜರ್ನಲಿಸಮ್ಗೂ ಏನು ಡಿಫ್ರೆನ್ಸ್? ಮುಂಚಿನ ಜರ್ನಲಿಸಮಲ್ಲಿ ಏನು ಇನ್ಫಾರ್ಮೇಷನ್ ಫ್ಯಾಕ್ಟ್ಸ್ ಏನಿತ್ತು ಅದನ್ನು ಅಷ್ಟೇ ಹೇಳೋದು ಮಾತ್ರ ನಾವು ಕಲಿತಾಗ. ಓಕೆ, ನಮ್ಮ ಕಲ್ತಿದ್ದೇನೆ ವಾಟ್ ಎವರ್ ಫ್ಯಾಕ್ಟ್ಸ್ ಯು ಕ್ಯಾನ್ ಗ್ಯಾದರ್ ಅಟ್ ದ ಸೈಟ್ ಆಫ್ ದ ಇನ್ಸಿಡೆಂಟ್ ಅಥವಾ ಒಂದು ಪ್ರೆಸ್ ಮೀಟಲ್ಲಿ ಏನು ಹೇಳ್ತಾರೆ ಅಷ್ಟು ಮಾತ್ರ ರಿಪೋರ್ಟ್ ಮಾಡೋ ಥರ ಇದ್ದಿದ್ದು. ಇವತ್ತು ಫ್ಯಾಕ್ಟ್ಸು ಬಿಟ್ಟು ನನ್ನ ಅನಿಸಿಕೆ ಏನು, ಮೈ ಒಪಿನಿಯನ್ ಅಬೌಟ್ ಸಮಥಿಂಗ್ ಅದನ್ನೂ ಹೇಳ್ಬೋದು. ಅದನ್ನೇ ಹೇಳ್ತಾರೆ ಅದೀಗ. ಅದನ್ನು ಹೇಳ್ಬೋದಲ್ಲ, ಅದನ್ನೇ ಹೇಳ್ತಾ ಇರೋದು. ಸೊ ಜನಗಳಿಗೂ ಒಂಥರ ಅದೇ ಬೇಕಾಗಿದೆ ಅನ್ಸ್ಬಿಡುತ್ತೆ ಅನ್ಸಿ ನೋಡಿದಾಗ. ಓಕೆ, ಸೊ ಏನು ಇರೋ ವಿಷಯ ಹೇಳೋದು ಏನಿದೆ ಮಜಾ ಅದರಲ್ಲಿ? ಕೆಲವು ಜನ ಅಂದು ಕೂತ್ಕೊಂಡು ನ್ಯೂಸ್ ಚಾನಲ್ಸ್ ನೋಡಿದ್ದೀನಿ ಅಂದರೆ ಅವರು ಅರಳಿ ಕಟ್ಟೆ ಮೇಲೆ ಕೂತ್ಕೊಂಡು ಹರಟೆ ಹೊಡಿತಾರಲ್ಲ. ಹೌದು. ಆ ಥರ ಅವರೇನೋ ಅವರೇ ಎಲ್ಲ ನೋಡ್ದಂಗೆ ಕತೆ ಕ್ರಿಯೇಟ್ ಮಾಡಿಕೊಂಡು ಅದಕ್ಕೆ ಒಂದಷ್ಟು ಬಣ್ಣ ಎಲ್ಲ ಹಾಕಿ ಹೇಳೋದು ಜರ್ನಲಿಸಮ್ ಆಗಿಬಿಟ್ಟಿದೆ. ನನ್ನ ಸ್ಟೂಡೆಂಟ್ಸ್ ಜೊತೆ ನನಗೆ ಇವಾಗ ಇರೋ ಒಂದು ಮೇಜರ್ ಕಾನ್ಫ್ಲಿಕ್ಟ್ ಅಂದರೆ, ನನಗೆ ಇವ್ರು ಯಾರನ್ನು ತೋರ್ಸಕ್ಕೆ ನನಗೆ ಒಂದು ಐಡಲ್ ಯಾರೂ ಇಲ್ಲ ಈಗ, ಮಾಡೆಲ್ ಇವ್ರು ನೋಡ್ಕೊಂಡು ನೀವು ಕಲ್ತ್ಕೊಳ್ಳಿ. ರೀಜ್ನಲ್ ಕನ್ನಡ ಮೀಡಿಯಮ್ ಕನ್ನಡ ನ್ಯೂಸ್ ಚಾನಲಲ್ಲಿ ಇಂಥವ್ರು ನೋಡಿ ನೀವು ಕಲಿಬೋದು. ತುಂಬ ಕಡಿಮೆ, ನಾನು ಯಾರಷ್ಟು ಹೇಳೋಕ್ಕೂ ಇಲ್ಲ ಬಿಡೋದು ಇಲ್ಲ. ಯಾಕಂದರೆ ಅಲ್ಲಿ ಜರ್ನಲಿಸಮ್ ನಾವೇನು ಟೀಚ್ ಮಾಡ್ತೀವಿ, ಇವತ್ತು ಯಾರು ಮಾದರಿನೇ ಇಲ್ಲ, ರೋಲ್ ಮಾಡೆಲ್ಸೇ ಇಲ್ಲ. ರೋಲ್ ಮಾಡೆಲ್ಸ್ ಇದ್ದಾರೆ ಅಂದರೆ ಇವಾಗ ನಾವು ಹಳೆಗಾಲದವರು ಅಂತ ಅಂದ್ಕೊಂಬಿಟ್ರೆ ನಾವು ಅಲ್ಲಿಂದ ಆ ಪರ್ಸ್ಪೆಕ್ಟಿವ್ ಯೋಚನೆ ಮಾಡಿದಾಗ ಇಲ್ಲ, ಆ ರೋಲ್ ಮಾಡೆಲ್ಸು ನಮಗೆ ಸಿಗೋದಿಲ್ಲ, ಕಡಿಮೆ. ಅದು ತಪ್ಪು ಅಂತ ಹೇಳ್ತಲ್ಲ, ಬಿಕಾಸ್ ಮಾಧ್ಯಮ ಈಗ ಉದ್ಯಮ, ಅಫ್ಕೋರ್ಸ್ ಎವ್ರಿಬಡಿ ನೋಸ್. ಸೊ ಅಲ್ಲಿ ಯಾರು ನಮಗೆ ಅದಕ್ಕೆ ಬಂಡವಾಳ ಹಾಕ್ತಾರೆ, ಅದಕ್ಕೆ ಮಸಾಲ ಹಾಕ್ತಾರೆ, ಅದೆಲ್ಲ ಅದು ಆ ಥರನೇ ಅದು ಬರಬೇಕಾಗುತ್ತೆ. ಸೊ ನಮ್ಮ ಅಂತೂ ಇಟ್ಸ್ ಲೈಕ್ ಅ ಮಿರರ್. ಓಕೆ, ನಾವು ಏನು ನೋಡೋಕೆ ಇಷ್ಟಪಡ್ತೀವಿ ಅಲ್ಲಿ ಕಾಣಿಸ್ತಾ ಇರುತ್ತೆ ಅಷ್ಟೇ. ಮ್ಯಾನಿಫೆಸ್ಟ್ ಆಗೋದೇ ಹಂಗೆ. ಜೋರಾಗಿ 3 ಸಲ ಒಂದು ವಿಷಯನ ಜೋರಾಗಿ ಹೇಳಿದ್ರೆ ಅದೇ ಸತ್ಯ ಆಗ್ಬಿಡುತ್ತೆ. ದೊಡ್ಡ ಜೋರಾಗಿ ಯಾಕೆ ಹೇಳಬೇಕು ಅಂತ ನಮ್ಮದು ಮೊದಲನೇ ಪ್ರಶ್ನೆ. ಇವಾಗ ಹೇಗಾಗಿದೆ ನಮ್ಮ ಸ್ಟೂಡೆಂಟ್ಸ್ ಎಲ್ಲನೂ ಸಿಂಪಲ್ ಆ್ಯಂಕರ್ ಮಾಡಿ ಅಂದ್ರೂ ಕೂಗ್ತಾ ಇರ್ತಾರೆ. ಹೌದು, ಎಲ್ರಿಗೂ ನಮಸ್ಕಾರ ಅವು ಅಂತ. ಸುಮ್ಮನೆ ಹೇಳಿ ನಾರ್ಮಲ್. ಕಾರು ಇವತ್ತು ಹಳ್ಳಕ್ಕೆ ಬಿದ್ದಿದೆ ನೋಡಿ ವೀಕ್ಷಕರೇ, ಬಿದ್ದಿದೆ ಹಳ್ಳಕ್ಕೆ ಕಾರು ಹಳ್ಳಕ್ಕೆ ಬಿದ್ದಿದೆ, ಅದನ್ನೇ 3 ಸಲ ಆ ಥರ ಹೇಳ್ತಾರೆ. ಹಳ್ಳದಲ್ಲಿ ಕಾರು ಬಿದ್ದಿದೆ, ಕಾರು ಹಳ್ಳಕ್ಕೆ ಬಿದ್ದು ಎಲ್ಲಿ ಹಳ್ಳದಲ್ಲಿ. ಸೊ ನಿಮಗೆ ಒಂಥರ ರಿಡಂಡೆಂಟ್, ಅದು ರಿಪೀಟ್ ಆಗ್ತಾ ಇರುತ್ತೆ. ಸೊ ಅಫ್ಕೋರ್ಸ್ ಅದು ಈ ಕಾಲಕ್ಕೆ ಹೆಂಗೆ ಬೇಕೋ ಆ ಥರ ಚೇಂಜಸ್ ಆಗ್ತಾ ಇರುತ್ತೆ. ಬಟ್ ನಾವು ಓದಿದ್ದು ಅಥವಾ ಭಾಳಷ್ಟು ಜನ ಇವತ್ತು ನಾವು ಒಂದ್ಸತಿ ಈ ಜರ್ನಲಿಸಮ್ ಟೀಚರ್ಸ್ ಎಲ್ಲನೂ ಆಲ್ ದ ಫ್ಯಾಕಲ್ಟೀಸ್ ಎಲ್ಲ ಮೀಟ್ ಮಾಡಿದಾಗ ಮೀಡಿಯಾ ಅಕಾಡೆಮಿಲಿ ಒಂದ್ಸತಿ ಒಂದು ಚರ್ಚೆ ಅದೇ ಆಗಿದ್ದು. ಯಾವ ಎಕ್ಸಾಂಪಲ್ ಹಿಡ್ಕೊಂಡು ನಾವು ಜನಗಳಿಗೆ ಸ್ಟೂಡೆಂಟ್ಸ್ಗೆ ಹೇಳ್ಬೋದು ನೀವು ಇಂಥ ಕಡೆ ಕೆಲಸಕ್ಕೆ ಸೇರ್ಬೋದು. ವಿ ಕ್ಯಾನ್ ಪ್ರಿಪೇರ್ ದಮ್ ಟು ದಟ್ ಎಕ್ಸ್ಪೆಕ್ಟೇಷನ್. ಆಮೇಲೆ ನಾವು ಇಲ್ಲಿ ಏನೋ ಒಂಥರ ಪ್ರಿಪೇರ್ ಮಾಡಿರ್ತೀವಿ ಅವ್ರಿಗೆ, ತುಂಬ ಪ್ರೊಫೆಷ್ನಲ್ ಆಗಿ ಎಲ್ಲ ಮಾಡಿ, ಅಂದರೆ ಒಂದು ನಮ್ದೇನೋ ಐಡಿಯಲ್ ಇದರಲ್ಲಿ ಇರುತ್ತೆ. ಅಂದರೆ ಜರ್ನಲಿಸಮ್ ಹೆಂಗಿರ್ಬೇಕು ಅಂತ ಹಂಗಾಗಿರುತ್ತೆ. ಅಲ್ಲಿ ಹೋದಾಗ ಅದು ಬೇರೆ, ಅದು ಟೋಟಲಿ ಅನ್ಲರ್ನಿಂಗ್. ಅದು ಹಿಂಗಲ್ಲ, ಅದು ನೀವು ಇಲ್ಲಿ ಉಳಿಬೇಕಾದ್ರೆ ಈ ಥರ ಇರಬೇಕು. ಸೊ ಇಟ್ಸ್ ಅ ಬಿಗ್ ಶಿಫ್ಟ್. ಸೊ ದಟ್ ಆ ಗ್ಯಾಪ್ ಫಿಲ್ ಮಾಡೋದು ಇಟ್ಸ್ ಬಿಕಮಿಂಗ್ ಅ ಚಾಲೆಂಜ್. ಓಕೆ, ಸೊ ಅದಕ್ಕೆ ಮೋಸ್ಟ್ಲಿ ಐ ಸಜೆಸ್ಟ್ ಮೈ ಸ್ಟೂಡೆಂಟ್ಸ್ ಟು ಗೆಟ್ ಇನ್ ಟು ಪ್ರಿಂಟ್ ಜರ್ನಲಿಸಮ್. ಸೊ ಅದೇನಾಗುತ್ತೆ, ಯು ಲರ್ನ್, ನೀವು ನಿಮ್ಮ ಸ್ವಂತ ಯೋಚನೆ ಮಾಡೋಷ್ಟು ಒಂದಷ್ಟು ಆಕ್ಟಿವಿಟೀಸಲ್ಲಿ ನೀವು ಇರ್ತೀರಾ, ಆ ಥರದ್ದೊಂದು ಎಬಿಲಿಟಿ ನಿಮ್ಗೆ ಬರುತ್ತೆ ಅಲ್ವಾ. ಸೊ ಓದ್ತೀರಾ, ಚರ್ಚೆ ಮಾಡ್ತೀರಾ, ಯಾರೋ ಮೀಟ್ ಮಾಡ್ತೀರಾ, ಆಮೇಲೆ ನಿಮ್ಮದೇ ಆದಂಥ ಒಂದು ಪರ್ಸ್ಪೆಕ್ಟಿವ್ನಲ್ಲಿ ಈ ಎಲ್ಲ ಫ್ಯಾಕ್ಟ್ಸ್ ಇಟ್ಕೊಂಡು ನೀವು ಹೇಳಕ್ಕೆ ಬರ್ತೀರಾ. ನಿಮ್ಮ ಬರವಣಿಗೆ, ಭಾಷೆ ಎಲ್ಲನೂ ಚೆನ್ನಾಗಿರುತ್ತೆ. ಇಲ್ಲೇನಾಗ್ತದೆ, ಯಾರೋ ಬರೀತಾರೆ, ನೀವು ಬಂದು ಪ್ರೆಸೆಂಟ್ ಮಾಡಬೇಕಾಗತ್ತೆ ಅಷ್ಟೇ. ಅಫ್ಕೋರ್ಸ್ ದೇರ್ ಆರ್ ಗುಡ್ ರೈಟರ್ಸ್, ಇಲ್ಲ ಅಂತಲ್ಲ, ಬಟ್ ಎಲ್ಲರೂ ಕಾಣೋದು ಯಾರು ಮೇಜರ್ಗೆ ಆ್ಯಂಕರ್. ಬಟ್ ಇವತ್ತು ಪ್ರಿಂಟಲ್ಲೂ ಅದೇ ಥರ ಇದೆಯಲ್ಲ. ಈಗ ಜನಗಳು ವಿಮರ್ಶೆ ಬರೀತಾರೆ, ಕೆಲವರು ಅದನ್ನ ಬಗ್ಗೆ ಹೇಳ್ತಾರೆ ಇದು ಸುಮ್ಮನೆ ವಿಮರ್ಶೆ ಬರೆದಿರೋದು, ಪ್ರಚಾರಕ್ಕೋಸ್ಕರ ವಿಮರ್ಶೆ ಬರೆದಿರೋದು. ಪ್ರಿಂಟಲ್ಲಿ ಪ್ರಾಬ್ಲಿ ಬ್ಲಾಗ್ಸಲ್ಲಿ ಅಥವಾ ವೆಬ್ಸೈಟ್ಗಳಲ್ಲಿ ಹಂಗಿರುತ್ತೆ. ಬಟ್ ಪ್ರಿಂಟ್ಗೆ ಬಂದಾಗ ಸೊ ಮೋಸ್ಟ್ಲಿ ಇಟ್ ಇಸ್ ವೆಲ್ ಕವರ್ಡ್, ರಿಸರ್ಚ್ಡ್, ಬ್ಯಾಲೆನ್ಸ್ಡ್ ಆಗಿ ಬರುವಂಥದ್ದೊಂದು
ಪತ್ರಿಕೆಗಳಲ್ಲಿ. ಬಟ್ ಇವತ್ತು ಪ್ರಿಂಟ್ ಮೀಡಿಯಾದಲ್ಲೂ ದೇ ಆಲ್ಸೋ ವರ್ಕ್ ಲೈಕ್ ಚಾನಲ್, ಬಿಕಾಸ್ ಅವ್ರಿಗೂ ಸೋಷಿಯಲ್ ಮೀಡಿಯಾ ಪೇಜಸ್ ಇರುತ್ತೆ, ಯೂಟ್ಯೂಬ್ ಚಾನಲ್ ಇರುತ್ತೆ. ಸೊ ಏನೇ ಅವ್ರು ಪ್ರಿಂಟ್ ಅವರು ಟೈಪ್ ಮಾಡಿ ಹೊಸ ಸ್ಟೋರಿ ಕೀ ಏನು ಮಾಡಿದ್ರು ದೇ ಹ್ಯಾವ್ ಟು ರೆಕಾರ್ಡ್ ಸಮಥಿಂಗ್. ಸೊ ಅವ್ರದ್ದು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಈ ಥರನೇ ಒಂದು ವೀಡಿಯೋ ಹೋಗ್ತಾ ಇರುತ್ತೆ. ಸೊ ದೇ ಆಲ್ಸೋ ಹ್ಯಾವ್ ಟು ಬಿ ಅಪ್ಡೇಟ್ ಕೊಡದೇ ಇರ್ಬೋದು. ಇವತ್ತು ರಾತ್ರಿ ಡೆಡ್ಲೈನ್ಗೆ ಎಲ್ಲ ಮುಗಿಸಿ ನಾಳೆ ಬೆಳಗ್ಗೆ ಪ್ರಿಂಟಾಗಿ ಬಂದಾಗ ನಿಮಗೆ ಎಂಟೈರ್ ಸ್ಟೋರಿ ಸಿಗುತ್ತೆ. ಬಟ್ ಆ ಮೂಮೆಂಟಲ್ಲಿ ಏನು ಆಗಿರುತ್ತೆ ದೇ ಆಲ್ಸೋ ಹ್ಯಾವ್ ಟು ಫೈಟ್ ವಿತ್ ದ ಆನ್ ಗೋಯಿಂಗ್ ಬ್ಯಾಟಲ್ ಆಲ್ ದ ಚಾನಲ್ಸ್. ಈಗ ಇಲ್ಲಿ ನನಗೆ ಇನ್ನೊಂದು ಚಾಲೆಂಜ್ ಅನಿಸ್ತಾ ಇದೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಓವರ್ಲೋಡೆಡ್ ವಿತ್ ಇನ್ಫಾರ್ಮೇಷನ್ ನಮಗೆ, ಅದು ಮತ್ತೆ ವೆರಿ ಫಾಸ್ಟ್. ಎಲ್ಲೂ ಎನಿ ಕಾರ್ನರ್ ಆಫ್ ದ ವರ್ಲ್ಡ್ ಈಗ ಇಮಿಡಿಯೇಟಾಗಿ ಫಾಸ್ಟಾಗಿ ಹೋಗುತ್ತೆ. ಪ್ರಿಂಟ್ ಮೀಡಿಯಾ ಇದ್ರ ಜೊತೆಗೆ ಹೇಗೆ ಕೋಪಪ್ ಮಾಡ್ಕೊಳ್ಳುತ್ತೆ? ಯಾಕೆಂದರೆ ಪ್ರಿಂಟ್ ಆಗಿ ಬರೋವರೆಗೆ ಎಲ್ಲರಿಗೂ ಆ ನ್ಯೂಸ್ ಗೊತ್ತಾಗ್ಬಿಟ್ಟಿರುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಇಮಿಡಿಯೇಟಾಗಿ ಗೊತ್ತಾಗುತ್ತೆ. ಜನ ಏನಕ್ಕೆ ಪ್ರಿಂಟ್ ಮೀಡಿಯಾ ಮೇಲೆ ಅಷ್ಟೊಂದು ಅವಲಂಬಿತರಾಗಿರ್ತಾರೆ ಈಗಲೂ? ಅದರ ಒಂದು ರಹಸ್ಯ ಏನು, ಅಥವಾ ಅದರ ಒಂದು ಏನು ಹೇಳ್ತೀರಾ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್? ಬೇಸಿಕಲಿ ಈಗ ಸ್ಟೋರಿ ಅನ್ಫೋಲ್ಡ್ ಆಗ್ತದೆ, ಯಾವುದೋ ಒಂದು ವಿಷಯ ಅನ್ಫೋಲ್ಡ್ ಆಗ್ತದೆ, ಇವಾಗ ಬರ್ತದೆ ಇನ್ಫಾರ್ಮೇಷನ್ನು. ಸೊ ನಿಮ್ಗೆ ಅದು ಎಷ್ಟು ಸತ್ಯ ಏನೋ ಗೊತ್ತಿಲ್ಲ. ಆ ಕ್ಷಣಕ್ಕೆ ಏನೇನು ಇದೆ ಅದನ್ನ ಚಾನಲಲ್ಲಿ ನಿಮಗೆ ಹೇಳಬೇಕಾಗುತ್ತೆ. ಬ್ರೇಕಿಂಗ್ ನ್ಯೂಸ್ ಬರ್ತದೆ. ಬಟ್ ಟಿಲ್ ಎಂಡ್ ಆಫ್ ದ ಡೇ ಈಗ ಫಸ್ಟು ನ್ಯೂಸ್ ಏನು ಬ್ರೇಕ್ ಆಯಿತು, ಆ ಬ್ರೇಕ್ ಆಗಿ ಎಂಡ್ಗೆ ಬರೋಷ್ಟರಲ್ಲಿ ಅದೇನೋ ಬಹಳ ಚೇಂಜಸ್ ಆಗಿರುತ್ತೆ, ತುಂಬ ಚೇಂಜಸ್ ಆಗಿರುತ್ತೆ. ಕಾನ್ಸ್ಟೆಂಟಾಗಿ ಯಾವುದು ಇಲ್ವೇ ಇಲ್ಲ. ಈಗ 12 ಗಂಟೆ ಬೆಳಿಗ್ಗೆ ಆಗಿದ್ದ ವಿಷಯ ರಾತ್ರಿ 10 ಗಂಟೆ ಅಷ್ಟರಲ್ಲಿ ಅದು ಬೇರೆ ಏನೇನೋ ಆಗಿ ಒಂದು ಬಂದಿರುತ್ತೆ. ಸೊ ಇಷ್ಟು ನಿಮ್ಗೊಂದು ಆಲ್ಮೋಸ್ಟ್ ಒಂದು 8 to 10 hours ಒಂದು ಎಮೋಷನಲ್ ರೈಡು, ಸೆನ್ಸೇಷನ್, ಡ್ರಾಮಾ, ಬಿಗ್ ಡ್ರಾಮಾ ಎಲ್ಲನೂ ಆಗಿರುತ್ತೆ. ಹೌದು. ಓಕೆ, ಸೊ ವಾಟ್ ಯು ವೆಂಟ್ ಥ್ರೂ ಅ ರೋಲರ್ ಕೋಸ್ಟರ್ ರೈಡ್ ಆಸ್ ಅನ್ ಆಡಿಯನ್ಸ್, ಆಸ್ ಅ ನ್ಯೂಸ್ ಮೇಕರ್ ಆಲ್ಸೋ. ಸೊ ಏನು ಅಂತ ಗೊತ್ತಿಲ್ಲ, ಬಟ್ ಯು ಗೋಯಿಂಗ್ ಥ್ರೂ ದಟ್. ಪ್ರಿಂಟ್ ಈಸ್ ಲುಕಿಂಗ್ ಅಟ್ ಎವ್ರಿಥಿಂಗ್ ಕಾಮ್ಲಿ, ಏನು ಬರುತ್ತೆ ಬರಲಿ, ರಾತ್ರಿ 10 ಗಂಟೆ 11 ಗಂಟೆ 12 o'clock ಡೆಡ್ಲೈನ್ವರೆಗೂ ಎಲ್ಲ ಇಟ್ಕೊಂಡು ದೆನ್ ದ ಪ್ರಿಪೇರ್ ವಾಟ್ ಈಸ್ ಫ್ರಮ್ ಆಲ್ ದ ರಿಲಯಬಲ್ ಸೋರ್ಸಸ್ ಎಲ್ಲ ಕಲೆಕ್ಟ್ ಮಾಡಿ ಯಾರು ಇನ್ವಾಲ್ವ್ ಆಗಿದ್ದಾರೆ. ಸೊ ಇದರಲ್ಲಿ ಎಷ್ಟು ಸತ್ಯ ಅಷ್ಟು ಮಾತ್ರ ಅದೇ ಪ್ರೆಸೆಂಟ್. ಸೊ ನಿಮಗೆ ನೆಕ್ಸ್ಟ್ ಡೇ ನೋಡಿದಾಗ ನಿಮಗೆ ಸುದ್ದಿ ಗೊತ್ತಾಗಬೇಕು, ಎಷ್ಟು ವಿಷಯ ಗೊತ್ತು ಗೊತ್ತಾಗಬೇಕಿತ್ತು ಅಷ್ಟು ಗೊತ್ತು. ಇನ್ನು ಮಿಕ್ಕಿದ ಊಹಾಪೋಹಗಳೆಲ್ಲನೂ ಇಟ್ಸ್ ನಾಟ್ ದೇರ್. ದಿಸ್ ಹ್ಯಾಪನ್ಸ್ ಓನ್ಲಿ ಇನ್ ದ ಲೈವ್ ಮೀಡಿಯಾ. ಓಕೆ. ಅಂದರೆ ಈಗ ಪ್ರಿಂಟ್ ಮೀಡಿಯಾದಲ್ಲಿ ನಿಮ್ಮ ಸ್ಟೂಡೆಂಟ್ಸ್ ಹೋಗ್ತಾರೆ ಅಥವಾ ಪ್ರಿಂಟ್ ಮೀಡಿಯಾಕ್ಕೆ ಜರ್ನಲಿಸ್ಟ್ ಹೋಗ್ತಾರೆ ಅಂದರೆ ಅವ್ರ ಮೇಲೆ ಇವತ್ತು ಹೆಚ್ಚಿನ ಜವಾಬ್ದಾರಿ ಇರುತ್ತೆ ಕಂಪೇರ್ಡ್ ಟು ಅದರ್ ಮೀಡಿಯಾ. ಡೆಫಿನೆಟ್ಲಿ ತುಂಬ ಜವಾಬ್ದಾರಿ ಆಗಿದೆ. ಯಾಕಂದರೆ ಭಾಳಷ್ಟು ಮಿಸ್ಇನ್ಫಾರ್ಮೇಷನ್ ಅಂತ ಹೇಳ್ತೀವಿ ಅದಕ್ಕೆ. ಸೊ ಎಷ್ಟು ಜನ ಒಟ್ಟು ಸುದ್ದಿಲಿ ಇರಬೇಕು ಅಂತ ಹೇಳಿಬಿಟ್ಟು ಏನೇನೋ ಸುದ್ದಿ ಅವರೇ ಕ್ರಿಯೇಟ್ ಮಾಡಿ ಮಾಡೋಂಥದ್ದು ಇರುತ್ತೆ. ಯಾವುದನ್ನ ನಾವು ನಂಬಬೇಕು ಮತ್ತು ಯಾವುದು ಫೇಕ್, ಯಾವುದು ರಿಯಲ್. ಮತ್ತು ಈಗ ಬಂದಿರೋ ಟೆಕ್ನಾಲಜಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲೆಲ್ಲ ಏನು ಬೇಕಾದರೂ ಮಾಡ್ಬಿಡ್ಬೋದು. ಸುದ್ದಿನೇ ಇಲ್ದೇ ಸುದ್ದಿ ಮಾಡ್ಬೋದು. ಭಾಳಷ್ಟು ಚಾನಲ್ಸ್ ಲೆವೆಲ್ ಆಗಿದೆ, ಯೂಟ್ಯೂಬ್ ಚಾನಲ್ಸ್ ಅಲ್ಲೇ. ಬಿಕಾಸ್ ಅವ್ರಿಗೆ ಆ ಕ್ಷಣಕ್ಕೆ ಒಂದು ಏನೋ ಸೆನ್ಸೇಷನಲ್ ಬೇಕು, ಮತ್ತು ಕ್ಯಾಚ್ ಆಗಬೇಕು, ಐ ಕ್ಯಾಚ್ ಇರಬೇಕು. ಹೌದು. ಒಂದೊಂದು ಸಣ್ಣ ಒಂದು ಶಾರ್ಟ್ಸಲ್ಲಿ ಹಾಕಿದ ತಕ್ಷಣ ಹಿಂಗೇನೋ ಇದೆ, ಏನು ಅದನ್ನ ನೋಡ್ಬೇಕು ಆ ಚಾನಲ್ಗೆ ಹೋಗ್ಬಿಟ್ಟು ಅಂತ. ಸೊ ಎವ್ರಿಬಡಿ ಆರ್ ಲುಕಿಂಗ್ ಅಟ್ ದ ಹುಕ್. ಗುಡ್ ನ್ಯೂಸ್ ಇಸ್ ನೋ ನ್ಯೂಸ್ ನೌಡೇಸ್. ಅಲ್ಲ, ಜರ್ನಲಿಸಮ್ ಒಂದು ಸೇಯಿಂಗ್ ಇದೆ, ಅಂದರೆ ವೆನ್ ದ ಡಾಗ್ ಬೈಟ್ಸ್ ಮ್ಯಾನ್ ಇಟ್ಸ್ ನಾಟ್ ನ್ಯೂಸ್, ವೆನ್ ಮ್ಯಾನ್ ಬೈಟ್ಸ್ ಡಾಗ್ ಇಟ್ ಇಸ್ ನ್ಯೂಸ್ ಅಂತ. ಓಕೆ, ಬಟ್ ಇನ್ನೊಂದೇನೆಂದರೆ ದ ಅದರ್ ಸೈಡ್ ಆಫ್ ಇಟ್ ಇಸ್ ನಾವು ಕಲ್ತಿದ್ದೇನೆಂದರೆ ಈಗಲೂ ಅದು ದಟ್ಸ್ ಒನ್ ಆಫ್ ದ ಮೇಜರ್ ಲೈನ್. ಜರ್ನಲಿಸಮ್ ಈಸ್ ಲಿಟ್ರೇಚರ್ ಇನ್ ಎ ಹರಿ ಅಂತ. ನೀವು ಎಷ್ಟೇ ಆತರವಾಗಿ ಬರೆದ್ರೂ ನೀವು ಅದನ್ನು ಸರಿಯಾಗೇ ಬರೀಬೇಕು. ಸಾಹಿತ್ಯ ಅದರಲ್ಲಿ ಪದಗಳ ಜೋಡಣೆ, ಸೆಂಟೆನ್ಸ್ ಫಾರ್ಮೇಷನ್ನು ಮತ್ತು ನೀವು ಯೂಸ್ ಮಾಡೋಂಥ ಪದಗಳು ಎಲ್ಲರೂ ಕರೆಕ್ಟಾಗಿರ್ಬೇಕಲ್ಲಿ. ಸೊ ತುಂಬ ಒಂದು ಆ ಥರದಲ್ಲಿ ಸಾಹಿತ್ಯ ರಚನೆ ಸರಿಯಾಗಿ ಮಾಡಬೇಕು. ಸೊ ಅದಕ್ಕೆ ನಿಮಗೆ ಪ್ರಿಂಟಲ್ಲಿ ನಾವು ಹೇಳಿದ ಪ್ರಿಂಟ್ ಮೀಡಿಯಾದಲ್ಲಿ ಒಂದಷ್ಟು ವರ್ಷ, ಒಂದು 4-5 ವರ್ಷ ಯಾರು ಸ್ಟೂಡೆಂಟ್ ಮಾಸ್ಟರ್ಸ್ ಪಾಸ್ಔಟ್ ಮಾಡಿ ಹೋಗ್ತಾರೆ. ಸೊ ಪ್ರಿಂಟ್ ಮೀಡಿಯಲ್ಲಿ ಕೆಲಸ ಮಾಡಿ ದೆನ್ ವೆನ್ ದೆ ಗೋ ಟು ಎಲೆಕ್ಟ್ರಾನಿಕ್ ಮೀಡಿಯಾ, ಟಿ ವಿ ಚಾನಲ್ಸು, ಯೂಟ್ಯೂಬ್ಗೆಲ್ಲ ಹೋದಾಗ ಅವ್ರಿಗೆ ಇರೋ ಪರ್ಸ್ಪೆಕ್ಟಿವ್, ಅವರ ಅಪ್ರೋಚ್, ಎವ್ರಿಥಿಂಗ್ ವಿಲ್ ಬಿ ಡಿಫ್ರೆಂಟ್. ದೇ ಕ್ಯಾನ್ ಮೇಕ್ ಎ ಡಿಫ್ರೆನ್ಸ್. ಸೊ ಸುಮ್ಮನೆ ಒಂದು 10-11 ವ್ಯಕ್ತಿ ಆಗೋ ಬದಲು ಹೌ ಯು ಕ್ಯಾನ್ ಬಿ ಅ ಸ್ಪೆಷಲ್ ಪರ್ಸನ್ ಹೂ ಕ್ಯಾನ್ ಗಿವ್
ಸಮ್ ಕೈಂಡ್ ಆಫ್ ಇಂಪ್ಯಾಕ್ಟ್. ಸೊ ಅಲ್ಲಿ ಅವೆಲ್ಲ ಸಾಧ್ಯತೆ ಇದೆ. ನಂಗೆ ಗೊತ್ತಿರೋ ಪ್ರಕಾರ ನಿಮ್ಮ ಬ್ಯಾಕ್ಗ್ರೌಂಡಲ್ಲಿ ನೀವು ಪ್ರಿಂಟ್ ಮೀಡಿಯಾದಲ್ಲಿ ಕೆಲಸ ಮಾಡಿದ್ದು ಕಮ್ಮಿ, ಬರ್ದಿರ್ಬೋದು ನೀವು ಲೇಖನಗಳನ್ನೆಲ್ಲ, ಬಟ್ ನೀವು ಹೆಚ್ಚಾಗಿ ಕೆಲಸ ಮಾಡಿರೋದು ಈ ವಿಜುವಲ್ ಮೀಡಿಯಾದಲ್ಲಿ ಮಾಡಿದ್ದೀರಾ. ಸೊ ನೀವು ಪ್ರಿಂಟ್ ಮೀಡಿಯಾನ ಕಲಿಸೋದಕ್ಕೆ ಯಾವ ರೀತಿ ನಿಮ್ಗೆ ಚಾಲೆಂಜಸ್ ಇರುತ್ತೆ, ಯಾವ ರೀತಿ ಸ್ಟೂಡೆಂಟ್ಸ್ನ ಪ್ರಿಂಟ್ ಮೀಡಿಯಾ ಹೋಗೋದಕ್ಕೆ ಕನ್ವಿನ್ಸ್ ಮಾಡ್ತೀರಾ ನೀವು? ಯಾಕಂದರೆ ನೀವು ಹೇಳಿದ್ರಿ ಪ್ರಿಂಟ್ ಮೀಡಿಯಾ ಸೇರ್ಕೊಳ್ಳೋದಕ್ಕೆ ಸ್ಟೂಡೆಂಟ್ಸ್ಗೆ ನಾನು ಹೇಳ್ತೀನಿ ಅಂತ. ಈಗ ಜರ್ನಲಿಸಮ್, ಪ್ರಿಂಟ್ ಮೀಡಿಯಾ, ಸೊ ವೆನ್ ಇಟ್ ಕಮ್ಸ್ ಟು ಎಕ್ಸ್ಕ್ಲೂಸಿವ್ ಜರ್ನಲಿಸಮ್ ಅಂದರೆ ನ್ಯೂಸ್ ಸಂಬಂಧಪಟ್ಟಂಗೆ ಬಂದಾಗ ಅದು ನನ್ನ ಆಯ್ಕೆಯಲ್ಲಿ ಏನಾಯಿತು, ನನಗೆ ಅಫ್ಕೋರ್ಸ್ ನಾನು ಇಂಟರ್ನ್ಶಿಪ್ ಮಾಡಿದ್ದೆ ಪ್ರಿಂಟ್ ಮೀಡಿಯಾದಲ್ಲಿ. ಸೊ ಒಂದು 3 months ಇಂಟರ್ನ್ಶಿಪ್ ಅಲ್ಲೂ ಮಾಡಿದೆ. ಜೊತೆಗೆ ದೂರದರ್ಶನಲ್ಲೂ ಕೂಡ ಅವಾಗ ಸೈಮಲ್ಟೇನಿಯಸ್ ಆಗಿ ಮಾಡ್ತಾ ಹೋದೆ. ಮಾಸ್ಟರ್ಸ್ ಮಾಡಬೇಕಾದ್ರೆ ಡಿಗ್ರಿನಲ್ಲಿ ಪ್ರಿಂಟ್ ಮೀಡಿಯಾ ಮಾಡಿದ್ದು ಜರ್ನಲಿಸಮ್. ಸೊ ನನಗೆ ಪ್ರಿಂಟ್ ಮೀಡಿಯಾದ ಮುಂಚೆಂದನೂ ಏನು ಪರ್ಸನಲಿ ಆಸಕ್ತಿ ಇಲ್ಲ. ನಾನು ಐ ಆಮ್ ಮೋರ್ ಆಫ್ ಅ ವಿಜುವಲ್ ಪರ್ಸನ್. ಸೊ ನನಗೆ ನಾಟಕ, ನಾನು ಮಾಸ್ಟರ್ಸ್ ಮಾಡಿದ್ಮೇಲೆ ನಾನು ಹೊಟ್ಟಿದ್ದೆ ನಾಟಕದ ಕಡೆ, ನಾಟಕ, ಡಾಕ್ಯುಮೆಂಟ್ರಿ, ಸಿನಿಮಾ, ಸೀರಿಯಲ್ಸ್ ನಾನು ಹೋಗಲೇ ಇಲ್ಲ, ನೆವರ್. ನನಗೆ ಅದು ಮುಂಚೆಂದನೂ ಆ ಮೈಂಡ್ ಸೆಟ್ ಬರಲೇ ಇಲ್ಲ. ಅದು ಸೀರಿಯಲ್ ಮಾಡಬೇಕು ಅಂತ ಅನಿಸ್ಲೂ ಇಲ್ಲ. ಸೊ ಯಾವುದೇ ಥರದಲ್ಲೂ ವರ್ಕು ಮಾಡಲಿಲ್ಲ ಅದ್ರಲ್ಲಿ. ಮೋರ್ ಆಫ್ ನಾನ್ ಫಿಕ್ಷನ್. ಸೊ ನಾವೆಲ್ಲ ಅದೇ ಶುರುಮುರಿ ಈ ಥರ ಶುರು ಮಾಡಿದ್ದು. ಮತ್ತು ಒಂದು ಸಣ್ಣ ಪ್ರಾಬ್ಲಮ್ ಅಂತ ಒಂದು ಒನ್ ಆಫ್ ದ ಮೋಸ್ಟ್ ಮೈ ಬೆಸ್ಟ್ ವರ್ಕ್ ಟಿಲ್ ಡೇಟ್ ಇನ್ ಟೆಲಿವಿಷನ್. ಆ ಥರ ಸುಮಾರು ಯುವ ಫಂಡ, ವೇದಿಕೆ. ಇದರಲ್ಲಿ ಮಾಸ್ಟರ್ಸ್ ಮಾಡ್ಲಿಕ್ಕೆ ಏನಿದೆ, ಬರ್ತೀನಿ ನಾನು ಈ ನಾಟಕದ ಬಗ್ಗೆ ಮತ್ತೆ ಮಾತಾಡ್ಬೇಕು ನಾವು ಅದಕ್ಕೆ. ಬಟ್ ಅದಕ್ಕೂ ಮುಂಚೆ ಇನ್ನೊಂದು ಪ್ರಶ್ನೆ ಮನಸ್ಸಲ್ಲಿ ಕೊರಿತದೆ. ಈ ಇದರಲ್ಲಿ ಮಾಸ್ಟರ್ಸ್ ಮಾಡೋಕ್ಕೆ ಏನಿದೆ? ಜರ್ನಲಿಸಮ್ ನೀವು 2 ವರ್ಷ 3 ವರ್ಷ ಓದಿರ್ತೀರಲ್ವಾ ಬ್ಯಾಚುಲರ್ಸ್, ಅಲ್ಲಿ ಮಾಸ್ಟರ್ಸ್ ಅಲ್ಲಿ ಏನು ಓದ್ತೀರಾ? ಮತ್ತೆ ಅಲ್ಲಿ ಏನು ಸ್ಪೆಷಲ್? ಜರ್ನಲಿಸಮಲ್ಲಿ ಅಲ್ಲಿ 3 ಮೇಜರ್ ಇತ್ತು ಅವಾಗ. ಮತ್ತು ಈಗಲೂ SEP ಸ್ಟೇಟ್ ಎಜುಕೇಷನ್ ಪಾಲಿಸಿ ಬಂದಮೇಲೆ ಮತ್ತೆ 3 ಮೇಜರ್ ಆಗಿದೆ. ಜರ್ನಲಿಸಮ್, ಸೈಕಾಲಜಿ, ಇಂಗ್ಲೀಷ್ ಲಿಟ್ರೇಚರ್, ನಮ್ಮ 3 ಓದಿದ್ದು. ಸೊ ಮಾಸ್ಟರ್ಸ್ ಮಾಡಬೇಕಾದ್ರೆ ಯಾವುದಾದ್ರೂ ಮಾಡ್ಬೋದಾಗಿತ್ತು. ಬಟ್ ನನಗೆ ಇಂಟ್ರೆಸ್ಟ್ ಇದ್ದಿದ್ದು ನಾಟಕ ಎಲ್ಲ ಮಾಡ್ತಿದ್ದರಿಂದ ಆ ಟೈಮಲ್ಲಿ ಮೋರ್ ಆಫ್ ವಿಜುವಲ್ ಕಮ್ಯುನಿಕೇಷನ್ ಬೇಕು ಅಂತ ವಿಜುವಲ್ ಮೀಡಿಯಾ ಅಂದಮೇಲೆ ನಾನು ಒಂದು ಮಾಸ್ಟರ್ ಸ್ಪೆಷಲೈಸೇಷನ್ ತೊಗೊಂಡೆ 2nd ಇಯರಲ್ಲಿ. ಅಲ್ಲಿ ತುಂಬ ಜರ್ನಲಿಸಮ್ ಬಿಟ್ಟು ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಕಮ್ಯುನಿಕೇಷನ್ ಪಾಲಿಸೀಸ್, ಕಮ್ಯುನಿಕೇಷನ್ ಮಾಡೆಲ್ಸ್, ಏನೇನು ಆಗಿನ ಕಾಲದ ಅರಿಸ್ಟಾಟಲ್ ಟೈಮಿಂದ ಏನೇನೆಲ್ಲ ಹೇಳ್ಕೊಂಡ್ಬಂದಿದ್ರು ಅದೆಲ್ಲನೂ ಅಲ್ಲಿ ಬಂತು. ಸೊ ಬಟ್ ಅಫ್ಕೋರ್ಸ್ ನಾವೇನು ಮಾಸ್ಟರ್ಸ್ ಓದಿದ್ವಿ ಅಲ್ಲಿ ಆ ಟೈಮಲ್ಲಿ ಇಟ್ ವಾಸ್ ಔಟ್ಡೇಟೆಡ್ ಆ ಟೈಮ್ಗೆ. ಸೊ ಹಾಗಾಗಿ ದ ಲರ್ನಿಂಗ್ ಹ್ಯಾಪೆಂಡ್ ಆನ್ ದ ಜಾಬ್. ಓಕೆ. ಸೊ ಅಂದರೆ ಅಲ್ಲಿ ಕಲ್ತಿದ್ದು ಏನಾದರೂ ಉಪಯೋಗ ಆಯ್ತು? ಸರ್ಟಿಫಿಕೇಟ್, ಒಂದು ಮಾಸ್ಟರ್ಸ್ ಸರ್ಟಿಫಿಕೇಟ್ ಬಂದಿದ್ದಕ್ಕೆ ಇವತ್ತು ನಾನೊಂದು ಕಾಲೇಜಲ್ಲಿ ಟೀಚ್. ಮತ್ತು ಇದಕ್ಕಿಂತ ಮುಂಚೆ ಒಂದು ಸತಿ ಹಂಸಲೇಖ ಅವರ ದೇಸಿ ಕಾಲೇಜಲ್ಲಿ ನಾನು 2 years ಅಲ್ಲಿ ಟೀಚ್ ಮಾಡಿದ್ದೆ, ಬಿಕಾಸ್ ಐ ಹ್ಯಾಡ್ ದಟ್ ಮಾಸ್ಟರ್ಸ್ ಡಿಗ್ರಿ. ಓಕೆ. ಸೊ ಅಲ್ಲಿ ಕಲ್ತಿದ್ದು ಏನಂದರೆ ಒಂದಷ್ಟು ಒಳ್ಳೊಳ್ಳೆ ಪ್ರೊಫೆಸರ್ಸು, ಅವ್ರ ಜೊತೆ ಒಡನಾಟಗಳು, ಮತ್ತು ನಮ್ಮ ಬೇರೆ ಬೇರೆ ಕಡೆಯಿಂದ ಬಂದ ಎಲ್ಲ ಫ್ರೆಂಡ್ಸ್, ಸ್ಟೂಡೆಂಟ್ಸು. ಸೊ ಈ ಒಂದು ಬೇಸಿಕಲಿ ಕಾಲೇಜಲ್ಲಿ ಆಗದೆ ಅದು. ನಾವು ಟೆಕ್ಸ್ಟ್ ಸಿಲೆಬಸ್ ಎಷ್ಟು ಓದ್ತೀವೋ ಅದಕ್ಕಿಂತ ಹೆಚ್ಚಾಗಿ ಜನರ ಒಡನಾಟ, ಅವ್ರ ಥಾಟ್ ಪ್ರೊಸೆಸ್ ಏನು, ಎಲ್ಲ ಬೇರೆ ಬೇರೆ ಬ್ಯಾಕ್ಗ್ರೌಂಡಿಂದ ಬಂದಿರ್ತಾರೆ. ಅವ್ರು ಯಾಕೆ ಈ ಥರ ಯೋಚನೆ ಮಾಡ್ತಾರೆ, ಒಂದೇ ವಿಷಯಕ್ಕೆ ಎಲ್ಲರೂ 10 ವೆರೈಟಿ ಪರ್ಸ್ಪೆಕ್ಟಿವ್ ಇರುತ್ತೆ. ಯಾಕಿದು ಈ ಥರದ್ದು ಅರ್ಥ ಆಗೋದು ನಮಗೆ ಒಂದು ಕಾಲೇಜಲ್ಲಿ ಇದ್ದಾಗಲೇ. ಅದಕ್ಕೆ ಒಂದು ಎಕ್ಸಾಂಪಲ್, ಲೈಕ್ ಒಂದೇ ವಿಷಯಕ್ಕೆ ಒಂದು 10 ಜನ ಬೇರೆ ಬೇರೆ ರೀತಿ ಯೋಚನೆ ಮಾಡ್ತಾರೆ, ಬೇರೆ ಬೇರೆ ರೀತಿ ಇನ್ಪುಟ್ ಕೊಡ್ತಾರೆ ಅಂದ್ರೆ ಅಲ್ಲ, ಭಾಳಷ್ಟಿದೆ ತಕ್ಷಣಕ್ಕೆ. ಓಕೆ, ಇವಾಗೇನಂದರೆ ಒಂದು ನಾವು ಕ್ರೈಸ್ಟ್ ಕಾಲೇಜಲ್ಲಿ ಇರೋವರೆಗೂ ನಮಗೆ ಇದು ತುಂಬ ಒಂದು ಪ್ರೈವೇಟ್ ಕಾಲೇಜಲ್ಲಿ ಹೆಂಗಿರುತ್ತೆ, ತುಂಬ ಸೇಫ್ ಝೋನ್. ಅಲ್ಲಿ ಒಂದು ಜಾತಿ ಈ ಥರ ಫ್ಯಾಕ್ಟರ್ಸ್ ಏನು ಗೊತ್ತಾಗ್ತಾರಲ್ಲ. ಮ್ಯಾಕ್ಸಿಮಮ್ ಗೊತ್ತಾಗಿದ್ದೇನೆಂದರೆ ಒಂದು ಧರ್ಮಗಳು, ರಿಲಿಜನ್, ಮುಸ್ಲಿಂ, ಕ್ರಿಶ್ಚಿಯನ್, ಹಿಂದೂ, ಈ ಥರದ್ದು. ವೆರಾಸ್ ಯೂನಿವರ್ಸಿಟಿ ಲೆವೆಲ್ಗೆ ಬಂದಾಗ ಆಗಲೇ ಒಂದಷ್ಟೆಲ್ಲ ಮೆಚೂರ್ ಆಗಿರ್ತಾರೆ, ಬೇರೆ ಬೇರೆ ಪರ್ಸ್ಪೆಕ್ಟಿವ್ ಬಂದಿರ್ತಾರೆ, ಬೇರೆ ಬೇರೆ ಬ್ಯಾಕ್ಗ್ರೌಂಡ್ ಜನ ಬಂದಿರ್ತಾರೆ. ಅಲ್ಲಿ ಬಂದಾಗ ಬರೀ ಒಂದೇ ಒಂದು ಅಂಬ್ರೆಲಾ ಕೆಳಗಡೆ ಬೇರೆ 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 ಜಾತಿ, ಬೇರೆ ಬೇರೆ ಕಮ್ಯುನಿಟೀಸು. ಓಕೆ, ಇವೆಲ್ಲ ನಿಮಗೆ
ಕಮ್ಯುನಿಕೇಷನ್ ಸಿಲೆಬಸ್ಸಲ್ಲೂ ಇರಲ್ಲ, ಎಲ್ಲೂ ಇರಲ್ಲ. ದಟ್ ಕಮ್ಸ್ ವಿತ್ ದ ಪೀಪಲ್. ಯಾವುದೋ ಒಂದು ವಿಷಯದ ಬಗ್ಗೆ ಡಿಸ್ಕಷನ್ ಆದಾಗ ಒಬ್ಬರೊಬ್ರದ್ದು ಒಂದು ಪರ್ಸ್ಪೆಕ್ಟಿವ್ ಇರುತ್ತೆ. ಯಾಕಂದರೆ ಅವ್ರವ್ರ ಅಪ್ಬ್ರಿಂಗಿಂಗು, ಅವ್ರವ್ರ ಫಾರ್ಮೇಟಿವ್ ಇಯರ್ಸ್ ಏನು ಕಲ್ತಿರ್ತಾರೆ, ಮತ್ತು ಅವರ ಸಮುದಾಯದಲ್ಲಿ ಏನು ಬಂದಿರುತ್ತೆ, ಅವೆಲ್ಲ ಇಲ್ಲಿ ಬಂದಾಗಲೇ ನಿಮಗೆ ಒಂದೇ ವಿಷಯಕ್ಕೆ ಇಲ್ಲಿ 10 ಪರ್ಸ್ಪೆಕ್ಟಿವ್ ಇದೆ. ಇದು ನಾವು ಸುಮ್ಮನೆ ನೇರವಾಗಿ ಒಬ್ಬರೇ ಹೇಳೋಕ್ಕಾಗಲ್ಲ ಅದನ್ನು. ಹೌದು. ಸೊ ಎಲ್ಲನೂ ಸಮತೋಲನದಲ್ಲಿ ಅದನ್ನು ಬ್ಯಾಲೆನ್ಸ್ ಮಾಡಿ ಅದನ್ನು ಕೊಡಬೇಕಾಗತ್ತೆ. ಅಲ್ಲಿ ಫನಿಯೆಸ್ಟ್ ಇನ್ಸಿಡೆಂಟ್ ಯಾವುದಾದ್ರೂ ಇದೆಯಾ ಆ ಥರ? ಫನ್ನಿಯೆಸ್ಟ್ ಇನ್ಸಿಡೆಂಟು ಕಾಲೇಜ್ದಾ? ಹಾಂ, ಈ ಥರ ಒಂದು ಘಟನೆ ಇರುವಾಗ? ಈ ಥರ ಘಟನೆಗಂತ ಏನಿಲ್ಲ. ಒಂದು ನಾನು ಕ್ರೈಸ್ಟ್ ಕಾಲೇಜಿಂದ ನಾಟಕ ಮಾಡಿಸೋದು ಸುಮಾರು. ಅಂದರೆ ಆ ನಾಟಕ 3 ವರ್ಷ ನಾಟಕ ಮಾಡಿದ್ವಿ. ಕೊನೆ ವರ್ಷ ನಾನು ನಾಟಕ ಡೈರೆಕ್ಟ್ ಮಾಡಿದ್ದೆ, ಜೋಕುಮಾರ ಸ್ವಾಮಿ ಅಂತ. ಅದಕ್ಕಿಂತ ಮುಂಚೆ 2 ವರ್ಷ ಚೈತನ್ಯ ಡೈರೆಕ್ಟ್ ಮಾಡಿದ್ದೆ, ಚೈತನ್ಯ ಆದಿಗಳು. ಹಾಂ. ಸೊ ನಾನು 1 ವರ್ಷ ಸೀನಿಯರ್ ಚೈತನ್ಯ ಕಾಲೇಜಲ್ಲಿ. ಇಲ್ಲೂ ಹೋದ್ಮೇಲೂ ಅದೇ ಥರದ್ದೊಂದು ಹುಚ್ಚತನ, ಇಲ್ಲೂ ಮಾಡಿಸ್ಬೇಕು ನಾಟಕ ಅಂತ. ಬಟ್ ಅಲ್ಲಿ ನಿಮಗೆ ಯಾರು ನಾಟಕ ಮಾಡೋಕ್ಕೆ, ನಾವು ಇದ್ದಿದ್ದೇ ಒಂದು 20 ಜನ. 20 ಜನದಲ್ಲಿ ಒಂದು 2-3 ಜನ ಇಂಟ್ರೆಸ್ಟ್ ತೋರಿಸೋರು ಅಷ್ಟೇ. ಅಫ್ಕೋರ್ಸ್ ಇಡೀ ಸೆಂಟ್ರಲ್ ಕಾಲೇಜ್ ಕ್ಯಾಂಪಸ್ಸೇ ಇತ್ತು. ಬೇರೆ ಬೇರೆ ಇವ್ರನ್ನೆಲ್ಲ ಕರ್ಕೊಂಡು, ಕಾಮರ್ಸಿಂದ ಇನ್ನಾರು, ಮ್ಯಾಥ್ಸಿಂದ ಇನ್ನಾರು ಕರ್ಕೊಂಡು ಎಲ್ಲ ಮಾಡಿದ್ವಿ. ಸೊ ನಮ್ಮ ಪಿ ಡಿ ಸತೀಶ್ ಅಂತ ಗೊತ್ತಿರಬೇಕು, ಆ್ಯಕ್ಟ್ರು. ಹಾಂ. ಸೊ ಅವನು ನನ್ನ ಕ್ಲಾಸ್ಮೇಟ್. ನೀನಾಸಂ ಸತೀಶ್ ಅಂತ? ಇಲ್ಲ, ಸತೀಶ್ ಚಂದ್ರ, ಪಿ ಡಿ ಸತೀಶ್ ಚಂದ್ರ. ಪಿ ಡಿ ಸತೀಶ್ ಚಂದ್ರ. ಹಾಂ. ಸೊ ಕಾರ್ನಾಡ್ ಅವ್ರದ್ದು ಮಾನಿಷಾದ ನಾಟಕ ಡೈರೆಕ್ಟ್ ಮಾಡಿಸಿದೆ ನಾನು ಕಾಲೇಜಲ್ಲಿ. ಸೊ ನಮ್ಮ ಕಾಲೇಜಿನ ಹುಡುಗಿನೇ ಅದರಲ್ಲಿ ಆ್ಯಕ್ಟ್ ಮಾಡಿದ್ರು. ಸತೀಶು ವಾಲ್ಮೀಕಿ ಪಾತ್ರ. ಓಕೆ, ಇನ್ನು 3 ದಿವಸ ಇತ್ತು ನಾಟಕಕ್ಕೆ. ಈ ಮೊನ್ನೆ ಕಾಂತಾರದಲ್ಲಿ ಅವರಿದ್ರಲ್ಲ, ಅವರೇ ಅಲ್ವಾ? ಕಾಂತಾರ 2 ಅಲ್ಲಿ? ಇಲ್ಲ, ಕಾಂತಾರ 2 ನೋಡಿಲ್ಲ. ಅದು ಚಸ್ಮಾ ಆಗ್ತಾರಲ್ಲ? ಹೌದಾ, ಸತೀಶ್ ಅವರು. ಆಮೇಲೆ ಇದರಲ್ಲಿ ಬೆಲ್ ಬಾಟಮಲ್ಲಿ ಫ್ರೆಂಡ್ ಅಂತ. ಹಾಂ ಹಾಂ ಹಾಂ, ಅದೇ ಅವರೇ. ಕಾಂತಾರ 2ದಲ್ಲೂ ಅವರೇ. ಹಾಂ, ಓಕೆ. ಸೊ ವಾಲ್ಮೀಕಿ ಪಾತ್ರ ಅವ್ರು ಮಾಡ್ತಿದ್ದ ಸತೀಶ್. ಕವನ್ ಪಾರ್ಕ್ ಹತ್ರ ಹೋಗ್ಬೇಕಾದ್ರೆ ಎಲ್ಲ ಅವನು ಮತ್ತು ರಮಾ ಅವ್ರ ವೈಫ್, ಅವಾಗಿಬ್ಬರು ಅವರು ಕ್ಲಾಸ್ಮೇಟ್ಸು, ಹೊಡೆದು ಕಾಲು ಮುರ್ಕೊಂಡ. ಮಾರ್ತಾಸ್ ಹಾಸ್ಪಿಟ್ಲಿಗೆ ಸೇರಿಸಿದ್ವಿ. ಸೊ ಇನ್ನು 3 ದಿವಸಕ್ಕೆ ನಾಟಕ ಇದೆ. ಯಾರು ಕೇಳಿದ್ರು ಮಾಡಲ್ಲ ಅಂತ. ಕೊನೆಗೆ ಆಪ್ಷನ್ ಇಲ್ಲ. ನಾನು ಯಾವತ್ತೂ ನಾಟಕ ಮಾಡಬಾರೋ ಸ್ಟೇಜಲ್ಲಿ ಅಂತ ಅಂದ್ಕೊಂಡಿದ್ದೆ. ಅವೆಲ್ಲ ಒಂದು ತುಂಬ ಕೆಟ್ಟದಾಗ ಪರ್ಫಾರ್ಮ್ ಮಾಡಿಬಿಟ್ಟಿದ್ದೆ, ನಾನು ಮಾಡಲ್ಲ ಅಂತ. ಬಟ್ ಈ ಸಿಚುವೇಶನ್ ಬಂತು, ಮಾಡಬೇಕು ನಾಟಕ ಅಂತ. ಸೊ ವಾಲ್ಮೀಕಿ ಪಾತ್ರ ನಾನು ಮಾಡಿದೆ. ಮತ್ತೆ ನಾನು ನಟ ಅಂತ ಇಂಟ್ರೊಡ್ಯೂಸ್ ಮಾಡಿದಾಗ ನೀವು ನಟ ಅಲ್ಲ? ಅದು ನಟ ನಾನು ಚಾಯ್ಸೇ ಅಲ್ಲ ಅದು. ಓಕೆ. ಸೊ ಆವಾಗ ಒಂದು ಪಾತ್ರ ಮಾಡಬೇಕಿತ್ತು ಅವತ್ತು. ಸೊ ಆ ಪಾತ್ರ ಮಾಡಿದಾಗ ನನಗೆ ಎಷ್ಟು ಕಾನ್ಷಿಯಸ್ ಆಗಿದೆ ಅಂದರೆ, ನೋ ಮೋರ್ ಆ್ಯಕ್ಟಿಂಗ್ ಅಂತ ಅನಿಸ್ಬಿಟ್ಟಿತ್ತು. ಬಿಕಾಸ್ ಐ ನೆವರ್ ವಾಂಟೆಡ್ ಟು ಬಿ ಆನ್ ಆ್ಯಕ್ಟರ್. ಆನ್ ಸ್ಕ್ರೀನ್ ಹಿಂಗೆ ಬರಬೇಕು, ಮಾತಾಡಬೇಕು, ಈ ಥರ ಮಾತುಕತೆ ಓಕೆ, ಬಟ್ ನೆವರ್ ವಾಂಟೆಡ್ ಟು ಬಿ ಆನ್ ಆ್ಯಕ್ಟರ್. ಅಫ್ಕೋರ್ಸ್ ನಾನು ಫಸ್ಟ್ ನಾಟಕ ಮಾಡಿದಾಗಲೇ ಮೇನ್ ರೋಲ್ ಮಾಡಿದ್ದೆ. ಬಟ್ ಸಮ್ವೇರ್ ದಟ್ ಥಿಂಗ್ ಜಸ್ಟ್ ವ್ಯಾನಿಶ್ಡ್. ಬಟ್ ನೀವು ನಟ ಆಗಿಲ್ಲ ಅಂದರೆ ನಿರ್ದೇಶಕರು ಹೇಗಾಗೋದಕ್ಕೆ ಸಾಧ್ಯ? ಅಲ್ಲ, ನಟ ಆ ಎಕ್ಸ್ಪ್ರೆಷನ್ಸ್ಗೆಲ್ಲ ನನಗೆ ಬಹುಶಃ ನನಗೆ ಬರ್ಬೋದು. ಬಟ್ ಐ ಡೋಂಟ್ ವಾಂಟ್ ಟು ಕಾನ್ಷಿಯಸ್ಲಿ ಆ್ಯಕ್ಟ್. ಬೇರೆಯವರಿಂದ ತೆಗಿಯೋಕ್ಕೆ ಗೊತ್ತು ಯಾವ ರೀತಿ ಎಕ್ಸ್ಪ್ರೆಷನ್ ಬೇಕು. ಬಟ್ ನನ್ಗೆ ಆ್ಯಕ್ಟ್ ಮಾಡ್ಬೇಕಂತೇನು ಆ ಥರ ಆಸೆ ಇಲ್ಲ. ಬರುತ್ತೆ, ಅದೇ ಆ್ಯಕ್ಟ್ ಯಾರಾದರೂ ಆ್ಯಕ್ಟ್ ಮಾಡ್ಬೋದು. ಸೊ ನಮ್ಗೆ ಒಳಗೆ ಅನಿಸ್ತಾ ಇರೋದನ್ನು ನಾವು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆ್ಯಕ್ಟ್ರೇ ಆಗಿರಬೇಕು, ಟ್ರೈನ್ಡ್ ಆಗಿರ್ಬೇಕು ಅಂತೇನಲ್ಲ. ಎನಿಬಡಿ ಕ್ಯಾನ್ ಡೂ, ಎನಿಬಡಿ ಕ್ಯಾನ್ ಆ್ಯಕ್ಟ್. ಓನ್ಲಿ ಥಿಂಗ್ ಇಸ್, ಆ ಮೂಮೆಂಟಲ್ಲಿ ಯು ಹ್ಯಾವ್ ಟು ಬಿ ವೆರಿ ವೆರಿ ಅಲರ್ಟ್. ಯು ಹ್ಯಾವ್ ಟು ಜಸ್ಟ್ ಬಿ ಯು ಲಿವ್ ದ ಮೂಮೆಂಟ್. ಯಾರು ಏನು ಅನ್ಕೊಂಡ್ಬಿಡ್ತಾರೋ ಏನೋ ಕಾನ್ಷಿಯಸ್ ಆಗೋದು, ಆ ಥರ ಬಂದಾಗ ಇಟ್ ಬಿ ಡಿಫಿಕಲ್ಟ್. ಆ ಥರ ನನಗೆ ಅನಿಸ್ಬಿಟ್ಟಿತ್ತು ಅವಾಗೆಲ್ಲ. ಈಗ ಆ ಥರದ್ದೇನು ಅನಿಸಿಕೆನೇ ಇಲ್ಲ. ಯಾರೇನಾದರೂ ಅಂದ್ಕೊಂಡ್ರೂ ಪರವಾಗಿಲ್ಲ. ಬಟ್ ಐ ಸ್ಟಿಲ್ ನೆವರ್ ವಾಂಟ್ ಟು ಆ್ಯಕ್ಟ್. ಅದೊಂದು ಬಂದ್ಬಿಡುತ್ತೆ, ಅದು ಕಾನ್ಷಿಯಸ್ಸಲ್ಲಿ ನಾನು ಮಾಡಬಾರ್ದು ಅಂತ. ಹಾಂ, ಇಂಟ್ರೆಸ್ಟ್ ಇಲ್ಲ ಅಂತ ಸುಮ್ಮನೆ ಒಂದು ಫೋರ್ಸ್ಫುಲ್ ಆಗಿ ಆಗ್ಬಿಡುತ್ತೆ. ಇದಾದ್ಮೇಲೆ ನೀವು ನಾಟಕಗಳ ಕಡೆ ಬಂದ್ರಿ ಅಂತ ಹೇಳಿದ್ರಿ. ಸೊ ಅದು ಎಲ್ಲಿಂದ ನಿಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ? ನಾಟಕ ಶುರುವಾಗಿದ್ದೆ ಕ್ರೈಸ್ಟ್ ಕಾಲೇಜಲ್ಲಿ. ಅದಕ್ಕಿಂತ ಮುಂಚೆ ಸ್ಕೂಲಲ್ಲೆಲ್ಲ ನಾಟಕ ಮಾಡಿದ್ದೆ. ಸ್ಕೂಲಲ್ಲಿ ಬೇಸಿಕ್ ಫೌಂಡೇಶನ್ ಆ್ಯಕ್ಚುಲಿ ಶುರುವಾಗಿದೆ ಅಲ್ಲೇ. ವಿದ್ಯಾಭಾರತಿ ಇಂಗ್ಲೀಷ್ ಸ್ಕೂಲ್ ಅಂತ, ರಾಜಾಜಿನಗರ್ ಫಸ್ಟ್ ಬ್ಲಾಕ್.
ಕೇತ್ಮಾನಲ್ಲಿ ಅಂತ ಇದೆ, ಈಗ ಅದೆಲ್ಲ ಶಿಫ್ಟ್ ಆಗಿದೆ ಆ ಕಡೆಗೆ ಸ್ಕೂಲ್. ಅಲ್ಲಿ ನಮ್ಮ ಹೆಡ್ ಮಾಸ್ಟ್ರು ಗುರ್ತಿಡಿದ್ಬಿಟ್ಟು ಶೇಕ್ಸ್ಪಿಯರ್ ನಾಟಕ, ಮರ್ಚೆಂಟ್ ಆಫ್ ವಿನೀಸ್, ಅದರಲ್ಲಿ ಬೊಸಾನಿಯೋ ಅಂತ ಒಂದು ಪಾತ್ರ ಬರುತ್ತೆ, ಅದನ್ನು ಮಾಡಿಸಿದ್ರು. ಮತ್ತು ಇನ್ನೊಂದು ಅದು ಒಂದು ಗಾಡಿ ಮೊಫಾಜಾನ್ ಅಂತ ಒಂದು ರೈಟರ್ ಇದೆ, ಒಂದು ನೆಕ್ಲೆಸ್ ಅಂತ ಒಂದು ಅದು, ಅದನ್ನು ಕನ್ನಡಕ್ಕೆ ಬರೆದವರು ನಾಟಕ ಮಾಡಿಸಿದ್ರು. ಯಾವಾಗ ಇದು ಕನ್ನಡ ಸ್ಕೂಲಲ್ಲಿ ಮೈ 5th 6th 7th 8th 9th 4 years ಹೆಡ್ ಮಾಸ್ಟರ್ ವಾಸ್ ಅಮೇಝಿಂಗ್ ಪರ್ಸನ್. ಸರ್, ಇಂಥ ನಾಟಕದಲ್ಲಿ ಈಗಲೇ ನಮ್ಗೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅದನ್ನು, ಆವಾಗ ನೀವು ಮಾಡಿದ್ದೀರಾ. ಮತ್ತು ಶಿವಾಜಿ ನಾಟಕ, ಅದರಲ್ಲಿ ತಾನಾಜಿ ಹೌದೌದು, ಉಡಾನ್ ಹಾಕ್ಬಿಟ್ಟು ಕೋಟೆ ಹತ್ತಿ ಫೈಟ್ ಎಲ್ಲ ಮಾಡೋದಲ್ಲ, ಆ ಥರದ್ದು ಒಂದು ಸೀಕ್ವೆನ್ಸು ನಾಟಕ. ಹೆಡ್ ಮಾಸ್ಟರ್ ಮೊಮ್ಮಗ ಆದರ್ಶ್ ಅಂತ, ನಾನು ಭಾರಿ ಕ್ಲೋಸ್ ಫ್ರೆಂಡ್ಸ್ ಸ್ಕೂಲಲ್ಲಿ. ಎಲ್ಲ ನಾಟಕದಲ್ಲಿ ನಾವು ಇಬ್ಬರು ಇರ್ತಾಯಿದ್ವಿ ಹೆಚ್ಚು ಕಮ್ಮಿ. ಸೊ ಅಲ್ಲಿ ಶುರುವಾಗಿದ್ದು ನಾಟಕದಲ್ಲಿ, ಒಂದು ಹುಚ್ಚು ಶುರುವಾಗಿದ್ದಲ್ಲಿ ನಾಟಕ ಮಾಡಿದ್ದೀನಿ, ಇಲ್ಲ ಅಂತಲ್ಲ. ಬಟ್ ಅವತ್ತಿಗೆಲ್ಲ ಏನೂ ಅನಿಸ್ತಾರಿಲ್ಲ, ಸುಮ್ಮನೆ ಹಿಂಗೆ ಜನರಲ್ ಮಾಡಿ. ಅದೇ ಅನ್ನಲ್ಲ, ಒಂದು 18-19 ವರ್ಷ ಆದಮೇಲೆ ಎಲ್ಲ ಮನಸ್ಸು ಕರಪ್ಟ್ ಆಗುತ್ತಲ್ಲ, ಹೌದು, ಅವಾಗ ಶುರು ಆಗುತ್ತೆ ಯೋಚನೆಗಳು ಬರೋಕ್ಕೆ. ನಾನು ಇದು ಮಾಡಬೇಕಾ ಬೇಡ, ಯಾರು ನೋಡಿ ಏನು ಅನ್ಕೊಳ್ತಾರೆ, ಅವ್ರೇನು ಅನ್ಕೊಳ್ತಾರೆ, ಇವ್ರು ಅನ್ಕೊಳ್ತಾರೆ ಅಂತ ಬಂದಾಗಲೇ ಇನ್ನು ಸ್ಟಾರ್ಟ್ ಲಿವಿಂಗ್ ಫಾರ್ ಅದರ್ಸ್, ದ ಪ್ರಾಬ್ಲಮ್ ಅರೈಸಸ್. ನಾವು ಸುಮ್ಮನೆ ನಮ್ಮ ಪಾಡಿ ನಾವು ಖುಷಿಯಾಗಿದ್ದರೆ, ನಮಗೋಸ್ಕರ ನಾವು ಬದುಕಬೇಕು, ಆವಾಗ ಎಲ್ಲರೂ ಜೊತೆಗಿರ್ತಾರೆ. ನೀವು ಇನ್ಯಾರೋ ಇಂಪ್ರೆಸ್ ಮಾಡಬೇಕು ಅಂತ ಹೋದಾಗಲೇ ಇಡ್ಬೋದು. ದಟ್ ಈಸ್ ವೇರ್ ಯು ಫಾಲ್ಟರ್ ಲೈಫ್. ಸೊ ಜರ್ನಲಿಸಮ್ ಆದಮೇಲೆ ಮುಂದಿನ ದಾರಿ? 97 ಮುಗೀತು ನನ್ನ ಮಾಸ್ಟರ್ಸ್. 98 ನನ್ನ ಫಸ್ಟ್ ಪ್ರೋಗ್ರಾಮು. ಅಫ್ಕೋರ್ಸ್ ನಾನು PhD ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಇತ್ತು, ಪಾಪ್ಯುಲರ್ ಕಲ್ಚರ್ ಬಗ್ಗೆ PhD ಮಾಡುವಂತ. ನಮ್ಮ ಮೇಷ್ಟ್ರು ಡಾಕ್ಟರ್ KY ನಾರಾಯಣ ಸ್ವಾಮಿ ಅವರು, KY ನವರು ಆವಾಗಿಂದ ಹೇಳ್ತಾರೆ ನನಗೆ. ಸೊ ಒಂದಷ್ಟು ಆವಾಗ ನರಸಿಂಹರಾಜು ಬಗ್ಗೆನೇ ಮಾಡಬೇಕು, ಪಾಪ್ಯುಲರ್ ಕಲ್ಚರ್, ಹೇಗೆ ಅವರ ಪಾತ್ರಗಳು ಮತ್ತು ಅವರು ಹೋಗ್ತದ ಊರುಗಳು, ಅಲ್ಲಿ ಜನರ ಒಡನಾಟ, ಆ ಒಂದು ಈಗ ನಾಟಕ ಮಾಡೋದಕ್ಕಾದ್ರೆ ಸಂಜೆ ಮಾಡೋರು, ಬೆಳಗ್ಗೆಯಿಂದ ಸಂಜೆವರೆಗೂ ಆ ಊರಲ್ಲಿರೋರು, ಅದು ಹಳ್ಳಿನ ಹೋಗೋದಾಗಲ್ಲ ಎಲ್ಲೋ ಒಂದು ಕಡೆ. ಸೊ ಬೆಳಗ್ಗೆಯಿಂದ ಅವ್ರ ಮನೆಯಲ್ಲಿ ಯಾರ್ದು ಮನೆಯಲ್ಲಿ ಏನೋ ಫಂಕ್ಷನ್ ಇದೆ ಅಲ್ಲಿ ಹೋಗೋದು, ಮತ್ತು ಅಲ್ಲಿ ಕಟ್ಟೆಯಲ್ಲಿ ಕೂತ್ಕೊಂಡು ಮಾತಾಡೋದು, ಅವ್ರ ಜೊತೆ ಇಸ್ಪೀಟ್ ಆಡೋದು, ಹಿಂಗೆ. ಸೊ ಅವ್ರ ಜೊತೆ ಅಲ್ಲಿ ಕಲೆಕ್ಟ್ ಮಾಡಿದ ಒಂದಷ್ಟು ವಿಷಯಗಳನ್ನೆಲ್ಲ ಅವರು ತಂದು ಸಂಜೆ ನಾಟಕದಲ್ಲಿ ಅಳವಡಿಸ್ಕೊಂಡು ಹೇಳೋರೆಲ್ಲ. ಇದು ನನಗೆ ಇಂಟ್ರೆಸ್ಟಿಂಗ್ ಅನಿಸೋದು. ಇದು ಪಾಪ್ಯುಲರ್ ಕಲ್ಚರ್ ಅಂದ ತಕ್ಷಣ ಇವತ್ತು ತುಂಬ ಏನೋ ಒಬ್ಬ ಸ್ಟಾರ್ ಅಥವಾ ದೊಡ್ಡ ಹೀರೋಯಿನ್ ಅಥವಾ ಒಂದು ಕಲ್ಟ್ ಅಂಕಲ್ಲ. ಇದು ಹೇಗೆ ಜನಸಾಮಾನ್ಯರ ಜೀವನದ ಅಂಶಗಳನ್ನ ಒಬ್ಬ ಆ್ಯಕ್ಟ್ರ್ ಅಳವಡಿಸ್ಕೊಂಡು ತನ್ನ ಒಂದು ಅಭಿನಯದ ಮೂಲಕ ಅಥವಾ ಒಂದು ಪಾತ್ರದ ಮೂಲಕ ಹೇಳ್ತಾನಲ್ಲ. ಸೊ ಈ ಥರದ ಎಕ್ಸ್ಪೆರಿಮೆಂಟ್ಸ್ ಎಷ್ಟಾಯಿತು ಅವಾಗ. ಅದು ಆ ಕ್ಯಾರೆಕ್ಟರ್ಗಳನ್ನ ಹಾಗೆ ಬರಿತಾಯಿದ್ರು ಅವಾಗ, ಪಾತ್ರಗಳನ್ನ. ಸೊ ಅಂಥದ್ದೊಂದು ಇಟ್ಕೊಂಡು ಒಂದು ಮಾಡಬೇಕು ಅಂತ ಶುರುವಾಯಿತು. ಅದೊಂದಿಷ್ಟು ಸಣ್ಣದಾಗಿ ರಿಸರ್ಚ್ ಮಾಡಿದ್ದೆ. ಆಮೇಲೆ ಆ ಟೈಮಿಗೆ ಕರೆಕ್ಟಾಗಿ ನಮ್ಮ ಚಿಕ್ಕಮ್ಮ ಸುಧಾ ನರಸಿಂಹರಾಜು ಅವರು ದೂರದರ್ಶನ್ಗೆ ಏನೋ ಪ್ರೋಗ್ರಾಮ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ರು. ನಾನು ಇದನ್ನು ಐಡಿಯಾ ಹೇಳಿದೆ, ಈ ಥರದ್ದೊಂದು ಡಾಕ್ಯುಮೆಂಟ್ರಿ ಮಾಡೋಣ ತಾತನ ಬಗ್ಗೆ ಅಂತ. ಸೊ ಅದು ಡಿಸ್ಕಷನ್ಸ್ ಆಯಿತು. ದೂರದರ್ಶನ್ಗೆ ಹೋದು ಇನ್ಯಾರೋ ಒಂದಷ್ಟು ಜನ ಮಾತಾಡಿದ್ರು. ಕೊನೆಗೆ ಏನಾಯಿತು ಅಂದರೆ ಒಂದು ಇಂಟರ್ವ್ಯೂ ಬೇಸ್ಡ್ ಪ್ರೋಗ್ರಾಮ್ ಥರದ್ದಾಯ್ತದು. ಸೊ ಒನ್ ಆಫ್ ಇಟ್ಸ್ ಕೈಂಡ್ ಪ್ರೋಗ್ರಾಮ್. ನರಸಿಂಹರಾಜು ಬಗ್ಗೆ, ನರಸಿಂಹರಾಜು ಯಾರು ಏನು ಅಂತ ನಮಗೆ ಗೊತ್ತಿರಲಿಲ್ಲ. ಅಂದರೆ ಮೊಮ್ಮಗಾಗಿ ಎಷ್ಟು ನೋಡಿದ್ದು ಒಂದು 5-6 ವರ್ಷ ಅಷ್ಟೇ, ಒಂದಷ್ಟು ನೆನಪು ಅವ್ರದ್ದು. ಬಟ್ ಅವ್ರು ಏನು, ವಾಟ್ ವಾಸ್ ಇಸ್ ಬ್ಯಾಕ್ಗ್ರೌಂಡ್, ಹೌ ಯು ಸ್ಟಾರ್ಟೆಡ್, ಯಾರ ಜೊತೆ ವರ್ಕ್ ಮಾಡಿದರು. ಸೊ ನಾವೆಲ್ಲ ಅವ್ರು ಟ್ರೇಸ್ ಮಾಡಿದ್ವಿ. ಓಕೆ, GV ಅಯ್ಯರ್ ಅವರಿಗಿದ್ರು, ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್, ಲೋಕೇಶ್ ಅವರು, ಕಲ್ಯಾಣ್ ಕುಮಾರ್, ಓಕೆ, ವಾದಿರಾಜ್, ಮತ್ತು ನರಸಿಂಹರಾಜು ಮತ್ತು ರಾಜ್ಕುಮಾರ್ ಅವರಿಗೆ ಸಂಗೀತ ಹೇಳ್ಕೊಟ್ಟಿದ್ದ ಚಿನ್ನಪ್ಪ ಅಂತೊಬ್ಬರು ಅವರು. ಸೊ ವಿ ಟ್ರೇಸ್ಡ್ ಮೆನಿ ಪೀಪಲ್, ಬೆಂಗಳೂರು ಸುತ್ತಮುತ್ತ, ಗುಬ್ಬಿ ಕಂಪ್ನಿಯವರು, ಮತ್ತು ಒಂದಷ್ಟು ಜನ ಹುಬ್ಳಿ, ಬೇರೆ ಬೇರೆ ಕಡೆಯಿಂದ ಎಲ್ಲರೂ ಇದ್ದರು. ಎಲ್ಲನೂ ಟ್ರೇಸ್ ಮಾಡಿ ಒಂದು 26 ಎಪಿಸೋಡ್ದು ಹಾಸ್ಯ ಚಕ್ರವರ್ತಿ ಅಂತ ಸಮಗ್ರ ಅಧ್ಯಯನ. ಬಟ್ ಅಧ್ಯಯನ ಅಂದರೆ ಮೋಸ್ಟ್ಲಿ ಇಟ್ ವಾಸ್ ಬೈ ಅವ್ರ ಕೊಲೀಗ್ಸು, ಫ್ರೆಂಡ್ಸು, ಯಾರು ಅವ್ರ ಜೊತೆ ವರ್ಕ್ ಮಾಡೋದು, ಫ್ಯಾಮಿಲಿ ಮೆಂಬರ್ಸು, ಅವ್ರದ್ದೆಲ್ಲ ಪರ್ಸ್ಪೆಕ್ಟಿವ್. ಸೊ ದಟ್ ವಾಸ್ ದ ಫಸ್ಟ್ ಪ್ರಾಜೆಕ್ಟ್ ಆ್ಯಂಡ್ ಇಟ್ ವಾಸ್ ಅ ವೆರಿ ಎಲಾಬರೇಟ್ ಪ್ರಾಜೆಕ್ಟ್. ಆ್ಯಂಡ್ ಯು ಆರ್ ರಿಲೇಟಿಂಗ್ ಇಟ್ ಟು ದ್ಯಾಟ್ ವೆರಿ ಮಚ್. ಯಾಕೆಂದರೆ ಅದು ನಿಮ್ಮ ತಾತನೇ ಆಗಿರೋದ್ರಿಂದ ನಿಮಗೂ ತುಂಬ ಖುಷಿ. ನನಗೆ ಹಿಂಗಿದ್ರೆ ಅವರು, ನನಗೆ ನಮ್ಮ ತಾತನಿಂದ ಹೆಚ್ಚಾಗಿ ನರಸಿಂಹರಾಜು ಯಾರು ಅಂತ ಪರಿಚಯ ಆಗಿದ್ದೆ ಆ ಪ್ರೊಸೆಸ್ಸಲ್ಲಿ. GV ಅವ್ರು ಮಾತಾಡಬೇಕಾದ್ರೆ
ಅವರೆಲ್ಲ ಒಂಥರ ಹೋಗೋ ಬರೋ ಫ್ರೆಂಡ್ಸು ಅಲ್ವಾ. ನಮಗೆ ತಾತ ಅಂದ್ರೆ ಒಂದು ಮರ್ಯಾದೆ, ಇವ್ರು ನಿಂಗೆ ಮಾತಾಡ್ತಾರೆ ಅಂತ ಆವಾಗ ಗೊತ್ತಾಗ್ತತ್ತು, ಈ ಪರ್ಸ್ಪೆಕ್ಟಿವಲ್ಲಿ. ಸೊ ಅವ್ರದ್ದು ನಾವು ಮೊಮ್ಮಗಾಗಿ ಸುಮ್ಮನೆ ಒಂದು ವಂಶದ ಕುಡಿಯಾಗಿರ್ಬೋದು ಅಷ್ಟೇ, ಬಟ್ ದೇವರ್ ಫ್ರೆಂಡ್ಸ್ ಇನ್ ಥಿಕ್ ಆ್ಯಂಡ್ ಥಿನ್. ತುಂಬ ಕಷ್ಟ ಕಾಲದಲ್ಲಿ ಜಿ ವಿ ಅವರು, ಬಾಲಕೃಷ್ಣ ಅವರು, ರಾಜ್ಕುಮಾರ್, ನರಸಿಂಹರಾಜು, ಸೊ ಇವ್ರು 4 ಜನ ದೇವರದು ವೆರಿ ಸ್ಟ್ರಾಂಗೆಸ್ಟ್ ಟೀಮ್. ಸೊ ಅವ್ರದ್ದು ಒಂದು ಒಡನಾಟ, ಆ ಥರದ ಮಾತುಕತೆ ನೋಡಿದಾಗ ಲೈಫ್ ಇಸ್ ಸೋ ಹ್ಯೂಜ್, ಸೋ ಬ್ಯೂಟಿಫುಲ್, ಸೋ ಸಿಂಪಲ್ ಅಂತ ಅನ್ಸೋ ಶುರುವಾಗಿದೆ ಆವಾಗಲೇ. ಅದು ತುಂಬ ನಾವು ಏನೋ ಇದ್ಬಿಡುತ್ತೆ ಅಂತ. ದೇವರ್ ಆಲ್ ಲಿವಿಂಗ್ ದರ್ ಲೈಫ್ ಅಷ್ಟೇ. ಆ ಮೂಮೆಂಟ್ಗೆ ಏನು ಮಾಡಬೇಕು ಅದನ್ನು ದೇವರ್ ರೆಸ್ಪಾಂಡಿಂಗ್ ಟು ದ ಸಿಚುಯೇಷನ್. ತುಂಬ ಪ್ಲ್ಯಾನ್ ಮಾಡಿಕೊಂಡು ಆ ಥರ ಇಲ್ಲ. ಇವರೆಲ್ಲ ಅವಾಗ ಚೆನ್ನೈಯಲ್ಲೇ ಇದ್ದಿದ್ದು. ಮಡ್ರಾಸ್, ಆಗಿನ ಮಡ್ರಾಸಲ್ಲಿ ಆಲ್ಮೋಸ್ಟ್ 70s ಅಲ್ಲೇ ಸುಮಾರು ಜನ ಆಮೇಲೂ ಅಲ್ಲೇ ಇದ್ದರು. ನಮ್ಮ ತಾತ ಅವ್ರ ಒಂದು ಫಸ್ಟ್ ಮನೆ ಅಲ್ಲೇ, ಅವರು ಮಿನಿ ಟ್ರಸ್ಟ್ಪುರಂ ಅಂತ ಮಡ್ರಾಸಲ್ಲಿ. ಸೊ ದಟ್ ವಾಸ್ ದ ಹೌಸ್ ಕೋಡಂಬಾಕಂ ಏರಿಯಾದಲ್ಲಿ ಅಲ್ಲಿದ್ದು. ಸೊ ಅದು ಪಕ್ಕದ ರೋಡು, 2 ರೋಡ್ ಪಕ್ಕದಲ್ಲೇ ರಾಜ್ಕುಮಾರ್ ಅವ್ರ ಮನೆ. ಸೊ ಹಿಂಗೆ ಆ ಏರಿಯಾದಲ್ಲಿ. ಸೊ ಬೆಂಗಳೂರಿಂದ ಯಾರೇ ಬಂದರು ಅಥವಾ ಕರ್ನಾಟಕದಿಂದ ಯಾರೇ ಫಿಲ್ಮಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ಬಂದರೆ ಫಸ್ಟು ನರಸಿಂಹರಾಜು ಮನೆಗೆ ಬರ್ತಿದ್ರಂತೆ ಅಂತ ನಮ್ಮ ಅಜ್ಜಿ ಅವರು ಹೇಳ್ತಾ ಇರ್ತಾರೆ. ಇಲ್ಲಿ ಬರೋರು, ಇಲ್ಲಿಲ್ಲ ರಾಜ್ಕುಮಾರ್ ಮನೆಗೆ ಹೋಗೋದು. ಸೊ ಇಲ್ಲೇ ಯಾರು ಕನ್ನಡ ಆ್ಯಕ್ಟರ್ಸ್ ಇದ್ದಾರೆ ಅವ್ರ ಮನೆಗೆ ಹೋಗೋದಲ್ಲಿ. ಸೊ ಅಲ್ಲಿ ಇತ್ಕೊಂಡು ದೇವರ್ ಟ್ರೈಯಿಂಗ್ ಒಂಥರ ಪ್ರಯತ್ನ ಮಾಡ್ತಾ ಇದ್ರು, ಟ್ರೈ ಮಾಡೋಕ್ಕೆ. ಓಹೋ, ಅಂದರೆ ಪರಿಚಯ ಇರಬೇಕು ಅನ್ನೋದೇನಿಲ್ಲ ಮುಂಚೆನೆ. ಈಗ ನರಸಿಂಹರಾಜು ಅವರ ಪರಿಚಯ ಇದ್ದೇ ಅವ್ರ ಮನೆಗೆ ಹೋಗ್ಬೇಕು. ಹೆಂಗೆ ಪರಿಚಯ ಆಗುತ್ತೆ? ಯಾವ ಸೋಷಿಯಲ್ ಮೀಡಿಯಾ ಇತ್ತು ಅವ್ರಿಗೆ ಅವಾಗ? ಇದ್ದಾರೆ ನರಸಿಂಹರಾಜು ಇದ್ದಾರೆ ಹೋಗಿ ಅಂತ. ಸೊ ಅಲ್ಲಿ ಹೋಗಿ ಉಳ್ಕೋಬೋದು, ಇರ್ಬೋದು. ಹೋಗಿ ಅವ್ರು ಮಾತಾಡಿದಾಗ ಅವರು ಏನು ಮಾಡ್ತೀಯಪ್ಪ, ಎಲ್ಲಿರ್ತೀಯೇನೋ, ಇಲ್ಲ ದುಡ್ಡಿಲ್ಲ, ಏನು ಮಾಡ್ತೀಯ ಅಂದರೆ ಇರು ಇಲ್ಲಿ. ಆ ಥರ ನಮ್ಮ ತಾತ ನಾವು ಅಣ್ಣ ಅಂತಲೇ ಕರಿತಾ ಇದ್ವಿ. ಅಣ್ಣ ಯಾಕೆ ಅಂದರೆ ನಾನು ಫಸ್ಟು ಯಾಕೆ ಅಣ್ಣ ಅಂತ ಕರಿತಾ ಇದ್ವಿ ಅಂತ ಯೋಚನೆ ಮಾಡಿರಲಿಲ್ಲ. ಆಮೇಲೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಇರಲಿಲ್ಲ. ಆಮೇಲೆ ಅನಿಸ್ತು ಇದೆಲ್ಲ ಕೇಳಿದಾಗ, ಇಲ್ಲಿ ಬಂದವರೆಲ್ಲನೂ ಇವ್ರಿಗೆ ಅಣ್ಣ ಅಂತ ಕರೆಯೋದು, ನರಸಿಂಹರಾಜ ಅಣ್ಣ ಅಂತ. ಅವ್ರ ಮಕ್ಕಳೆಲ್ಲ ಕೂಡ ಅವ್ರಿಗೆ ಅಣ್ಣ ಅಂತಲೇ ಕರೆಯೋದು. ಯಾಕಂದ್ರೆ ಯಾರೋ ಅವ್ರ ಅಪ್ಪ ಅಂತ ಕರೀತಾರಿಲ್ಲ, ಅಣ್ಣ ಅಂತಲೇ ಕರೆಯೋದು. ಯಾಕಂದ್ರೆ ಎಲ್ಲರೂ ಬಂದವರೆಲ್ಲ ಅಣ್ಣ ಅಂತ, ಇವ್ರು ಅಣ್ಣನೇ ಇರಬೇಕು ಅಂತ ಅಣ್ಣ, ನಾವು ಅಣ್ಣ. ಸೊ ಹಾಗಾಗಿ ನೀವು ಆವಾಗ ಚೆನ್ನೈಗೆ ಹೋಗಿದ್ರಾ ಅವರು? ಇಲ್ಲ, ನಾನು ಅವಾಗ ಹುಟ್ಟೇ ಇರಲಿಲ್ಲ. ಅವರೆಲ್ಲ ಬಂದ್ಬಿಟ್ಟಿದ್ರು ಬೆಂಗಳೂರಿಗೆ ಅವಾಗ. ಓಕೆ. ಚೆನ್ನೈ ಇದು 72 ಬಿಫೋರ್. ಆಮೇಲೆ 70ಸ್ಗಾಗಲೇ ಐ ಥಿಂಕ್ 72ನೇ ಇಸ್ವಿಲೋ ಏನೋ ಅನಿಸುತ್ತೆ ಅವರು ಬೆಂಗಳೂರಲ್ಲಿ ಮನೆ ಕಟ್ಟಿದ್ರಾಗಲೇ. ಆವಾಗ ಎಲ್ಲಿ ಬೆಂಗಳೂರಲ್ಲಿ ಮನೆ? ಅದೇ ಜಯಮಾಲ್ ಎಕ್ಸ್ಟೆನ್ಷನ್, ಅಲ್ಲೇ ಜಯಮಾಲ್. ನಮ್ಮಲ್ಲಿ ಬಾಲ್ಯಗಳು ಕಳೆದಿದ್ದಲ್ಲಿ ಮರೆಯಲಾಗದ ಸುಮಧುರ ನೆನಪು, ಬಾಲ್ಯದ ದಿನಗಳು. ಸೊ ನಂತರದಲ್ಲಿ ಅದೊಂದು 26 ಎಪಿಸೋಡ್ ಮಾಡಿದ್ರಿ ಅಂತ ಹೇಳಿದ್ರಿ ನೀವು. ಅದಾದಮೇಲೆ ಅದು ಸುಧಾ ಅವರು ಡೈರೆಕ್ಟ್ ಮಾಡಿದ್ದು. ನಾನು ಅದರಲ್ಲಿ ಎಲ್ಲ ಪಾತ್ರನೂ ಮಾಡಿದ್ದೆ. ಸೊ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಕಾರ್ ಡ್ರೈವರ್ ಆಗಿ, ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ, ಲೈಟ್ ಬಾಯ್ ಆಗಿ, ಎಲ್ಲನೂ ಆಲ್ ಇನ್ ಒನ್. ಸೊ ಸಮಗ್ರ ಅನುಭವ ಆಗೋಯ್ತು. ನಾನು ಯಾರದೂ ಅಸಿಸ್ಟೆಂಟ್ ಆಗಿ ಅಥವಾ ಅಸೋಸಿಯೇಟ್ ಆಗಿ ಫಿಲ್ಮಲ್ಲಿ, ಸೀರಿಯಲಲ್ಲಿ ಯಾವುದೂ ವರ್ಕ್ ಮಾಡಿಲ್ಲ. ಸೊ ಇದೇ ಒಂದು ಅನುಭವ. ಅದಾದಮೇಲೆ ಅವಲೋಕನ ಅಂತ ಒಂದು ಕಾರ್ಯಕ್ರಮ ದೂರದರ್ಶನ್ಗೆ ಬರೋದು, ವಾರ್ತಾ ಇಲಾಖೆಯವ್ರದ್ದು. ಸೊ ಐ ವಾಸ್ ಒನ್ ಆಫ್ ದ ಯಂಗೆಸ್ಟ್ ಡೈರೆಕ್ಟರ್ ಆವಾಗ. ಸೊ ಜಸ್ಟ್ ಔಟ್ ಆಫ್ ಕಾಲೇಜ್, ಒಂದು 23 ಇಯರ್ಸ್ 24 ಇರ್ಬೋದು ಅಷ್ಟೇ ನನಗೆ. ಸೊ ನನಗದು ಸಿಕ್ಕಿತ್ತಲ್ಲಿ. ಈಗ ನೀವು ಇಲ್ಲಿ 26 ಎಪಿಸೋಡ್ ಮಾಡಿದ್ರಲ್ಲ, ಅವಾಗ ಅಣ್ಣವ್ರನ್ನ ಕೂಡ ನೀವು ಅದರಲ್ಲಿ ಮಾತಾಡ್ಸಿದ್ರಿ? ಹೌದೌದು, ಅಣ್ಣವ್ರದ್ದು ಇದೆ. ಓಕೆ. ಅವರು ಏನಂದ್ರು ಅಂದರೆ, ಏನಾದರೂ ಒಂದು ಕೆಲವು ಶಾಕಿಂಗ್ ಫ್ಯಾಕ್ಟ್ಸು ಏನಾದ್ರು ಇತ್ತು ನಿಮ್ಗೆ ಗೊತ್ತಿಲ್ಲದೆ ಇರೋದು ನಿಮ್ಮ ತಾತ? ಅವ್ರದ್ದು ಮಗು ಥರ ಮಾತಾಡಿದ್ರು ಅವರು. ಜಸ್ಟ್ ಲೈಕ್ ಅವರು ಆ ಕ್ಷಣದಲ್ಲಿ ಯಾವತ್ತು ಕಳೆದಿದ್ರು ಆ ಕ್ಷಣಗಳೆಲ್ಲ ಅಲ್ಲೇ ಇದ್ವಿ ನಾವೆಲ್ಲ ಒಟ್ಟಿಗೆ ಅನ್ನೋ ಥರದಲ್ಲಿ. ಅಷ್ಟು ಫ್ರೀ ಫ್ಲೋ ಟಾಕ್. ಹೌದು, ತುಂಬ ಅವ್ರ ಮಧ್ಯೆ ಆಗಿದ್ದೊಂದಷ್ಟೆಲ್ಲ ಏನೋ ಘಟನೆಗಳನ್ನೆಲ್ಲ ತುಂಬ ಹಂಚ್ಕೊಂಡ್ರು. ಆಮೇಲೆ ಕೆಲವೊಂದೆಲ್ಲ ತರಲೆಗಳು ಮತ್ತು ಸೆನ್ಸರ್ಡ್ ಆಗಿ ಮಾತುಗಳು ಅವ್ರ ಮಧ್ಯೆ. ಅದು ಎಲ್ಲನೂ ಅಂದರೆ ತರಲೆ ಮಾಡೋದು, ತಮಾಷೆ ಮಾಡೋದು, ಇವೆಲ್ಲನೂ ಹಂಚ್ಕೊಂಡ್ರು. ಅವು ಎಲ್ಲ ಹಾಕ್ತಾರಲ್ಲ, ಅಫ್ಕೋರ್ಸ್ ಎಡಿಟಿಂಗ್ ಅಂತ ಇರೋದಲ್ಲ ನಮ್ಮ ಕೈ. ಸೊ ಬಟ್ ಅಷ್ಟು ಫ್ರೀ ಫ್ಲೋಗಿ ಮಾತಾಡಿದ್ರು ಅವರು. ಪಾರ್ವತಮ್ಮ ಅವರು ಮಾತಾಡಿದ್ರು, ವರ್ಧಣ್ಣ ಅವರಿದ್ರು ಅವಾಗ, ಅವರು ಮಾತಾಡಿದರು. ಸೊ ಒನ್ ಆಫ್ ದ ಬೆಸ್ಟ್ ಸೀರೀಸ್. ಎಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ಓದಿದ್ದು, ಅದಕ್ಕೆ ಆ ಪ್ರಶ್ನೆ ಕೇಳ್ತಾ ಇದ್ದೀನಿ ನಾನು. ಒಂದು ಕಾಲಘಟ್ಟದಲ್ಲಿ ನರಸಿಂಹರಾಜು ಅವ್ರಿಗೂ ಮತ್ತು ಅಣ್ಣವ್ರಿಗೂ ವೈಮನಸ್ಸು ಕೂಡ ಇತ್ತು, ಇಷ್ಟೇ ಆಪ್ತ ಮಿತ್ರರಾದರು ಅಂತ. ಅದೆಲ್ಲ ಹೌದಾ, ಸುಳ್ಳ, ಏನು? ಅಲ್ಲ, ಈಗ
ಏನಿತ್ತೋ ಗೊತ್ತಿಲ್ಲ ನನಗೆ, ಹ್ಮ್ ಆಯಿತಾ. ಬಟ್ ಈ ಥರ ಒಂದು ಸ್ಟಾರ್ಡಮ್ ಸಿನಿಮಾ ಅಂತ ಬಂದಾಗ ಅಲ್ಲಿ ಬೇರೆ ಬೇರೆ ಕಥೆಗಳು ಇದ್ದೇ ಇರುತ್ತೆ, ಗಾಸಿಪ್ಸ್ ಆಗ್ತಾ ಇರುತ್ತೆ. ಇನ್ಯಾರೋ ಬೆಳೆಯೋದಕ್ಕೆ ಇನ್ಯಾರೊಬ್ರು ಈ ಮೆಟ್ಲು ಏರ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಇಸ್ ಆಲ್ ವೆರಿ ವೆರಿ ಕಾಮನ್. ಓಕೆ, ಯಾವುದಾದ್ರೂ ಒಂದು ವಿಷಯ ಆಗಬೇಕಂದ್ರೆ ಹಾಗೇ ಆಗಿರುತ್ತೆ. ಓಕೆ, ಫೈನಲಿ ನಾವು ಯಾವುದನ್ನು ಅಟ್ಯಾಚ್ಡ್ ಆಗಿ ಎಲ್ಲ ಓದ್ಕೊಳೋ ಆಗಲ್ಲ, ಕೆಲವೊಂದೆಲ್ಲ ಅಲ್ಲಿಂದಲ್ಲೇ ಬಿಡಬೇಕಾಗತ್ತೆ. ಓಕೆ, ಸೊ ಬಟ್ ನನಗದೆಲ್ಲೂ ಆ ಥರದ್ದು ಕ್ಯಾರಿ ಆಗ್ತದೆ ಅಂತ ಅನಿಸ್ಲೂ ಇಲ್ಲ ಯಾವತ್ತೂ. ಯಾಕೆ ನಾನು ಸುಮಾರು ಸತಿ ಏನೋ ಅವ್ರ ಮನೆಗೆ ಹೋಗಿದ್ದೀನಿ, ಮತ್ತು ಅವ್ರು ನನ್ನ ಮದುವೆಗೂ ಕೂಡ ಬಂದಿದ್ರು. ರಾಜ್ಕುಮಾರ್ ಅವರು, ಅಪ್ಪಾಜಿ ಮತ್ತು ಪಾರ್ವತಮ್ಮ ಅವರು ಇಬ್ಬರು ನನ್ನ ಮದುವೆಗೆ ನಾನಿದ್ದೆ ಅವಾಗ. ಹಾಂ, ಸೊ ನೋಡಿದ್ದೀನಿ ಆ ಥರದ್ದು. ಆ ಕ್ಷಣಕ್ಕೇನೋ ಸುದ್ದಿಗಳು ಇರ್ಬೋದು, ಬಟ್ ಡೀಪ್ ಇನ್ ಸೈಡ್ ಐ ಥಿಂಕ್ ದೇ ಆರ್ ವೆರಿ ಕ್ಲಿಯರ್. ಕೆಲವೊಂದು ಸತಿ ಏನಾಗುತ್ತೆ, ಒಂದು ಮುಖಪಡ ಹಾಕಬೇಕಾಗುತ್ತೆ, ಎಲ್ಲ ಹಿಂಗೆಲ್ಲ ಹೇಳ್ತಿದ್ದಾರೆ, ನಾವು ಹಿಂಗೆ ಬದುಕಬೇಕು, ಹಿಂಗೆ ಇರಬೇಕು, ಗಂಭೀರವಾಗಿರಬೇಕು ಅಂತ. ಬಟ್ ಒಳಗೆ ಸತ್ಯ ಇರೋದಿಲ್ಲ, ಅದು ಯಾವುದೂ ಇರಲ್ಲ. ದಟ್ ಈಸ್ ದ ಮೋಸ್ಟ್ ಪ್ಯೂರೆಸ್ಟ್ ಫಾರ್ಮ್. ಸೊ ನಮಗದು ಕಾಣಿಸೋದೇ ಇಲ್ಲ, ಯಾಕಂದ್ರೆ ಇಷ್ಟೊಂದೆಲ್ಲ ಕಸ ಮೇಲೆ ಹಾಕೊಂಡು ಬಂದಾಗ ಒಳಗಿರೋ ಒಂದು ಪ್ಯೂರ್ ಜಮ್ ಕಾಣೋದೇ ಇಲ್ಲ. ನಾವು ಎಷ್ಟು ಇದೆಲ್ಲ ತೆಗೆದು ಆಚೆ ಹೋಗ್ತೀವೋ ದ ಮೋರ್ ಪ್ಯೂರ್ ವಿ ಬಿಕಮ್. ಬಟ್ ಆ ಪ್ರೊಸೆಸ್ಸಲ್ಲಿ ಇಟ್ ಟೇಕ್ಸ್ ಅ ಟೈಮ್, ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಆ್ಯಂಡ್ ಮತ್ತು ದರ್ ಆರ್ ಸಮ್ ಹಾರ್ಶ್ ಥಿಂಗ್ಸ್ ದಟ್ ಹ್ಯಾಪನ್. ನಾವು ಈ ಪ್ಯೂರಿಫಿಕೇಷನ್ ಅನ್ನೋ ಒಂದು ಪ್ರೊಸೆಸ್ಸಲ್ಲಿದ್ದಾಗ ತುಂಬ ಫಾಸ್ಟಾಗಿ ರಿಯಾಕ್ಷನ್ಸ್ ಆಗಿಬಿಡುತ್ತೆ. ಯಾವುದಾದ್ರು ಒಂದಷ್ಟೆಲ್ಲ ಏನಂತಾರೆ ರಿಲೇಷನ್ಶಿಪ್ಸ್ಗಳೆಲ್ಲ ಬೇಗ ಅದು ಮಾಯ ಆಗ್ತಾ ಹೋಗ್ಬಿಡುತ್ತೆ. ಬಿಕಾಸ್ ಅದು ಬೇಕಾಗಿರಲ್ಲ ಅಂತ ಗೊತ್ತಾದರೆ ಆ ಪ್ಯೂರಿಫಿಕೇಷನ್ ಪ್ರೊಸೆಸ್ಸಲ್ಲಿ ಇಟ್ ವಿಲ್ ಜಸ್ಟ್ ವ್ಯಾನಿಷ್. ಸೊ ಪ್ರಾಬಲಿ ಆ ಥರದ್ದೇ ಒಂದು ಆಗಿರ್ಬೋದು ಅಲ್ಲಿ. ಸೊ ಬಟ್ ನಾವು ಎಲ್ಲೋ ಕೂತ್ಕೊಂಡು ಈ ಥರ ಯಾವತ್ತೂ ಆಗಿದ್ದ ವಿಷಯ ನಾವು ಹೆಂಗಾಯಿತು ಏನಾಯಿತು ಅಂತ ಹೇಳೋದು ಬರೋದೇ ಇಲ್ಲ. ಪ್ರೊಫೆಷ್ನಲಿಸಮ್ ಬೇರೆ, ಪರ್ಸ್ನಲ್ ರಿಲೇಷನ್ಶಿಪ್. ಬಟ್ ಅಗೇನ್ ಅಫ್ಕೋರ್ಸ್ ಇವಾಗ ಯಾವುದೇ ವಿಷಯ ನಾವು ಹಿಂಗೇನೋ, ಈಗ ಒಂದಷ್ಟು ಜನ ಬುಕ್ ಬರೆದಿರ್ಬೋದು, ಹಿಂಗಾಯ್ತಂತೆ ಹಂಗಾಯ್ತಂತೆ ಅಂತಲೂ ಏನೋ ಒಂದು ಆರ್ಟಿಕಲ್ಸ್ ಬರೀಬೋದು ಅಥವಾ ಇಂಟರ್ವ್ಯೂಲಿ ಹೇಳ್ಬೋದು. ಬಟ್ ಎವ್ರಿಥಿಂಗ್ ಇಸ್ ಅನ್ರಿಯಲ್. ಅವ್ರ ಪರ್ಸ್ಪೆಕ್ಟಿವಲ್ಲಿ ಏನು ಬರೀಬೇಕು ಅಂತ ಅನ್ಸುತ್ತೆ ಅದನ್ನೇ ಬರೆದಿರ್ತಾರೆ ಅಲ್ವಾ. ಅಲ್ಲಿ ಏನಾಗಿರ್ಬೇಕು ಅಂತ ಯಾರಿಗೂ ಗೊತ್ತೇ ಇರಲ್ಲ. ನೋಬಡಿ ನೋಸ್, ಊಹಾಪೋಹಗಳು ಅಷ್ಟೇ. ಸೊ ದಟ್ಸ್ ಹೌ ದ ಎಂಟೈರ್ ವರ್ಲ್ಡ್ ಇಸ್ ಕನ್ಸ್ಟ್ರಕ್ಟೆಡ್ ಇವಾಗ ಅಲ್ವಾ. ಹಂಗಂತೆ ಹಿಂಗಂತೆ ನಮಗೂ ಸತ್ಯನೇ ಗೊತ್ತಿರಲ್ಲ. ಜರ್ನಲಿಸಮ್ ಅಫ್ಕೋರ್ಸ್ ಮೀಡಿಯಲ್ಲಿ ಆಗ್ತಿರೋದು ಹಂಗೇನೆ. ಸೊ ಅದು ಯಾವಾಗಲೂ ಒಂದು ಪ್ರಶ್ನೆ ಕಾಡ್ತಾ ಇರುತ್ತೆ, ಅಂದರೆ ನಮ್ಗೆ ಬೇಡದಿರೋದು ಜಾಸ್ತಿ ನಮಗೆ ಬೇಗ ಮನಸ್ಸಿಗೆ ಬರ್ತಾ ಇರೋದು, ಸಿಗ್ತಾ ಇರೋದು ನಮ್ಗೆ ಸಿಗ್ತಾ ಇರುತ್ತೆ. ಅಂದರೆ ವೈ ವಿ ವಾಂಟ್ ವಾಟ್ ವಿ ಡೋಂಟ್ ನೀಡ್ ಅಂತ ನಮಗೆ ಅದೇ ಮೊದಲು ಸಿಗುತ್ತೆ. ಹಾಂ, ಏನು ಬೇಡವೋ ಅದು ನಮ್ಮ ಸುತ್ತ ಯಾವಾಗಲೂ ಇರುತ್ತೆ. ಸೊ ಆಲ್ ದಿಸ್ ಗಾಸಿಪ್ಸ್, ಸ್ಟೋರೀಸ್ ಆರ್ ಆಲ್ ಸಮಥಿಂಗ್ ಲೈಕ್ ದ್ಯಾಟ್. ಸೊ ಅದನ್ನೆಲ್ಲ ನಾವು ಸುಮ್ಮನೆ ಹಂಗೆ ಎಡಿಟ್ ಮಾಡಿ ಸೈಡ್ಗೆ ಹಾಕ್ತಾ ಹೋಗ್ಬೇಕು. ಎಸ್, ಅದಾದ ನಂತರ ಇದು ನಿಮ್ಮ ಫಸ್ಟ್ ಡಾಕ್ಯುಮೆಂಟ್ರಿನ? ಫಸ್ಟು ಟಿ ವಿ ಪ್ರೋಗ್ರಾಮ್. ಆಮೇಲೆ ಇನ್ನೊಂದು ನಾವರು ವರ್ಕ್ ಮಾಡಿದ್ವಿ, ಸಿನಿಮಾ ಸಮಯ ಅಂತ ಒಂದು ದೂರದರ್ಶನಿಗೆ. ಸಿನಿಮಾ ಸಮಯ ಅಲ್ಲಿ ನನಗೆ ನೆನಪಿರೋದು ಬೀಸು ಸುರೇಶ್ ಅವರ ಸ್ಟುಡಿಯೋದಲ್ಲಿ ನಾವು ಪ್ರಕಾಶ್ ಸರ್ನ ಇಂಟರ್ವ್ಯೂ ಮಾಡಿದ್ವಿ. ಹೌದು. ಆಮೇಲೆ ತುಂಬಾ ಜನದ್ದು ಇಂಟರ್ವ್ಯೂ ಆಯ್ತು. ಸುಮಾರು ಫಿಲ್ಮ್ ರೌಂಡ್ ಅಪ್ ಎಲ್ಲ ಮಾಡಿದ್ವಿ ಅವಾಗ. ಹೌದು. ಸೊ ಇದು ಚುರುಮುರಿ ಆದ್ಮೇಲೆ ಹೌದು. ಇದಾದ ನಂತರ ನೀವು ಚುರುಮುರಿ ಆದ್ಮೇಲೆ ಕರೆಕ್ಟ್ ಇದಾದ್ಮೇಲೆ ಚುರುಮುರಿನೇ. ಹೌದು. 99 ಯಾವತ್ತು ವಾರ್ತಾಲಯಕ್ಕಿದು ಅವಲೋಕನ ಆಯಿತು. ಅವಲೋಕನ ಆದಮೇಲೆ ಅಫ್ಕೋರ್ಸ್ ETV. ಹೌದು, ಅದು ETV ಲಾಂಚ್ ಆಗ್ತಿತ್ತು. ದಟ್ ಇಸ್ ವೆನ್ ವಿ ಮೆಟ್. ಅಲ್ಲಿ ಒಬ್ಬ ಹೀರೋ ನಿಮ್ಗೆ ಇಂಟ್ರೊಡ್ಯೂಸ್ ಆಗ. ಹೌದು, ಹೀರೋ. ಆ ಹೀರೋ ಯಾರು ಅಂತ ಫುಲ್ಲು ಹೆಗ್ಡೆ ಅಂತ ಸೂರ್ಯ ಅವರೆಲ್ಲ ಹೇಳೋರು, ಪ್ರಮೋದ್ ಬರ್ತಾನೆ ಹೋಗು ಅಂತ. ಅದು ಯಾರು ಪ್ರಮೋದ್ ಏನು ಅಂತ. ಸೊ ಅವಾಗ ನೋಡಿದ್ರೆ ಹಿಂಗೆ ಸಣ್ಣಕ್ಕೆ ಇವ್ರು ನಿಂತ್ಕೊಂಡು ಆ್ಯಂಕರ್ ಮಾಡ್ಬೋದಾ. ಅಲ್ಲಿವರೆಗೆ ಏನಂದರೆ ಆ್ಯಂಕರ್ ಅಂದ ತಕ್ಷಣ ಒಂದು ಫುಲ್ ಸ್ಮಾರ್ಟಾಗೆ, ತುಂಬ ಟ್ರೆಂಡಿಯಾಗೆ, ಇವತ್ತು ಕಾಸ್ಮೋಪಾಲಿಟನ್ ಸಿಟಿನಲ್ಲಿ ಹೆಂಗಿರಬೇಕು, ಈ ಥರದೆಲ್ಲ ಇರಬೇಕು, ಬಾಡಿ ಬಿಲ್ಡ್ ಆಗಿರಬೇಕು, ಇಂಗ್ಲೀಷಲ್ಲಿ ಹಂಗೆ ಮಾತಾಡಬೇಕು ಟಕ ಅಂತ. ಸೊ ಇವತ್ತು ನಾನು ಯೋಚನೆ ಮಾಡಿದ್ರೆ ನಮ್ಗೆ ತುಂಬ ಲಿಮಿಟೇಷನ್ಸ್ ಇತ್ತು ಅವಾಗ. ಒಂದು ಕ್ಯಾಮ್ರಾ, ಮತ್ತು ಅಲ್ಲಿ ಹೈದರಾಬಾದಿಂದನೇ ಬಂದಷ್ಟು ಕ್ಯಾಮ್ರಾಮನ್ಗಳು, ನಮ್ಮ ಕನ್ನಡ, ಅವರು ತೆಲುಗು, ಅದೆಲ್ಲೋ ಮಧ್ಯದಲ್ಲಿ ಬಾರ್ಡ್ರಲ್ಲಿ ಸ್ವಲ್ಪ ಮ್ಯಾಚ್ ಹಾಕೋದಷ್ಟೇ. ಯಾಕಂದರೆ ಎಲ್ಲ ಏನು ಹೇಳ್ತಾರೆ, ಈಗ ಟೆಕ್ನಿಷಿಯನ್ಸ್ ಎಲ್ಲ ತೆಲುಗು ಅವರು ಇದ್ರು, ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಇದ್ರು. ಸೊ ಅಲ್ಲಿ ನನಗೆ ಅನ್ಸಿದ್ರು ಎಂಜಾಯ್ಮೆಂಟ್ ಇತ್ತು ಅದು. ಅಂದರೆ ಏನು ನಮಗೆ ಸಿಗುತ್ತೆ ಅದ್ರಲ್ಲಿ ಏನು ಮ್ಯಾಜಿಕ್ ಮಾಡ್ಬೋದು. ಓಕೆ, ಫಸ್ಟ್ ಒಂದು ಡಿಸೈಡ್ ಆಗಿದೆ ಅಂದರೆ ಈ ಚುರುಮುರಿ ಪ್ರೋಗ್ರಾಮ್ನ ಅವಾಗ
ನಾನು ತುಂಬ ನೋಡ್ತಾ ಇದ್ದೆ MTV ವಿ ಚಾನಲ್ ಇದೆಲ್ಲ, ಆ ಥರದ್ದು ಸ್ಟೈಲ್ ಆಫ್ ಮೇಕಿಂಗ್ದು ಒಂದು ಪ್ರೋಗ್ರಾಮ್ ಕನ್ನಡದಲ್ಲಿ ಇನ್ನೂ ಬಂದಿರಲಿಲ್ಲ. ಅದು ಮಾಡಬೇಕಂತ ಫಿಕ್ಸ್ ಆಗಿತ್ತು, ಯಾರೇ ಬರಲಿ ಏನೇ ಆಗಲಿ ಆ ಥರದ್ದು ಮಾಡಬೇಕು ಅಂತ ಆ ಸ್ಟೈಲ್ ಫಿಕ್ಸ್ ಆಗಿತ್ತು. ಈಗ ಪ್ರಮೋದ್ ಅಲ್ಲಿ ಬಂದಾಗ ಸಣ್ಣಕ್ಕೆ ಜಸ್ಟ್ ಇಂಜಿನಿಯರಿಂಗ್ ಚಸ್ಮಾ ಹಾಕ್ಕೊಂಡು ಈ ಒಂದು ಫಿಗರ್ನ ನಾವು ಹೆಂಗೆ ಈ ಒಂದು ಮೇಜರ್ ಹಿಂಗೆ ಇದ್ರಲ್ಲಿ ಫಿಟ್ ಮಾಡೋದು ಅಂತ. ಬಟ್ ಹಾಗೆ ಆ ಪ್ರೊಸೆಸ್ಸಲ್ಲಿ ಕಾಂಟ್ರಿಬ್ಯೂಷನ್ ಹಂಗೆ ಆಯಿತು. ನೀವು ನಿಮ್ಮ ಏನೋ ಮಂಡ್ಯಲ್ಲಿ ಇಂಜಿನಿಯರಿಂಗ್ ಮಾಡಿದ್ದು ಆ ಭಾಷೆಗಳು, ಆ ಜೋಕ್ಸ್ಗಳು, ಮತ್ತು ನಂದು ಒಂದಷ್ಟು ಈ ಏನೋ ಪಥಟಿಕ್ ಜೋಕ್ಸ್ PJ ಅಂತಾರಲ್ಲ ತರಲೆ, ಆ ಮೂಮೆಂಟಲ್ಲಿ ಒಂದಷ್ಟು ಏನು ಹ್ಯೂಮರ್ ಗೊತ್ತಾಗ್ತಿತ್ತು. ಕೆಮಿಸ್ಟ್ರಿ ಇಂಪಾರ್ಟೆಂಟ್, ಅದು ತುಂಬ ಚೆನ್ನಾಗಿ ವರ್ಕ್ ಆಯಿತು. ಆ್ಯಂಡ್ ಇನ್ಫ್ಯಾಕ್ಟ್ ಇವತ್ತಿಗೂ ಅದರದ್ದು ಕೆಲವೊಂದೆಲ್ಲ ಓಪನಿಂಗ್ ಬಿಟ್ಟು ನಾವು ಆ್ಯಂಕರ್ ಬಿಟ್ಟು ಏನೋ ಮಾಡ್ತಾ ಇದ್ವಿ, ಏನೋ ಒಂದು ತರಲೆ ಮಾಡಿ ಶುರು ಮಾಡ್ತಾ ಇದ್ದು, ಸುಮ್ಮನೆ ಈ ಪ್ರೋಗ್ರಾಮ್ ಶುರು ಆಗ್ತಾ ಇರಲಿಲ್ಲ. ಸೊ ದಟ್ ವಾಸ್ ದ ಕ್ಯಾಚಿ ಪಾಯಿಂಟ್ ಆಫ್ ದ ಎಂಟೈರ್ ಥಿಂಗ್. ಅದು ಆ ಎಸೆನ್ಸೇ ಜನಕ್ಕೆ ಇಷ್ಟ ಆಗೋದು, ಏನೋ ಒಂದು ಥಾಟ್ ಹೇಳ್ತಾ ಇದ್ವಿ. ಏನು ನೆನಪಿದೆ, ಒಂದು ಅದೇ ನಾವು ಸೆಂಟ್ರಲ್ ಕಾಲೇಜ್ಗೆ ಹೋದಾಗ ಯಾವುದೋ ಒಂದು ವಾಯ್ಸ್ ಕೇಳ್ತಾ ಇರುತ್ತೆ, ನೀವು ಆಕಾಶವಾಣಿಯಿಂದ ಬರ್ತದೆ ಅಂತ, ನನಗೆ ವಾಣಿ ಕಾಣಿಸ್ತಾ ಇಲ್ಲ, ಬರೀ ಆಕಾಶ ಕಾಣಿಸ್ತದೆ ಅಂತ, ಹಿಂಗೇನೋ ಒಂದು. ಆದರೆ ಆ ಮೂಮೆಂಟ್ ಏನು ಅನಿಸುತ್ತೋ ಅದು ಮಾಡ್ತಾಯಿದ್ವಿ ನಾವು, ಅದನ್ನು ಫ್ರೀ ಮೈಂಡ್. ಸೊ ದಟ್ ಈಸ್ ವಾಟ್ ವರ್ಕ್ಸ್. ಯಾಕಂದರೆ ನಾವು ತುಂಬ ಏನು ಮಾಡಬೇಕು ಅಂತ ಒಂದು ಚೌಕಟ್ಟು ಗೊತ್ತು, ಮತ್ತು ಅದು ಹೇಗಾಗುತ್ತೆ ಅನ್ನೋದು ಆ ಮೂಮೆಂಟಲ್ಲಿ ಆಗ್ತದೆ. ಸೊ ಅಲ್ಲೇನೋ ಬರಿತಾ ಇದ್ವಿ ಇಂಟ್ರೆಸ್ಟಿಂಗ್. ಕೆಲವೊಂದು ಥಾಟ್ಸ್ ಎಲ್ಲ ಮುಂಚೆನೇ ಏನೋ ಕಮ್ಯುನಿಕೇಶನ್ ಏನೋ ಹೇಳಬೇಕು ಅಂದ್ಕೊಂಡಿದ್ದೆಲ್ಲ ಆ ಪ್ರೋಗ್ರಾಮಲ್ಲಿ ಹೇಳಿದ್ವಿ ನಾವು. ಹೌದೌದು. ಆಮೇಲೆ ಅದು ಯಾವುದು ತುಂಬ ಪ್ರಿಪ್ರೇಷನ್, ತುಂಬ ಪ್ಲಾನಿಂಗ್ ಅಂತ ಏನೂ ಇರ್ತಿಲ್ಲ. ಇಂಥ ಕಾಲೇಜಸ್ಗಳಿಗೆ ಹೋಗಬೇಕು, ಇಂತಿಂಥದ್ದು ಮಾಡಬೇಕು ಅನ್ನೋದು ಒಂದು ಬ್ರಾಡ್ ಪ್ಲಾನಿಂಗ್ ಇರ್ತಾ ಇತ್ತು. ಬಿಟ್ಟರೆ ಅವತ್ತೇನು ಮಾತಾಡಬೇಕು, ಹೇಗೆ ಮಾತಾಡಬೇಕು, ಇಟ್ ಈಸ್ ಆಲ್ ಸಿಚುವೇಶನ್. ಆ ಹುಡುಗರು ಎನರ್ಜಿಯಲ್ಲಿ, ಹೌದು, ಆ ಕಾಲೇಜಲ್ಲಿ ಅವ್ರೇನೋ ಅಲ್ಲೇನೋ ತರಲೆ ಮಾಡಿರ್ತಾರೆ, ಅದನ್ನು ತೊಗೊಂಡು ನಾವು ಇಲ್ಲೇನೋ ಹಿಂಗೆ ಅಳವಡಿಸ್ಬೋದು. ಬಟ್ ಅಫ್ಕೋರ್ಸ್ ಆ ಡಿಸೈನ್ ಅಂತೂ ಇತ್ತು. ಒಂದು ಏನಂತಾರೆ ಗ್ರೂಪ್ ಡಿಸ್ಕಷನ್ನು, ಒಂದು ಡಿಬೇಟು, ಅಥವಾ ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಇಂಟರ್ವ್ಯೂ, ಅಥವಾ ಒಂದು ಡ್ಯಾನ್ಸ್, ಅಥವಾ ಯಾರೋ ಹಾಡು ಹೇಳ್ತಾರೆ, ಅಥವಾ ಯಾರೋ ಒಬ್ಬ ಟ್ಯಾಲೆಂಟೆಡ್ ಪರ್ಸನ್ ಇಂಟರ್ವ್ಯೂ ಮಾಡೋದು, ಆ ಇಂಟರ್ವ್ಯೂ ಸ್ಟೈಲ್ ಎಲ್ಲ ಅವೆಲ್ಲ ಒಂದು ಚೌಕಟ್ಟಿರೋದು. ಈ ಆ್ಯಂಕರಿಂಗ್ ಬಿಟ್ಸ್ದು ಇವೆಲ್ಲ ಇಟ್ ವಾಸ್ ಫ್ರೀ ಫ್ಲೋ ಆಗಿ ಮಾಡಿದ್ವಿ. ಅಂದರೆ ನೀವು ETVಗೆ ಅವರಾಗೆ ನಿಮಗೆ ಫೋನ್ ಬಂತ ಅಥವಾ ನೀವು ಅಪ್ರೋಚ್ ಮಾಡಿದರೆ ಹೇಗೆ? ಅದು ನನಗೆ ಆವಾಗೂ ಗೊತ್ತಿಲ್ಲ, ನಾನು ಕೇಳೂ ಇಲ್ಲ, ಇವತ್ತು ಕೇಳ್ತಾ ಇದ್ದೀನಿ. ಯಾವ ರೀತಿಯಾಗಿ ಅಂದರೆ ನಿಮ್ಮ ಈ ನರಸಿಂಹರಾಜು ಸರ್ ಅವರ ಒಂದು ಡಾಕ್ಯುಮೆಂಟ್ರಿ ಬೇಸ್ ಮಾಡಿ ನಿಮಗೆ? ನನ್ನ ಇದುವರೆಗೂ ನನ್ನ ಹಿಂದಿನ ವರ್ಕ್ ನೋಡಿಕೊಂಡು ಭಾಳ ಕಡಿಮೆ ಆ ಥರ ಸಿಕ್ಕಿರೋದು. ನಾನಾಗ ಅಪ್ರೋಚ್ ಮಾಡಿದ್ದು ತುಂಬ ಕಡಿಮೆ ಲೈಫಲ್ಲಿ. ನನಗೇನು ಬರ್ತದೆ ಅದು ಮಾಡ್ತಾ ಹೋಗ್ತಾ ಏನಷ್ಟೇ. ಸೊ ಆವಾಗ ಸೂರಿ, ಸೊ ಟೆಲಿವಿಷನಲ್ಲಿ ನನ್ನ ಮೊದಲನೇ ಗುರು ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಬ್ರೈನ್ಸ್ ಸುರೇಂದ್ರನಾಥ್, ಇವತ್ತು ರಂಗಶಂಕರದಲ್ಲಿ ಡೈರೆಕ್ಟರ್. ಸೊ ಈ ವಾಸ್ ಅ ಬಿಗ್ ಇನ್ಸ್ಪಿರೇಷನ್ ಟೆಲಿವಿಷನ್ನಲ್ಲಿ. ಟೆಲಿವಿಷನ್ಗೆ ನಾನು ಬರೋಕ್ಕೂ ಅವರೇ ಕಾರಣ. ಎಲ್ಲನೂ ETV, ಎನಿಬಡಿ ವರ್ಕ್ ETV ಒಂಥರ ಎಲ್ರಿಗೂ ಟ್ರೈನಿಂಗ್ ಗ್ರೌಂಡ್ ಥರ. ಹೌದು. ಅಂದರೆ ಆ ಟೈಮಲ್ಲಿ ಪ್ರೈವೇಟ್ ಚಾನಲ್ಸಲ್ಲಿ ಏನೋ ಹೊಸದಾಗಿ ಏನೋ ಮಾಡೋಕ್ಕೆ ಬಂದಾಗ ETV ವಾಸ್ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಟು ವರ್ಕ್. ನಾನು ವಾಸ್ ಅ ಫ್ರೀಲಾನ್ಸರ್, ಐ ನೆವರ್ ವರ್ಕ್ ಎನಿವೇರ್, ಬಟ್ ಫ್ರೀಲಾನ್ಸರ್ ಆಗಿ ಕೂಡ ನನಗೆ ಸೂರ್ಯ ಅವರು ಒಂದು ಗೈಡೆನ್ಸಲ್ಲಿ ದಟ್ ಚುರುಮುರಿ ಸ್ಟಾರ್ಟೆಡ್. ಒಂದು ಶುರು ಆದಮೇಲೆ ದೆನ್ ಲಾಟ್ ಆಫ್ ಪ್ರೋಗ್ರಾಮ್ಸ್ ಕಂಟಿನ್ಯೂಸ್ ಆಗಿ ಆಫರ್ಡ್, ಬಿಕಾಸ್ ನಾನ್ ಫಿಕ್ಷನಲ್ಲಿ ಅವಾಗ ಕಡಿಮೆ ಜನ ಇದ್ದಿದ್ದು. ಸೊ ಆಲ್ಮೋಸ್ಟ್ ಒಂದು 5 years ಐ ಡಿಡ್ ನಾನ್ ಫಿಕ್ಷನ್ ಪ್ರೋಗ್ರಾಮ್ಸ್, ಆಲ್ಮೋಸ್ಟ್ ಆಲ್ ಗುಡ್ ಕ್ವಾಲಿಟಿ ಪ್ರೋಗ್ರಾಮ್ಸ್, ಯಾವುದೂ ಕಳಪೆ ಅಂತ ಹೇಳಂಗೆ ಇರಲಿಲ್ಲ. ಸೊ ಅದಾದಮೇಲೆ ಬೇರೆ ಬೇರೆ ಚಾನಲ್ಸ್ಗೆಲ್ಲ ಐ ಡಿಡ್. ವಿಜಯ್ ಪ್ರಸಾದ್ ಮತ್ತು ನಾನು ಸೇರಿಕೊಂಡು ಏನೋ ಝೀಗೆ ಕಾಮಿಡಿ ಕಿಲಾಡಿಗಳು ವೆರಿ ಫಸ್ಟ್ 2008 ಅದರಲ್ಲಿ RJ ಪ್ರದೀಪ್ ಮತ್ತು ಮೇಘನಾ ಗಾಂವ್ಕರ್ ಇವರೆಲ್ಲ ಮಾಡಿದ್ರು. ಅದನ್ನು ಶಾಲಿನಿ, ಆಂಥೋನಿ ಕಮಲ್, ದಟ್ ಎಂಟೈರ್ ಮತ್ತು ಸಿಲಿಲಿ ಟೀಮ್ ಅವರೆಲ್ಲನೂ ಬಂದಿರೋದು. ಸೊ ಆ ಟೈಮಲ್ಲೇ ನಮ್ಮದು ಅದೇ ಒಂದು ಕನಸಿತ್ತು ಸಿನಿಮಾ ಮಾಡಬೇಕು ಅಂತ. ಯಾವಾಗ ಆಗುತ್ತೋ ಆಗಲಿ ಅಂತ. ಸೊ ಸಿನಿಮಾ ನಾನು ಅಪ್ರೋಚ್ ಮಾಡಿರಲಿಲ್ಲ, ಅದು ಆಯ್ತು ಹಂಗೇ. ಸೊ ನನ್ನ ಒಬ್ಬರು ಕ್ಯಾಮ್ರಾಮನ್ ಫ್ರೆಂಡ್ ಒಬ್ಬರು ಫೋನ್ ಮಾಡಿದ್ರು, ಅವರು ರಿಲೇಟಿವ್ ಒಬ್ಬರು ಯಾವುದೋ ಒಂದು ಕತೆ ಇದೆ, ಅದನ್ನು ನೀವು ಸ್ವಲ್ಪ ಡೆವಲಪ್ ಮಾಡಿಕೊಡ್ಬೇಕು, ಅವ್ರೇನೋ ಫಿಲ್ಮ್ ಮಾಡಬೇಕಂತೆ ಅಂತ ಕರೆದ್ರು. ಸರಿ ಅಂತ ನಾನು ವಿಜಯ್ ಪ್ರಸಾದ್ ಇಬ್ಬರು ಹೋದ್ವಿ ಇನ್ಫ್ಯಾಕ್ಟ್. ಸೊ ಅವರು ಒಂದು 4 ಲೈನ್ ಕತೆ ಹೇಳಿದ್ರು, ಇದನ್ನೊಂದು ಫುಲ್ ಫ್ಲೆಜ್ ಸ್ಕ್ರಿಪ್ಟ್ ಮಾಡಿ ಅಂತ.
ಏನು 4 ಲೈನಲ್ಲಿ ಏನು ಮಾಡೋದು ಅಂತ. ಸೊ ಒಂದು ವಾರ ಟೈಮ್ ಕೇಳಿದೆ. ಪ್ರಸಾದ್ ಅವ್ರು ಇನ್ನೇನು ಬೇರೆ ಬ್ಯುಸಿ ಇದ್ದರು, ಇಬ್ಬರು ಒಟ್ಟಿಗೆ ಮಾಡಬೇಕಂತ ಅಂದ್ಕೊಂಡ್ವಿ ಫಸ್ಟ್. ಬಟ್ ದೆನ್ ಅವರು ಇಲ್ಲ ನನಗೇನು ಇಂಟ್ರೆಸ್ಟ್ ಇಲ್ಲ, ನೀವು ಮಾಡಿ ಬೇಕಾದರೆ ಅಂತ ಹೇಳಿ ಓಕೆ. ಸೊ ನಾನು ಡೆವಲಪ್ ಮಾಡಿ ಬರೆದೆ. ಮಾಡಿದ್ದು ಕೊಟ್ಟಮೇಲೆ ಅವ್ರಿಗೆ ಇಷ್ಟ ಆಯಿತು. ಆಮೇಲೆ ಡೈರೆಕ್ಟ್ ಮಾಡ್ತೀರಾ ಅಂತ ಕೇಳಿದ್ರು. ಓಕೆ, ತೊಂದರೆ ಇಲ್ಲ, ನಾನು ಇಲ್ಲ ಅಂತೇನು ಹೇಳಿಲ್ಲ. ಆಯ್ತು ಮಾಡ್ತೀನಿ. ಹಂಗೆ ಇಟ್ ಹ್ಯಾಪನ್ ಲೈಕ್ ದಟ್. ಹಾಗೆ ಬಂದ ಮೊದಲನೇ ಸಿನಿಮಾ ಜುಗಾರಿ. ಸೊ ಅದಕ್ಕಿಂತ ಮುಂಚೆ 2003ನಲ್ಲಿ ನಾನು ETVಲಿ ಕೆಲಸ ಮಾಡಬೇಕಾದ್ರೆ ಒಂದು ಶಾರ್ಟ್ ಫಿಲ್ಮ್ ಮಾಡಿದೆ, ಕ್ಷಣ ಅಂತ. ಸೊ ನವೀನ್ ಮಯೂರದಲ್ಲಿ ಆ್ಯಕ್ಟ್ ಮಾಡಿದೆ. ನಾನು ಯಾವುದೋ ಒಂದು ಸ್ಪರ್ಶ ಫಿಲ್ಮ್ ಕ್ಲಿಪ್ ಮಾಡಿದಾಗ ಅದ್ರಲ್ಲಿ ಮಾಡಿಸ್ಬೇಕು ಅಂತ ಅನ್ಸಿ ಅದನ್ನು ತುಂಬ ಒಂಥರ ಸಿನಿಮಾಟಿಕ್ ಆಗಿ ಕ್ಷಣದಲ್ಲಿ ದಿಲೀಪ್ ರಾಜ್. ಹಾಂ, ಕ್ಷಣ ಇನ್ನೊಂದು ಕ್ಷಣ ಆಯಿತು, ಉಲ್ಲಾಸ. ಹಾಂ, ಉಲ್ಲಾಸ ಮಾಡಿದ್ದು ಉಲ್ಲಾಸ. ಹಾಂ, ಅದೊಂದು ಪಾರ್ಕ್ ಬೆಂಚ್ ಮೇಲೆ ನಂದಿನಿ ಗೌಡ ಮತ್ತು ದಿಲೀಪ್ ರಾಜ್ ಅವ್ರದ್ದು. ಅದು ಒನ್ ಆಫ್ ಮೋಸ್ಟ್ ಕ್ಲೋಸೆಸ್ಟ್ ಶಾರ್ಟ್ ಫಿಲ್ಮ್ ಐ ಡಿಡ್. ತುಂಬ ಆಪ್ತವಾಗಿತ್ತು ಅದು. ಕ್ಷಣನೂ ಅಷ್ಟು ಒಂದು ಲೈಫ್ ಎಕ್ಸ್ಪೀರಿಯನ್ಸ್ ಒಂದೇ ಅದೊಂದು ಎಳೆ ತೊಗೊಂಡು ಮಾಡಿದ್ದು, ಒಂದು ಲವ್ ಆ ಥರದ್ದೇನೋ ಡಿಸಪಾಯಿಂಟ್ಮೆಂಟ್ ಅದ್ರ ಬಗ್ಗೆ. ಸೊ ಅದ್ರಲ್ಲಿ ನವೀನ್ ಮಯೂರಿಗೆ ನಾನು ತೊಗೊಂಡು ಹೇಳಿದ ಕತೆ ಹೇಳಿದ ರೀತಿ, ವಿಜುವಲ್ಸ್ ಎಲ್ಲ ಹೇಳಿದ ರೀತಿ ತುಂಬ ಇಷ್ಟ ಆಗಿ ನಾನು ಹತ್ರ ಹೋಗಿ ಫೋನ್ ನಂಬರ್ ಚೇಂಜ್ ಮಾಡಿಬಿಟ್ಟಿದ್ದೆ. ಅವ್ರು ಎಲ್ಲೆಲ್ಲೋ ಹುಡುಕಿಸಿ ಯಾರೋ ಪರಿಚಯ ಮಾಡ್ಕೊಂಡು ನಮ್ಮ ತಂದೆಗೂ ಅವ್ರ ತಂದೆಗೂ ಪರಿಚಯ ಇತ್ತು ಅಂಥೇಳಿ ಅವ್ರ ತಂದೆಗೆ ಹೇಳಿ ನಮ್ಮ ತಂದೆ ಆಫೀಸಿಗೆ ಬಂದು ಕರೆದು ನನಗೆ ಕರೆಸಿದ್ರು. ಸೊ ಉಲ್ಲಾಸ ಅಂತ ಆ ಫಿಲ್ಮ್ಗೆ ಹೆಸರು. ಅದು ನನ್ನ ಫಸ್ಟ್ ಫಿಲ್ಮ್ ಆಗಬೇಕಾಯ್ತು. ಶಾರ್ಟ್ ಫಿಲ್ಮ್ ಆಯ್ತು? ಇಲ್ಲ, ಟೆಲಿಫಿಲ್ಮ್ ಆಯ್ತು. ಫಿಲ್ಮ್, ಮೇಜರ್ ಫಿಲ್ಮನ್ನೇ ಅದು. ಸಾಧಕ್ ಹೋಗಿಲ್ಲ ಅವರ ಮ್ಯೂಸಿಕ್ಕು, 5-6 ಹಾಡು ಕಂಪೋಸಿಂಗ್ ಆಯಿತು. ಬಟ್ ದೆನ್ ಸಮ್ ಇಶ್ಯೂಸ್, ಅದು ಆ ಫಿಲ್ಮ್ ಟೇಕ್ ಆಫ್ ಆಗಲಿಲ್ಲ. ಸೊ ಅವರು ಕೇಳೋರು, ಯಾರು ಅಂದರೆ ನಿಮಗೆ ಯಾವ ಥರ ಸಿಚುವೇಶನ್ ಏನು ಅಂತ. ಸೊ ಸಿಚುವೇಶನ್ ಹೇಳ್ತಿದ್ದೆ, ಏನು ಬರುತ್ತೆ ನಿಮ್ಮ ಮನಸ್ಸಲ್ಲಿ, ಯಾವ ಹಾಡು ಓಡ್ತದೆ ಅಂತ. ಅವ್ರ ಸ್ಟೈಲ್ ಆಫ್ ವರ್ಕಿಂಗ್ ಆ ಥರ. ಅಂದರೆ ಅವಾಗ ನಾನು ನೋಡಿದ್ದು ಆ ಒಂದು 4-5 ಡೇಸ್ ಆಫ್ ಅವರ್ ಕಂಪೋಸಿಂಗ್ ಸೆಷನ್ಸಲ್ಲಿ. ಸೊ ಯಾಕಂದರೆ ಅವ್ರಿಗೆ ಡೈರೆಕ್ಟರ್ ಮನಸ್ಸಲ್ಲಿ ಏನಿದೆ, ಅವ್ರು ಯಾವ ಥರದ್ದು ಫೀಲ್ ಬೇಕು, ಅವ್ರೇನು ಇಮ್ಯಾಜಿನ್ ಮಾಡ್ತಾರೆ ಸಿಚುವೇಶನ್ನು, ಯಾವ ಥರದ್ದು ಟೆಂಪೋ ಮ್ಯೂಸಿಕ್ ಓಡ್ತದೆ ಅವ್ರ ಮನಸ್ಸಲ್ಲಿ, ಅದನ್ನು ಕ್ಯಾಚ್ ಮಾಡಿ ಅದರಿಂದ ಏನಾದರೂ ಬೇರೆ ತರ್ಬೋದಾ ಅಂತ. ಸೊ ನಾನು ಒಂದಷ್ಟು ಯಾವುದೋ ಒಂದು 3-4 ಹಾಡು ಹೇಳಿದಾಗ ಆ ಹಾಡನ್ನೇ ಅವರು ಹೀಗೆ ಪ್ಲೇ ಮಾಡ್ಕೊಂಡು ಅಲ್ಲಿಂದಾನೇ ಇನ್ನೊಂದು ಯಾವುದೋ ಹೊಸ ಟ್ಯೂನ್ಗೆ ಬಂದು ಹೊಸ ಟೋಟಲಿ ನ್ಯೂ. ಬಟ್ ದ ಫೀಲ್, ದ ಎಸೆನ್ಸ್ ಏನು ಡೈರೆಕ್ಟ್ರ್ ಕೇಳಿರ್ತಾರೆ ಅದು ಅಲ್ಲಿ ಬಂದಿರುತ್ತೆ. ಸೊ ದಟ್ ಇಸ್ ಅ ವೆರಿ ಬ್ಯೂಟಿಫುಲ್ ವೇ ಆಫ್ ಕಂಪೋಸಿಂಗ್. ಸೊ ಒಂದು 5-6 ಹಾಡು ಅಲ್ಲಿ ಕಂಪೋಸ್ ಆಯಿತು. ಬಟ್ ಅನ್ಫಾರ್ಚುನೇಟ್ಲಿ ಆ ಫಿಲ್ಮ್ ಟೇಕ್ ಆಫ್ ಆಗಲಿಲ್ಲ. ಅದಕ್ಕೂ ಮುಂಚೆ ಇನ್ನೊಂದು ಇಂಟ್ರೆಸ್ಟಿಂಗ್ ಅಂದರೆ ದರ್ಶನ್ ಅವ್ರದ್ದೊಂದು ಫಿಲ್ಮ್ಗೆ ನಾನು ರೈಟರ್ ಆಗಿದ್ದು, ಆರ್ಯ ಅಂತ. ಅದು ಇನ್ನೂ ಹೆಸರು ಆಗಿರಲಿಲ್ಲ ಅವಾಗ. ಅದು ಆರ್ಯ ಸೂರ್ಯ ಅಂತ ಡಬಲ್ ರೋಲ್. ಬಟ್ ಅದು ಡೈರೆಕ್ಟ್ ಮಾಡಬೇಕಾಗಿದ್ದು ಕೇರಳದ ಡೈರೆಕ್ಟರ್ ಶ್ಯಾಮ್ ಪ್ರಸಾದ್ ಅಂತ. ಅವರು ಬೋಕ್ಷುದ ಮಿತ್ ಅಂತ ಒಂದು ಇಂಗ್ಲೀಷ್ ಫಿಲ್ಮ್ ಎಲ್ಲ ಮಾಡಿದ್ದಾರೆ, ಅಗಳೆ ಅಂತ ಒಂದು ಮಲಯಾಳಂ ಸಿನಿಮಾ. ಭಾಳಷ್ಟು ವೆರಿ ಗುಡ್, ವೆರಿ ಕ್ರಿಯೇಟಿವ್ ರೈಟರ್. ಅವ್ರದ್ದೆಲ್ಲ ಅಲ್ಲಿ ಸ್ವಲ್ಪ ಆಫ್ ಬೀಟ್ ಫಿಲ್ಮ್ಸ್ ಮಾಡ್ತಾಯಿದ್ದು ಅವರು. ಸೊ ಒಂದು ಎಕ್ಸ್ಪೆರಿಮೆಂಟ್ ಕಮರ್ಷಿಯಲ್ ಸಿನಿಮಾ ಮಾಡಬೇಕು ಅಂತ ಅವ್ರು ಫಸ್ಟ್ ಪ್ರಯತ್ನ ಪಟ್ಟು ಇಲ್ಲಿ ಕನ್ನಡದಲ್ಲಿ ಮಾಡಬೇಕು ಅಂತ ಬಂದು ಆ ಫಿಲ್ಮ್ ಲಾಂಚಲ್ಲಿ ಆಯಿತು. ತೆಲುಗುನಲ್ಲೇ ಆಗಲಿ ಆರ್ಯ ಅಂತ ಒಂದು ಯಾವುದೋ ಫಿಲ್ಮ್ ಇತ್ತು. ಬಟ್ ಇಲ್ಲಿ ಮತ್ತೆ ಇಲ್ಲಿ ಟೈಟಲ್ ಅದೇ ಆಗುತ್ತೆ, ಆರ್ಯ ಸೂರ್ಯ ಏನೋ ಮಾಡಬೇಕಂತ ಒಂದು ಆಯಿತು. ಬಟ್ ಅಗೇನ್ ದರ್ ಆಲ್ಸೋ ಇನ್ ಹ್ಯಾಪನ್. ನಂಗೆ ಅದು ಅಷ್ಟೊಂದು ಫ್ರೆಂಡ್ ಮೂಲಕ ನಂಗೆ ಅವಕಾಶ ಸಿಗ್ತದೆ ಟು ಬಿ ದ ರೈಟರ್ ಫಾರ್ ದ್ಯಾಟ್. ಸುಮಾರು ಕೆಲಸ ಮಾಡಿದ್ವಿ, ಕೇರಳಗೆಲ್ಲ ಹೋಗಿ. ನೀವು ಇದೆಲ್ಲ ಹೋಗಿರ್ತೀರಾ, ಕೆಲಸ ಮಾಡಿರ್ತೀರಾ, ಅದಕ್ಕೆಲ್ಲ ಸಂಭಾವನೆ ಸರಿಯಾಗಿ ಸಿಗುತ್ತಾ ಅಥವಾ ಸಿಗೋದಿಲ್ವಾ? ಈ ಫಿಲ್ಮ್ ಲಾಂಚ್ ಆಗಿಲ್ಲ ಅಥವಾ ಆ ಫಿಲ್ಮು ಏನು ಆ ಫಿಲ್ಮಲ್ಲಿ ಟೇಕ್ ಆಫ್ ಆಗಿಲ್ಲ, ಏನು ನಾವೇ ಖರ್ಚು ಮಾಡ್ಕೊಂಡು ಹೋಗಿದ್ದು ಕೇರಳಗೆಲ್ಲ 2-3 ಸತಿ ಹೋದಾಗ ಮೀಟ್ ಮಾಡೋಕ್ಕೆ. ಸೊ ಸಂಭಾವನೆ ಈಗ ಉಲ್ಲಾಸ ಫಿಲ್ಮ್ ಹೋದಾಗ ನನಗೆ ಆಫರ್ ಮಾಡಿದಷ್ಟು ಇಡೀ ಸಿನಿಮಾಗೆ 40,000 ರೂಪಾಯಿ ಅಂತ. 5,000 ರೂಪಾಯಿ ಅಡ್ವಾನ್ಸನ್ನು ಕೊಟ್ಟಿದ್ರು ಅಷ್ಟೇ. ಅಫ್ಕೋರ್ಸ್ ಜುಗಾರಿನಲ್ಲೆಲ್ಲ ರೀಸೆಂಟಾಗೆ ದೇ ಪೇಡ್ ಮೀ. ಓಕೆ. ಸೊ ಜುಗಾರಿ ನಿಮ್ಮ ನಿರ್ಮಾಣದ್ದಲ್ಲ, ಆದರೆ ನೀವು ನಿರ್ದೇಶನ ಮಾಡಿರೋ. ಹೌದು. ಬಟ್ ಆ ಸಿನಿಮಾ ಒಂದು 10 ಸಿನಿಮಾ ಮಾಡೋಷ್ಟು ಎಕ್ಸ್ಪೀರಿಯನ್ಸ್ ಒಂದೇ ಸಿನಿಮಾದಲ್ಲಿ ಕೊಡ್ತು ಜುಗಾರಿ. ಯಾಕಂದರೆ ಸಿನಿಮಾ ಶೂಟಿಂಗ್ ಆಗೋವರೆಗೂ ಪ್ರೊಡಕ್ಷನ್ ಟೀಮ್ ಎಲ್ಲ ಇರೋದು. ಆಮೇಲೆ ನಮ್ಮ ಪ್ರೊಡ್ಯೂಸರ್ ನಾನಿಬ್ಬರೇ, ಆಯಿತಾ. ಅಸೋಸಿಯೇಟ್ಸು ಇಲ್ಲ, ಯಾರೂ ಇಲ್ಲ. ಅಂದರೆ ಅವರು ಮಾಡಿರಿ ನೀವು ಅಂತ. ಸೊ ಎಂಟೈರ್ ನೆಕ್ಸ್ಟ್ ಪೋಸ್ಟಲ್ಲಿ ಅಫ್ಕೋರ್ಸ್ ಯಾರ ಹತ್ರ ಎಡಿಟರ್ ವರ್ಕ್ ಮಾಡೋಕ್ಕೆ ಎಡಿಟಿಂಗ್ ನಾನು ಎಡಿಟ್ರು, ಮತ್ತು ಮ್ಯೂಸಿಕ್. ಓಕೆ, ಮ್ಯೂಸಿಕ್ ಅರ್ಜುನ್ ಜನ್ಯ ಮ್ಯೂಸಿಕ್.
ಆಮೇಲೆ ಸೌಂಡ್ ಎಫೆಕ್ಟ್ಸ್. ಓ, ಅದಕ್ಕೆ ಅರ್ಜುನ್ ಜನ್ಯ ಮ್ಯೂಸಿಕ್ ಮಾಡಿದ್ದ. ಅರ್ಜುನ್ ಜನ್ಯ ಮ್ಯೂಸಿಕ್ ಮಾಡಿದ್ದು ಅದಕ್ಕೆ. ಸೊ ಅಲ್ಲಿ ಏನಾಯಿತು, ಪ್ರಮೋಷನ್ಸು ಎಲ್ಲನೂ ನನಗೇನು ಗೊತ್ತೇ ಇರಲಿಲ್ಲ. ಅದು ಡೈರೆಕ್ಷನ್ ಮಾಡಿಬಿಟ್ಬಿಟ್ರೆ ಅಷ್ಟೇ ಅಂತ. ಆಮೇಲೆ ಹೋಗ್ತಾ ಹೋಗ್ತಾ ಗೊತ್ತಾಯ್ತು ಇದೆಲ್ಲ ಕೆಲಸ ಇದೆ, ಸೌಂಡು ನಾವೇ ಕೂತ್ ಮಾಡಿಸ್ಬೇಕಲ್ಲಿ. ಮತ್ತು ನನಗೆ ಅವಾಗ ಅಲ್ಲಿ ಟೆಕ್ನಿಷಿಯನ್ಸ್ ಎಲ್ಲ ಪರಿಚಯ ಆಗಿ ಒಂಥರ ನಾನು ರಾತ್ರಿ ಎಲ್ಲ ಕೆಲಸ ಮಾಡಿದಿರುತ್ತೆ. ಈಗ ಅಲ್ಲಿ ಪ್ರಸಾದ್ ಸ್ಟುಡಿಯೋನಲ್ಲಿ ಜೀಜು ಅಂತ ಒಬ್ಬರಿದ್ರು, ಸೊ ಸೌಂಡ್ ಇಂಜಿನಿಯರ್. ಸೊ ಎಂಟೈರ್ ಮತ್ತು ಅದಕ್ಕೆ ನಮಗೆ ಫಾಲಿ ಎಲ್ಲ ಮಾಡಿದ್ದು ಇನ್ನೊಂದು ಸ್ಟುಡಿಯೋ, ಆಟಿನಗರಲ್ಲಿತ್ತು ಸ್ಟುಡಿಯೋ. ಸೊ ಅವರು ಫಾಲಿ ಸೌಂಡ್ ಎಫೆಕ್ಟ್ಸ್ ಎಲ್ಲ ಹಾಕೋದು ಎಲ್ಲನೂ ಅಲ್ಲಿ ಸೌಂಡ್ ಬಂದರೆ. ಇದರಲ್ಲಿ ಎರಡು ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು ನಮಗೆ. ಜುಗಾರಿನಲ್ಲಿ ಒಂದು ಲ್ಯಾಂಬ್ರೆಟಾ ಸ್ಕೂಟ್ರು ಒಂದು ಬರುತ್ತೆ ಒಂದು ಸೀನಲ್ಲಿ, ತಬಲಾ ನಾಣಿ ಓಡಿಸ್ಕೊಂಬರೋದು. ಸೊ ಅದರದ್ದು ಸೌಂಡು ಲೈಬ್ರರಿಲಿಲ್ಲ, ಆಯಿತಾ, ಅದು ರೆಕಾರ್ಡ್ ಮಾಡಬೇಕಾಯ್ತು. ಸೊ ರಾತ್ರಿ 2 ಗಂಟೆಗೆ ಎಲ್ಲ ಸೈಲೆಂಟಾಗಿದ್ದಾಗ ನಾವು ಹೋಗಿ ಶೂಟ್ ಮಾಡಬೇಕು, ರೆಕಾರ್ಡ್ ಮಾಡ್ಬೇಕು. ಅದನ್ನು ಮೈಕ್ಸ್ ಇಟ್ಕೊಂಡು ಲ್ಯಾಂಬ್ರೆಟಾ ಸ್ಕೂಟ್ರು ಮಧ್ಯ ಯಾವ ರೋಡಲ್ಲಿ ಹೋಗುತ್ತೆ, ಒಂದು ಮೇನ್ ರೋಡಲ್ಲಿ ಅಂದರೆ ಅದ್ರದ್ದು ಸೌಂಡ್ ಸಪ್ರೇಟ್ ಆಗಿರಬೇಕು, ಮಿಕ್ಸ್ ಆಗಿರಬಾರ್ದು ಏನು, ಅದನ್ನು ಶೂಟ್ ಮಾಡೋದು. ಮತ್ತು ಇನ್ನೊಂದು ವೇಯಿಂಗ್ ಮಿಷಿನ್ನು, ಅಂದರೆ ಈ ಹಳೆ ಪೇಪರೆಲ್ಲ ಹಾಕ್ತೀವಲ್ಲ, ಹೌದು, ಆ ವೇಯಿಂಗ್ ಮಿಷಿನ್ದು ಒಂದು ಹೇಳ್ಕೊಂಬರೋದು ಒಂದಿದೆ. ಅದ್ರದ್ದು ಯಾವ ಪಿಕ್ಚರಲ್ಲೂ ರೆಫರೆನ್ಸ್ ನಮ್ಗೆ ಸಿಕ್ಕಿಲ್ಲ, ಯಾಕಂದ್ರೆ ಯಾರು ಹೇಳ್ಕೊಂಡು ಹೋಗ್ತಾರೆ ವೇಯಿಂಗ್ ಮಿಷಿನ್ದೆಲ್ಲ. ನಮ್ಮದು ಸೀನಲ್ಲಿ ಫಿಲ್ಮಲ್ಲಿ ಇತ್ತದು, ಅವ್ನು ಹೇಳ್ಕೊಂಬಂದಿರೋದು ಹಿಂಗೆ ಅಂತ. ಸೊ ಅದನ್ನು ರೆಕಾರ್ಡ್ ಮಾಡಬೇಕಿತ್ತು. ಮತ್ತೆ ರಾತ್ರಿ 2 ಗಂಟೆಗೆ ಯಾವುದೋ ಅಂಗಡಿ ತೆಗೆಸಿ ಅಲ್ಲಿ ಹೋಗಿ ಅದು ಎಳೆಯೋ ಸೌಂಡು ಏನೇನು ಬರುತ್ತೆ ಅದೆಲ್ಲ ರೆಕಾರ್ಡ್ ಮಾಡಿಕೊಂಡು ಇವ್ರು ಕೊಟ್ಟಿದ್ದು, ಅವ್ರು ಅದನ್ನು ಪ್ಲೇಸ್ ಮಾಡಿ ಹಾಕ್ತಾರೆ. ಸೊ ಈ ಥರ ಎಲ್ಲ ಮಾಡಿದಾಗ ನನಗೂ ತುಂಬ ಇಂಟ್ರೆಸ್ಟ್ ಅನ್ಸೋದು. ಇದರಿಂದ ಪ್ಲಾನಿಂಗು ಇಂಪ್ರೂವ್ ಆಗುತ್ತೆ. ಪ್ಲಾನಿಂಗ್ ಇಂಪ್ರೂವ್ ಆಗುತ್ತೆ. ಆಮೇಲೆ ಅವ್ರಿಗೂ ಆಸ್ ಅನ್ ಇಂಜಿನಿಯರು ಇಷ್ಟೊಂದೆಲ್ಲ ಇಂಟ್ರೆಸ್ಟ್ ತೊಗೊಂಡು ಮಾಡ್ತಾರಲ್ಲ ಇವರು ಅಂತ. ಸೊ ದಟ್ ಈಸ್ ವೆನ್ ದೇ ಸ್ಟಾರ್ಟೆಡ್ ಶೇರಿಂಗ್ ದೇರ್ ಸ್ಟೋರೀಸ್ ವಿತ್ ಮೀ. ಸೊ ನನ್ನ ಏನೇನು ಕ್ವಶನ್ಸ್ ಇತ್ತು, ಡೌಟ್ಸ್ಗಳಿತ್ತು, ನಾನು ಅದು ಕೇಳ್ತಾ ಇದ್ದೆ. ಸೊ ಹಿಂಗಾಗಿ ಆ ಒಂದು ಸಿನಿಮಾದಲ್ಲಿ ಬಹಳಷ್ಟು ಕಲಿಕೆ ಆಯಿತು. ಎಷ್ಟು ಕಲಿಕೆ ಆಯಿತು ಅಂದರೆ ಅದು ಡೇಂಜರ್ ಅಗೇನ್. ನೆಕ್ಸ್ಟ್ ಸಿನಿಮಾ ನಾನೇ ಪ್ರೊಡ್ಯೂಸ್ ಮಾಡಬೇಕು ಅನ್ನೋಷ್ಟು ಒಂದು ಉತ್ಸಾಹ ಬಂತು, ಉತ್ಸಾಹನೂ ಆಯ್ತು ಅದು. ಲಾಸ್ಟ್ ಬಸ್ ಬಗ್ಗೆ ಹೇಳಿ. ಈಗ ಲಾಸ್ಟ್ ಬಸ್ ಇದಾದ್ಮೇಲೆ, ಜುಗಾರಿ ಆದಮೇಲೆ ನೀವು ಲಾಸ್ಟ್ ಬಸ್ ಸ್ಟಾರ್ಟ್ ಮಾಡಿ. ಜುಗಾರಿ ಆದಮೇಲೆ ಮಧ್ಯೆ ಒಂದು 4 years ಸಮ್ ಇಂಟ್ರೆಸ್ಟಿಂಗ್ ಥಿಂಗ್ಸ್ ಹ್ಯಾಪನ್. ಓಕೆ, ಸೊ ಒಂದು ಅಗೇನ್ ಈ ಪ್ಯಾಟರ್ನ್ ನನಗೆ ಭಾಳಷ್ಟು ರಿಪೀಟ್ ಆಗಿದೆ. ಜುಗಾರಿ ಫಿಲ್ಮ್ ಆದ ತಕ್ಷಣ ನನಗೊಂದು 2-3 ಜನ ಪ್ರೊಡ್ಯೂಸರ್ ಅಪ್ರೋಚ್ ಮಾಡಿದ್ರು, ಓಕೆ ನೆಕ್ಸ್ಟ್ ಒಂದು ಫಿಲ್ಮ್ ಮಾಡಿಕೊಡಿ ಅಂತ. ಬಟ್ ದೇ ಕೇಮ್ ವಿತ್ ಅ ರೀಮೇಕ್ ಆಫರ್, ಈ ಫಿಲ್ಮ್ ಮಾಡಿ, ಇದನ್ನು ರೀಮೇಕ್ ಮಾಡಿ, ಅದು ಮಾಡಿ ಅಂತ. ನಾನು ತುಂಬ ವೆರಿ ಕಾನ್ಷಿಯಸ್ಲಿ ಡಿಸೈಡೆಡ್. ಸೊ ಮಾಡಿದ್ರೆ ಒರಿಜಿನಲ್ ಫಿಲ್ಮ್ಸ್, ನೋ ರೀಮೇಕ್ಸ್. ಅಥವಾ ಇಟ್ ಕ್ಯಾನ್ ಬಿ ಅನ್ ಇನ್ಸ್ಪಿರೇಷನ್ ಆಫ್ ಸಮಥಿಂಗ್, ಯಾವುದೋ ಒಂದು ಸೀನ್ ತೊಗೊಂಡು ಅದು ಒಂದು ಸ್ಟೋರಿ ಇಟ್ಕೊಂಡು ಅದ್ರ ಮೇಲೆ ಬಿಲ್ಡ್ ಮಾಡೋದು. ಓಕೆ, ಎಕ್ಸಾಕ್ಟ್ ಹಂಗೆ ಅದು ಹಿಟ್ಟಾಗಿದೆ ಅಲ್ಲಿ ಆ ಭಾಷೆನಲ್ಲಿ, ಅದನ್ನೇ ಮಾಡಿ ಅಂತ ಒಂದು 3 ಫಿಲ್ಮ್ಸ್ ಬಂತು ಆಫ್ಟರ್ ಜುಗಾರಿ. ಐ ಸೆಡ್ ನೋ. ಸೊ ಯಾಕೆ ನನಗೆ ರೀಮೇಕ್ ಮಾಡಬೇಕಂತ somehow that didn't work with me. ಯಾಕಂದ್ರೆ ಮುಂಚೆಯಿಂದನೂ ಏನೋ ನಮಗೇನೋ ಅನಿಸ್ತಾ ಇದೆ ಥಾಟು, ಅದನ್ನು ಹೇಳಬೇಕು, ಆ ಕಥೆ ಮೂಲಕ ಹೇಳಬೇಕು ಅನ್ನೋದು ಅಷ್ಟೇ ಇತ್ತು. ಅವತ್ತದ್ದು ಬಹುಶಃ ನಾನು ಬೇಡ ಅಂತ ತುಂಬ ಸ್ಟ್ರಿಕ್ಟಾಗಿ ಡಿಸೈಡ್ ಮಾಡಿಬಿಟ್ಟಿದ್ದೆ ಅನಿಸುತ್ತೆ. ಬಟ್ ಟುಡೇ ಐ ಆಮ್ ವೆರಿ ಹ್ಯಾಪಿ ದಟ್ ಐ ಡಿಡ್ಂಟ್ ಡೂ ಎನಿ ರೀಮೇಕ್ಸ್. ಯು ಡೋಂಟ್ ರಿಗ್ರೆಟ್? ಐ ಡೋಂಟ್ ರಿಗ್ರೆಟ್. ಐ ಡೋಂಟ್ ಸೇ ನಾಟ್ ಟು ಡೂ ರೀಮೇಕ್ಸ್ ಟು ಅದರ್ಸ್ ಆಲ್ಸೋ, ಬಟ್ ಪರ್ಸನಲಿ ದಟ್ ವಾಸ್ ದ ಚಾಯ್ಸ್, ಮೈ ಚಾಯ್ಸ್. ಸೊ ಅದಾದಮೇಲೆ ಒಂದು ಎವರಡಿ ಬಾಯ್ಸ್ ಅಂತ ಒಂದು ಫಿಲ್ಮ್ ಸೊ ಲಾಂಚ್ ಮಾಡಿದ್ವಿ ಅದನ್ನು. ಬಟ್ ಅದಕ್ಕೆ ಹಂಸಲೇಖ ಅವರ ಮ್ಯೂಸಿಕ್ ಮಾಡಬೇಕಿತ್ತು. ಸೊ ಆ ಥರ ಆ ಟೈಮಲ್ಲಿ ನಾನು ವಾಸ್ ಟೀಚಿಂಗ್ ಅಟ್ ಇಸ್ ಕಾಲೇಜ್. ಅವ್ರ ಕಾಲೇಜಲ್ಲಿ ಫಿಲ್ಮ್ ಇದಕ್ಕೆ ಹೆಡ್ ಆಗಿದ್ದೆ ಒಂದು 2 years. ಅಫ್ಕೋರ್ಸ್ ನಾಟ್ ದ ರೆಗ್ಯುಲರ್ ಜಾಬ್ ಅಲ್ದಿದ್ರು, ಬಟ್ ಎವ್ರಿ ವೀಕ್ ಹೋಗಿ ಐ ವಾಸ್ ಟೀಚಿಂಗ್. ಸೊ ದಟ್ ವಾಸ್ ಒನ್ ಎಕ್ಸ್ಪೀರಿಯನ್ಸ್. ಅಲ್ಲಿ ಅವ್ರ ಜೊತೆ ಬೆರೆಯೋದಕ್ಕೆ, ಅವರ ಒಂದು ಲಹರಿನಲ್ಲಿ ನಾವು ಜೊತೆಗೆ ಸಾಗೋದಕ್ಕೆ ಬಹಳ ಹೆಲ್ಪ್ ಆಯಿತು. ಅವ್ರದ್ದು ಐಡಿಯಾಸ್, ಥಾಟ್ಸ್ ಹಿಂಗೆ ಹಿಂಗೆ ಬರ್ತಾ ಇರುತ್ತೆ, ಒಂಥರ ಕಂಟಿನ್ಯೂಸ್ ಫ್ಲೋ. ಯಾವಾಗ ಎಲ್ಲಿ ಏನು ಥಾಟ್ ಬರುತ್ತೆ ಹಂಸಲೇಖ ಅವ್ರದ್ದು. ಸೊ ಯು ಕ್ಯಾನ್ ನೆವರ್ ಪ್ರೆಡಿಕ್ಟ್. ಸಂಗೀತದ ಮೇಲೆ, ಸಂಗೀತ, ಸಾಹಿತ್ಯ, ಯಾವುದೇ ವಿಷಯ ಆಗಲಿ. ಮತ್ತು ಅವರ ಆ ಟೈಮ್ ಅವ್ರದ್ದು PhD ವರ್ಕು ಮಾಡ್ತಿದ್ರು, ಪ್ಲಸ್ ಇಲ್ಲಿ ಫಿಲ್ಮ್ದು. ಸೊ ಲಾಟ್ ಆಫ್ ಥಿಂಗ್ಸ್ ವರ್ ಹ್ಯಾಪನಿಂಗ್. ಸೊ ಐ ವಾಸ್ ದೇರ್ ದಟ್ 2 years. ಒಂದಷ್ಟು ಕಲಿಕೆ ಅಲ್ಲಿ. ಅದ್ರ ಜೊತೆಗೆ ಮತ್ತು ಐ ವಾಸ್ ಅಗೇನ್ ಬ್ಯಾಕ್ ಟು ಟೆಲಿವಿಷನ್. ಇದು ಹೀರೋ ನಂಬರ್ 1 ಅಂತ ಒಂದು
ರಿಯಾಲಿಟಿ ಶೋ. ಸಿನಿಮಾ ಅದು ಪೂಜಾ ಗಾಂಧಿ ಅವರಿಗೆ ಹೀರೋ ಹುಡುಕೋದು. ಅಚ್ಚಾ, ಇದು ರಿಯಾಲಿಟಿ ಶೋ ಫಾರ್ ಅವಾಗ ಕಸ್ತೂರಿ ಚಾನಲ್ಗೆ ಅದೊಂದು ಮಾಡಿದೆ. ಆಮೇಲೆ ಯಾರಿಗುಂಟು ಯಾರಿಗಿಲ್ಲ ಅಂತ ಅದೊಂದು ಒಂದು ಪ್ರೋಗ್ರಾಮ್ ಒಂದು ಸೀಸನ್ ಏನೋ ಮಾಡಿದೆ ಅನಿಸುತ್ತೆ. ಅಲ್ಲಿ ಅವಳು ಮತ್ತು ಕಾಮಿಡಿ ಕಿಲಾಡಿಗಳು ಮಾಡಬೇಕಾದ್ರೆ ಒಂದಷ್ಟು ನಮ್ಮ ಚೆನ್ನೈ ಅವರೆಲ್ಲ ಪರಿಚಯ ಆದರು. ಸೊ ಆವಾಗ ನನಗೆ ಐ ಗಾಟ್ ಎನ್ ಆಫರ್ ಟು ಡೂ KBC ಕನ್ನಡದ ಕೋಟ್ಯಾಧಿಪತಿ ಸೀಸನ್ 1ಗೆ ಇನ್ಫ್ಯಾಕ್ಟ್. ಸೊ ದಿಸ್ ವಾಸ್ ಸಮಥಿಂಗ್ ನಾಟ್ ಸ್ಪೋಕನ್, ಬಟ್ ಡೈರೆಕ್ಟರ್ ಸಿದ್ಧಾರ್ಥ್ ಬಸು ಅವರೇ ನನಗೆ ಆನ್ಲೈನ್ ಇಂಟರ್ವ್ಯೂ, ಅವಾಗ ಕ್ಯಾಮ್ರಾ ಇಟ್ಕೊಂಡು ಇಂಟರ್ವ್ಯೂ ಮಾಡಬೇಕು ಅಲ್ಲಿಂದ ಅವ್ರ ಆಫೀಸಿಂದ ಅಂತ. ನಾನು ನನ್ನ ಕಂಪ್ಯೂಟರ್ನಲ್ಲಿ ಡೆಸ್ಕ್ಟಾಪಲ್ಲಿ ಕ್ಯಾಮ್ರಾ ಇದೆ ಅಂದ್ಕೊಂಡು ಮೈಕೆಲ್ಲ ಇಟ್ಕೊಂಡು ರೆಡಿ ಮಾಡಿದ್ದೀನಿ. ಬಂದರು ಆನ್ಲೈನ್, ಆ ಟೈಮಿಗೆ ಬಂದರು. ಅವ್ರು ನಾನು ಕಾಣಿಸ್ತಾ ಇದ್ದಾರೆ, ನೀವು ಕಾಣಿಸ್ತಾ ಇಲ್ಲ ಅವ್ರಿಗೆ. ಅವ್ರು ಹೇಳಿದ್ರು, ಅರವಿಂದ್ ಐ ಆಮ್ ನಾಟ್ ಏಬಲ್ ಟು ಸಿ ಯು ಅಂತ. ಸರ್ ಐ ಕ್ಯಾನ್ ಸಿ ಯು ಸರ್ ಅಂದೆ. ನೋ ಬಟ್ ವೈ ಐ ಆಮ್ ನಾಟ್ ಏಬಲ್ ಟು ಸಿ ಯು, ಇದು ಕ್ಯಾಮ್ರಾ ಆನ್ ಅಂತ. ಕ್ಯಾಮ್ರಾನ ಎಲ್ಲಿದೆ ಕ್ಯಾಮ್ರಾ? ನನ್ನ ಡೆಸ್ಕ್ಟಾಪಲ್ಲಿ ಕ್ಯಾಮ್ರಾನೇ ಇರಲಿಲ್ಲ. ಅವ್ರು ಆಮೇಲೆ ಓಕೆ ಸರ್ ಆಲ್ ರೈಟ್ ನ್ಯೂಸ್ ವಿಲ್ ಟಾಕ್ ಅಂತ ಹೇಳ್ಬಿಟ್ಟು ಒಂದು 15 ನಿಮಿಷ ಏನೋ ಒಂದಷ್ಟೆಲ್ಲ ಕೇಳಿದ್ರು. ಆವಾಗ ವಿಡಿಯೋ ಕಾನ್ಫರೆನ್ಸಿಂಗ್ ಇರಲಿಲ್ಲ ಅಲ್ಲ? ಇತ್ತು ವಿಡಿಯೋ ಕಾನ್ಫರೆನ್ಸಿಂಗ್ ಇತ್ತು, ಬಟ್ 2010 ಅಲ್ಲ ಇದು? ಯಾವಾಗ? 12 ಇತ್ತು 2011 ಫಸ್ಟು. ಸೊ 11 ಎಂಡಿಗೆ ಮಿಡ್ಡಲ್ಲಿ ಇತ್ತು. ನನ್ನ ಡೆಸ್ಕ್ಟಾಪಲ್ಲಿ ಕ್ಯಾಮ್ರಾ ಇರಲಿಲ್ಲ ಅಷ್ಟೇ. ಅವಾಗ ಎಲ್ಲ ಲ್ಯಾಪ್ಟಾಪಲ್ಲೂ ಬರ್ತಾ ಇರಲಿಲ್ಲ. ನನ್ನ ಡೆಸ್ಕ್ಟಾಪ್ ಬೇರೆ ಹಳೆ ಅಡಿಷ್ನಲ್ ಆಗಿ ಹಾಕಬೇಕಿತ್ತು. ಸೊ ಅವ್ರು ಮಾತಾಡಿ ದೆನ್ ಇಸ್ ಸೆಡ್ ಓಕೆ ಟುಮಾರೋ ಐ ಆಮ್ ಓಕೆ ವಿಲ್ ಸ್ಟಾರ್ಟ್ ವರ್ಕ್ ಅಂತ ಹೇಳಿದ್ರು. ಬಟ್ ದೆನ್ ಐ ಡೋಂಟ್ ನೋ, ಅದಾದಮೇಲೆ ಸಮಥಿಂಗ್ ಮಧ್ಯದಲ್ಲಿ ಏನಾಯ್ತು ಗೊತ್ತಿಲ್ಲ, ಇಲ್ಲಿ ಲೋಕಲ್ ಚಾನಲ್ ಅದು ಪ್ರೊಸೆಸ್ ಆಗಿಲ್ಲ. ಸೊ ಸೀಸನ್ 1 ಮಾಡಬೇಕಿತ್ತು, ಆಗಲಿಲ್ಲ. ಬಟ್ ದೆನ್ ಸೀಸನ್ 2 ಐ ವಾಸ್ ಕಾಲ್ಡ್ ಅಗೇನ್ ಬೈ ಸಿದ್ಧಾರ್ಥ್ ಆ್ಯಂಡ್ ಇನ್ನೊಬ್ಬ ಅಶೋಕ್ ವಿದ್ಯಾಸಾಗರ್ ಅಂತ ಅವರು ಚೆನ್ನೈ ಸೌತ್ ಹೆಡ್ ಆಗಿದ್ದರು. ಸೊ ದೇ ಕಾಲ್ ಮೀ ಟು ಚೆನ್ನೈ. ಅಲ್ಲಿ ಮತ್ತೆ ಒಂದು ಡಿಸ್ಕಷನ್ ಆಯಿತು. ಸೊ ಲಾಸ್ಟ್ ಟೈಮ್ ಮಿಸ್ ಆಯಿತು, ಯು ಕಮ್ ಆ್ಯಂಡ್ ವರ್ಕ್ ಆಸ್ ಅ ಸೂಪರ್ವೈಸಿಂಗ್ ಪ್ರೊಡ್ಯೂಸರ್ ಟು ದ ಕ್ರಿಯೇಟಿವ್ಸ್ ಅಂತ ಹೇಳಿ. ಸೊ ಐ ವರ್ಕ್ಡ್ ಇನ್ ಸೀಸನ್ 2. ಅದನ್ನು ಅವಾಗ ಯಾರು ಹೋಸ್ಟ್ ಮಾಡಿದ್ದು? ಪುನೀತ್ ರಾಜ್ಕುಮಾರ್ ಅವರೇ. ದಟ್ ವಾಸ್ ಅನ್ ವೆರಿ ಇಂಟ್ರೆಸ್ಟಿಂಗ್ ವರ್ಕ್. ಸೊ ಆಲ್ಮೋಸ್ಟ್ 1 ವರ್ಷ ಐ ವಾಸ್ ಇನ್ ಚೆನ್ನೈ. ಸೊ ಚೆನ್ನೈ ಮತ್ತು ಹಳೆ ಒಂದು ನೀವು ಅದೆಲ್ಲ ನೋಡ್ಬಿಟ್ಟಿದ್ದೀರಾ? ಟಿ ನಗರು ಎಲ್ಲ ಡಿಫ್ರೆಂಟ್ ಸ್ಟುಡಿಯೋಸ್. ಹಾಂ, ಬಟ್ ಇಲ್ಲಿ ಇಂಟ್ರೆಸ್ಟಿಂಗ್ ಆಗಿತ್ತು. ಬಟ್ ಏನಂದರೆ ನಂದು ಜುಗಾರಿ ರೆಕಾರ್ಡಿಂಗ್ ಅಲ್ಲೇ ಆಗಿದ್ದು ಚೆನ್ನೈನಲ್ಲಿ. ಮತ್ತು ಜುಗಾರಿದು ಒಂದು ಸಾಂಗ್ ಇದೆ, ಇದು ಬೆಂಗಳೂರು ಅಂತ ಒಂದು ಹಾಡು. ಅದನ್ನು ನಾವು ಆ ಸಿನಿಮಾ ಫುಲ್ ಶೂಟ್ ಆಗಿದ್ದು ನೆಗೆಟಿವ್ ರೀಲ್ಸಲ್ಲಿ. ಒಂದು ಸಾಂಗ್ ಮಾತ್ರ ವಿ ಶಾರ್ಟ್ ಇನ್ ಡಿಜಿಟಲ್. ಅವಾಗ ಡಿಜಿಟಲ್ ವಾಸ್ ಜಸ್ಟ್ ಕಮಿಂಗ್. ಬಟ್ ಎಕ್ಸ್ಪ್ಲೇನ್ ಮಾಡಬೇಕಂತ ಒಂದು ಶಾರ್ಟ್ ತುಂಬ ಅಂದರೆ ಕೊಲಾಜ್ ಸಾಂಗ್, ಅದು ಕ್ಯಾಂಡಿಡಾಗಿ ಶೂಟ್ ಮಾಡಬೇಕಾಯ್ತು ಬೆಂಗಳೂರು ಪೂರ್ತಿ. ಸೊ ಯಾರು ಈ ಪ್ರೊಟಗನಿಸ್ಟ್ ಹೀರೋ ಜೈಲಿಂದ ಬಂದಮೇಲೆ ಫಸ್ಟ್ ಅವನು ಹಳ್ಳಿ ಹುಡುಕ್ತಾನೆ. ಬೆಂಗಳೂರಲ್ಲಿ ಇದ್ದಂಥ ಒಂದು ಹಳ್ಳಿ, ಬೆಂಗಳೂರು ಎಷ್ಟು ಬೆಳೆದು ಬಿಟ್ಟಿದೆ ಅಂದರೆ ಹಳ್ಳಿ ಎಲ್ಲಿದೆ ಅಂತ ಗೊತ್ತಾಗಲ್ಲ. ಸೊ ಆ ಒಂದು ಎಂಟೈರ್ ಬೆಂಗಳೂರದು ಡೆವಲಪಿಂಗ್ ಸ್ಟೇಜು. ಅವಾಗೆಲ್ಲ ಇನ್ನೂ ಈ ಒರೈನ್ ಮಾಲೆಲ್ಲ ಇನ್ನೂ ಕನ್ಸ್ಟ್ರಕ್ಷನಲ್ಲಿ ಇದ್ದಂಥ ಒಂದು ಫೈನಲ್ ಆಗ್ತಾಯಿತ್ತು. ಆ ಬ್ಯಾಕ್ಡ್ರಾಪು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಆ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಸಿಗುತ್ತೆ ಹಾಡಲ್ಲಿ. ಮತ್ತು ಹೆಬ್ಬಾಳಲ್ಲ, ಮೇಕ್ರಿ ಸರ್ಕಲ್ ಆದ್ಮೇಲೆ ಫ್ಲೈಓವರ್, ಗಂಗಾನಗರ ಫ್ಲೈಓವರ್ ಇದೆಯಲ್ಲ. ನೀವು ಒಂದ್ಸಲ ನನ್ನ ಮೇಕ್ರಿ ಸರ್ಕಲ್ ಫ್ಲೈಓವರ್ ಮೇಲೆ ನಿಲ್ಸ್ಬಿಟ್ಟಿದ್ರಲ್ಲ ಒಂದ್ಸಲ. ಹಾಂ, ಯಾವುದೋ ಒಂದು ಶೂಟಿಂಗ್ ಮಾಡೋಕ್ಕೆ ಅಂದ್ಬಿಟ್ಟು ಅಲ್ಲಿಂದ ಬಿಟ್ಕೊಡು ಅಂತ. ಹಾಂ, ಮಧ್ಯ ಟ್ರಾಫಿಕ್ ಮಧ್ಯ. ಹೌದೌದು, ಏನೋ ಮಾಡಿದ್ರಲ್ಲ. ಸೊ ಆ ಸಾಂಗ್ನ ಅಲ್ಲಿ ಪ್ರಸಾದ್ ಸ್ಟುಡಿಯೋದಲ್ಲಿ ಮಾಡಿದ್ವಿ. ಸಾಂಗ್ ಅವಾಗೆಲ್ಲ ಪರಿಚಯ ಆಯ್ತು ಅಲ್ಲಿ. ಮತ್ತು ಜುಗಾರಿದು ಒಂದು ಹಿಟ್ ಸಾಂಗ್ ಇದೆ, ನಿನ್ನನ್ನು ನಾನು ನೋಡೋವರೆಗೂ, ಅದು ಚಿತ್ರ ಅವರು ಹಾಡಿದ್ರು ಹಾಡನ್ನು. ಸೊ ಅರ್ಜುನ್ ಅವಾಗ ಅಲ್ಲಿ ರೆಕಾರ್ಡ್ ಮಾಡಿಸಿದ್ದು. ಸೊ ಹಂಗಾಗಿ ಚೆನ್ನೈ ಅವಾಗೆಲ್ಲ ಪರಿಚಯ ಆಗಿತ್ತು. ಸೊ ಈ KBCಗೆ ಹೋದಾಗ 1 ವರ್ಷ. ಸೊ ಚೆನ್ನೈ ಒಂಥರ ಮನೆ, ಸೆಕೆಂಡ್ ಹೋಮ್. ಸೊ ಅಲ್ಲಿ ನಮಗೆ ವಿ ಗಾಟ್ ಟು ಸಿ 3 ಭಾಷೆ ನಡೀತತ್ತು ಅವಾಗ. ಕನ್ನಡದಲ್ಲಿ ಪುನೀತ್ ಅವ್ರದ್ದು, ತಮಿಳಲ್ಲಿ ಪ್ರಕಾಶ್ ರಾಜ್, ಮತ್ತು ಮಲಯಾಳಮಲ್ಲಿ ಸುರೇಶ್ ಗೋಪಿ. ಸೊ ಅಲ್ಲಿ ಬಂದಂಥ ಗೆಸ್ಟ್ಗಳನ್ನೆಲ್ಲ ನೋಡೋದು, ಮೀಟ್ ಮಾಡೋದು. ಸೊ ಒಂಥರ ಹಬ್ಬ. ಬಟ್ ಎಂಟೈರ್ 1 year ವಾಸ್ ಲೈಕ್ ಫೆಸ್ಟಿವಲ್, ಲಾಟ್ ಆಫ್ ಲರ್ನಿಂಗ್. ಮತ್ತು ಆ ಎಂಟೈರ್ ಪ್ರೋಸೆಸ್ ಏನಾಗುತ್ತೆ, ಶೂಟ್ ಮಾಡೋದು ಒಂದು ಸ್ಮಾಲ್ ಪೋರ್ಷನ್ ಆದರೆ ಆಡಿಯನ್ಸು ಮತ್ತು ಕಂಟೆಸ್ಟೆಂಟ್ಸ್ ಬರೋದಿದೆಯಲ್ಲ, ದಟ್ ವಾಸ್ ಅ ಫೆನಾಮಿನಲ್ ಪ್ರೋಸೆಸ್. ತುಂಬ ಸೈಂಟಿಫಿಕ್ ಅಪ್ರೋಚ್ ಅದಕ್ಕೆ. ಹೀಗೆ ಆಗಬೇಕು ಅಂತ ಇರುತ್ತದು. ಸೊ ದೋಸ್ ವರ್ ವೆರಿ ಇಂಟ್ರೆಸ್ಟಿಂಗ್ ಮೂಮೆಂಟ್ಸ್.
ಇದ್ರ ಮಧ್ಯ ಒಂದು ಹಳೇದೊಂದು ಡ್ರೀಮ್, ನನ್ನೊಂದು ಲಾಂಗ್ ಟೈಮ್ ಡ್ರೀಮ್. ನನಗೆ ಇನ್ಫ್ಯಾಕ್ಟ್ ಸಿನಿಮಾ ಅಥವಾ ಈ ಥರದ್ದೊಂದು ಫೀಲ್ಡ್ ಬರೋದಕ್ಕೆ ಮ್ಯೂಸಿಕ್ ದೊಡ್ಡ ಇನ್ಸ್ಪಿರೇಷನ್. ಓಕೆ, ಅಫ್ಕೋರ್ಸ್ ಇಲ್ಲಿ ಕನ್ನಡ ಹಾಡು ಎಲ್ಲ ಕೇಳ್ತಾ ಇದ್ದೆ, ಬಟ್ ತುಂಬ ಸ್ಪೆಸಿಫಿಕ್ಕಾಗಿ ಇಳೆಯರಾಜ. ಸೊ ಶಿವಮೊಗ್ಗದಲ್ಲಿ ಇದ್ದಾಗಲೂ ಕೂಡ ಹೆಚ್ಚು ಕಮ್ಮಿ ಅಲ್ಲಿ ಯಾವುದೇ ಕ್ಯಾಸೆಟ್ ರಿಲೀಸ್ ಆದ್ರೂ ಹೋಗಿ ರೆಕಾರ್ಡ್ ಮಾಡಿಸ್ಕೊಂಬರೋದು. ಅವಾಗ ಕ್ಯಾಸೆಟ್ ಇರೋದು ಈ ಕೋನಿಕಾ, ಕೊಡಾಕ್ ಅಂತೆಲ್ಲ ಬರೋದು ಕ್ಯಾಸೆಟ್ಸು. ಅಲ್ಲೊಂದು ಶ್ರೀನಿಧಿ ಎಲೆಕ್ಟ್ರಾನಿಕ್ಸ್ ಅಂತ ಇತ್ತು ಜೈಲ್ ರೋಡಲ್ಲಿ ಶಿವಮೊಗ್ಗದಲ್ಲಿ. ಅವ್ರ ಹತ್ರ ಹೋಗಿ ಕೊಟ್ಬಿಡೋದು. 20 ರೂಪಾಯಿಗೆ ಒಂದು 2-3 ಸಿನಿಮಾ ಹಾಡುಗಳು. ಅದು ಯಾವ ಸಿನಿಮಾ ಹಾಡುಗಳು ಏನು ತಮಿಳು ಭಾಷೆ ಒಂದು ಅರ್ಥ ಆಗ್ತಾ ಇರಲಿಲ್ಲ. ಆದರೆ ಇಳೆಯರಾಜ ಮ್ಯೂಸಿಕ್ ಎಕೋ ಅಂತ ಅದೊಂದು ರೆಕಾರ್ಡಿಂಗ್ ಕಂಪ್ನಿ ಇತ್ತು. ಅವ್ರದ್ದೆಲ್ಲನೂ ಅದಲ್ಲೇ ಬರೋದು ಅವಾಗ ಆಲ್ಮೋಸ್ಟ್. ಸೊ ಮ್ಯೂಸಿಕ್ ಕೇಳೋದು, ತೊಗೊಂಬರೋದು, ಕೇಳೋದು. ಈ 3rd PUC ಮಾಡಬೇಕಾದ್ರೆ ಅಂತೂ ಅದೇ ಜಾಸ್ತಿ ಆಗೋಯ್ತು. ಸೊ ಅದೊಂದು ಹುಚ್ಚು, ಮ್ಯೂಸಿಕ್ ಕಂಪೋಸರ್ ಆಗಬೇಕು ಅಂತ. ಸೊ ಅಲ್ಲೇ ಶಿವಮೊಗ್ಗದಲ್ಲಿದ್ದಾಗಲೇ ವಯಲಿನ್ ಕಲಿತೆ. ನಮ್ಮ ಮನೆ ಹತ್ರನೇ ಒಬ್ಬರು ಆಕಾಶವಾಣಿ ಆರ್ಟಿಸ್ಟ್ ಒಬ್ಬರಿದ್ರು, ಸುಬ್ಬರತ್ನಮ್ ಅಂತ. ಅವ್ರ ಹತ್ರ ಹೋಗಿ ವಯಲಿನ್ ಕಲ್ತ್ಕೊಂಡು ಸ್ವಲ್ಪ ದಿವಸ, ಮತ್ತು ಸ್ವಲ್ಪ ಹಂಗೆ ನಿಂತ್ಕೊಳ್ತು ಅರ್ಧಕ್ಕೆ ಅನ್ನೋದು. ಆಮೇಲೆ ಕೀಬೋರ್ಡ್ ಕಲಿತೆ. ಜೈಶೀಲನ್ ಅಂತ ಶಿವಮೊಗ್ಗದಲ್ಲಿ ಜೈಲ್ ರೋಡಲ್ಲಿ ಒಬ್ಬರಿದ್ರು, ಗೀತಾ ಆರ್ಕೆಸ್ಟ್ರಾ. ಸೊ ಪ್ರಾಮಿನೆಂಟ್ ಪರ್ಸನ್ ಅವಾಗಲ್ಲಿ, ಅವ್ರ ಹತ್ರ ಕೀಬೋರ್ಡು. ಮತ್ತು ಬೆಂಗಳೂರು ಮತ್ತು PUC ಮುಗಿಸಿ ಇಲ್ಲಿ ಬಂದಮೇಲೆ ಇಲ್ಲಿ ಗಿಟಾರ್. ಸೊ ಈ ಥರ ಒಂದು 3-4 ಇನ್ಸ್ಟ್ರೂಮೆಂಟ್ ಕಲ್ತಿದ್ದು. ಬಟ್ ಕಂಪೋಸ್ ಮಾಡಬೇಕು ಅಂತ ಆಸೆ ಇತ್ತು. ಅಫ್ಕೋರ್ಸ್ ನಾಟಕ ಮಾಡೋ ಟೈಮಲ್ಲಿ ಅದು ಶುರುವಾಯಿತು. ಜೋಕುಮಾರ ಸ್ವಾಮಿ ನಾಟಕ ಮಾಡಿದಾಗ. ಸೊ ಅಲ್ಲಿ ಅದು BB ಕಾರಂತರವರು ಮುಂಚೆ ಮಾಡಿದ ನಾಟಕ. ಎಲ್ಲರೂ ಹೆಚ್ಚು ಕಮ್ಮಿ ಅದೇ ಟ್ಯೂನ್ನ ಬಳಸ್ತಾಯಿದ್ರು. ನಾನು ಇನ್ಫ್ಯಾಕ್ಟ್ ಅವಾಗ ಕಾರಂತರ ಜೊತೆ ನಿಮ್ಮ ಇಲ್ಲ ನಾನು ಅವ್ರ ಜೊತೆ ಅವ್ರು ಯಾವುದೊಂದು ನೋಡಿದ್ದಷ್ಟು ಬಿಟ್ಟರೆ. ಬಟ್ ಜೋಕುಮಾರ ಸ್ವಾಮಿ ನಾಟಕಕ್ಕೆ ಅವ್ರದ್ದು ಮ್ಯೂಸಿಕ್ಕು ಭಾಳ ಪಾಪ್ಯುಲರ್ ಆದ ಸಾಂಗ್ಸ್ ಅವೆಲ್ಲ. ಸೊ ಒಂದು ಏನು ಅಡ್ವಾಂಟೇಜ್ ಅಂತ ನಾನು ಕೇಳಿರಲಿಲ್ಲ ಅದನ್ನು, ಎಕ್ಸೆಪ್ಟ್ ಒಂದು ಓಪನಿಂಗ್ ಸಾಂಗ್, ಒಂದು ಶರಣ ಹೇಳಿವ್ರಿ ಸ್ವಾಮಿ ಅನ್ನೊಂದು ಬಿಟ್ಟರೆ ಬೇರೆ ಅದು ಕೇಳಿರಲಿಲ್ಲ. ಸೊ ನನಗೆ ಆ ನಾಟಕ ಮಾಡಬೇಕು ಅಂದಾಗ ಎಲ್ಲರೂ ಅದನ್ನು 25-30 ಜನ ಸ್ಟೇಜ್ ಮೇಲೆ ಇರ್ತಾರೆ, 10-15 ಹಾಡುಗಳಿದೆ, ಸುಮ್ಮನೆ ಒಂದು 2-3 ಜನ ಹಿಡ್ಕೊಂಡು ಮಾಡಿಸಿ ಸಾಕು ಅಂತ. ಇಲ್ಲ ಅದೇ ಮಾಡಬೇಕು ಅಂತ ಒಂದು ಹಠ. ಮ್ಯೂಸಿಕ್ ಯಾರು ಮಾಡ್ತಾರೆ ಅದಕ್ಕೆ ಅಂತ, ನಾನೇ ಮಾಡ್ತೀನಿ ಅಂತ ಏನೋ ಒಂದು ಬಂಡ ಧೈರ್ಯ. ಅದೆಲ್ಲ ಇತ್ತಿಲ್ಲ, ಒಂದು ಸಲ ಕಲ್ತಿದ್ದು ಅದು ಇದೆಲ್ಲನೂ. ಸೊ ಕಪ್ಪಣ್ಣವರು ಹೇಳಿದ್ರು, ಶ್ರೀನಿವಾಸ್ ಜಿ ಕಪ್ಪಣ್ಣವರು, ಅದು BB ಕಾರಂತರು ನಾಟಕ ಹಾಡು ಎಲ್ಲರೂ ಪಾಪ್ಯುಲರ್ ಆಗಿದೆ ಅದು, ಮತ್ತು ಅದ್ರಲ್ಲಿ ಮಾಡಿದ್ರೆ ಏನು ಉಪಯೋಗ ಇಲ್ಲ ಅಂತ. ಸೊ ಒಂದು ಅನ್ಸಿದ್ದು ನನಗೆ, ಓಕೆ ನಾನು ಅದು ಹಿಂಗೆ ಕೇಳಿಲ್ಲ, ಅದನ್ನು ಕೇಳೋದು ಇಲ್ಲ ಆ ಸಾಂಗ್ಸು. ನನ್ನ ಪರ್ಸ್ಪೆಕ್ಟಿವಲ್ಲಿ ಹೊಸದಾಗಿ ಏನು ಕಂಪೋಸ್ ಮಾಡ್ಬೋದು ಅದು ಮಾಡ್ತೀನಿ. ಹಾಡುಗಳು ಬರೆದಿದ್ದಿರುತ್ತೆ, ಸಾಹಿತ್ಯ ಇದೆ ಕಂಪೋಸ್. ಸೊ ನನಗೇನು ಅನಿಸ್ತು ಅದನ್ನು ಅಲ್ಲಿ ಕಂಪೋಸ್ ಮಾಡ್ತಾ ಹೋದೆ. ಆ್ಯಂಡ್ ಆ ವರ್ಷ ಎಲ್ಲ ಸ್ಟೇಟ್ ಲೆವೆಲ್ ನಾಟಕದಲ್ಲೆಲ್ಲ ಆಲ್ಮೋಸ್ಟ್ 4 ಕಡೆ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಅವಾರ್ಡ್. ಸೊ ಅದೊಂದು ದೊಡ್ಡ ಬೂಸ್ಟ್ ಅದು. ಬಟ್ ಆಮೇಲೆ ಡಿಗ್ರಿ ಮಾಡಿ ಮಾಸ್ಟರ್ಸ್ ಮಾಡಿ ನಾಟಕದಲ್ಲೇ ಒಂದಷ್ಟು ಆಲ್ಮೋಸ್ಟ್ ಒಂದು 10-15 ನಾಟಕಕ್ಕೆ ಮ್ಯೂಸಿಕ್ ಮಾಡಿದೆ ಅದಾದ್ಮೇಲೆ. ಬಟ್ ಯಾವ ಟೆಲಿವಿಷನ್ ಎಂಟ್ರದ, ಸೊ ಇಟ್ ಟುಕ್ ಎ ಬ್ಯಾಕ್ ಸೀಟ್ ಮ್ಯೂಸಿಕ್. ಸೊ ಆಲ್ಮೋಸ್ಟ್ 98 ಇಂದ ಹಿಡಿದು 2010 ಜುಗಾರಿವರೆಗೂ ಮ್ಯೂಸಿಕ್ಕು ಅಂದರೆ ಅದೆಲ್ಲೋ ಹೋಗ್ಬಿಟ್ಟಿತ್ತು, ಕಳೆದೋಗಿತ್ತು. ದೆನ್ ಸಡನ್ಲಿ ಐ ಸ್ಟಾರ್ಟೆಡ್ ಫೀಲಿಂಗ್ ಐ ಶುಡ್ ಡೂ ಮ್ಯೂಸಿಕ್. ಅದೇ ಥರ ನಾನು ಕರ್ಕೊಂಬಂದಿದ್ದು ಫೀಲ್ಡ್ಗೆ. ಸೊ ದಟ್ ವಾಸ್ ದ ಎನರ್ಜಿ. ಸೊ ಅದನ್ನೇ ನಾನೆಲ್ಲ ಬಿಟ್ಬಿಟ್ಟೆ ಅಂತ. ದೆನ್ 2012 ಸೊ ನಾವು 3 ಜನ ಫ್ರೆಂಡ್ಸು, ನಾನು, ರಾಜಶೇಖರ್ ಮತ್ತು ಋಷಭೇಂದ್ರ ಅಂತ ಒಂದೇ ಬ್ಯಾಚಲ್ಲಿ ಓದಿದ್ದು, ಮತ್ತು ನಮ್ಮ ಮೇಷ್ಟ್ರು KY ನಾರಾಯಣ ಸ್ವಾಮಿ. ಸೊ ನಮ್ಮ ಈ ಒಂದು ಒಡನಾಟಕ್ಕೆ, ಒಂದು ಸಂಬಂಧಕ್ಕೆ 20 ವರ್ಷ ಆಗಿತ್ತು. ಸೊ 20 ವರ್ಷನ ಸೆಲೆಬ್ರೇಟ್ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಯಾರ್ಯಾರು ಏನೇನು ಕನಸುಗಳಿದೆ ಅದ್ರ ಮೂಲಕ ಮಾಡೋಣ ಅಂತ. ಸೊ ಮೇಷ್ಟ್ರು ನಾನು ಹಾಡು ಬರಿತೀನಿ ಅಂದರು. ಸೊ ನಾನು ಮ್ಯೂಸಿಕ್ ಕಂಪೋಸ್ ಮಾಡ್ತೀನಿ ಅಂತ. ಸೊ ರಾಜಶೇಖರ್ ಋಷಿ ಅವರು ಅದನ್ನು ಪ್ರೊಡ್ಯೂಸ್ ಮಾಡಿ ಅದನ್ನು ಮಾರ್ಕೆಟ್ ಮಾಡೋದು, ಪ್ರಮೋಷನ್ಸ್ ಎಲ್ಲ ಅವ್ರು ಮಾಡ್ತೀನಿ ಅಂತ. ಸೊ ಹಂಗೆ ಅದು ಶುರುವಾಗಿದ್ದು ಕೈಲ್ಯಾಂಪ್ ಅಂತ ಒಂದು ಆಲ್ಬಮ್. ಸೊ 10 ಹಾಡುಗಳು ಇರೋಂಥ ಒಂದು ಆಲ್ಬಮ್ ಅದು. ಸೊ ಎಲ್ಲ ಜಾನರ್ಸ್ ಆಫ್ ಮ್ಯೂಸಿಕ್ ಅದೆಲ್ಲ ನಾನು ಟ್ರೈ ಮಾಡಿದೆ. ಸೊ ರಿದಮ್ ಆ್ಯಂಡ್ ಬ್ಲೂಸು, ಜಾಝ್, ಮತ್ತು ಒಂದು ಸಾಫ್ಟ್ ರಾಕ್ ಒಂದು, ಮತ್ತು ಗಜಲ್, ಫೋಕ್, ಹಿಂದೂಸ್ತಾನಿ,
ಮತ್ತು ಒಂದು ಸೆಮಿ ಕ್ಲಾಸಿಕಲ್, ಮತ್ತೊಂದು ಟಿಪಿಕಲ್ ಸಿನಿಮ್ಯಾಟಿಕ್, 10 ಡಿಫ್ರೆಂಟ್ ಸಾಂಗ್ಸ್. ನಿಮ್ಮ ಕ್ರಿಯೇಟಿವಿಟಿಗೆ ಸ್ವಚ್ಛಂದವಾಗಿ ಎಲ್ಲಿ ಏನೇನಾಗುತ್ತೋ ಮಾಡೋಣ ಇದರಲ್ಲಿ ಆಲ್ಬಮಲ್ಲಿ ಅಂತ. ಸೊ ಅದು KBC ಮಾಡ್ತಾ ಆ ಒಂದು ವರ್ಷದಲ್ಲಿ ಇದು ಸೈಮಲ್ಟೇನಿಯಸ್ ಆಗ್ತದೆ. ಸೊ ಇದನ್ನು ವರ್ಕ್ ಮಾಡ್ತದೆ. ಮ್ಯೂಸಿಕ್ ಬೆಂಗಳೂರು ಬಂದಾಗ ಅದು ರೆಕಾರ್ಡಿಂಗು ಕಂಪೋಸಿಂಗ್ ಏನಾದರೂ ಮಾಡಿಕೊಂಡು ಮತ್ತು ಅದು ಮುಗಿಸಿ ಬಂದಮೇಲೆ 2013ನಲ್ಲಿ ಅದು ಲಾಂಚ್ ಆಯಿತು, ಕೈಲ್ಯಾಂಪ್. ಸೊ ಕೈಲ್ಯಾಂಪ್ ಅಂದರೆ ಏನರ್ಥ? ಈ ಕೈಲ್ಯಾಂಪ್ ಕೈಲ್ಯಾಂಪ್ ಲ್ಯಾಂಟನ್. ಸೊ ಅದು ನಮ್ಮ ಮಿಸ್ಟರ್ KYN ಅವರೇ ಹೆಸರು ಕೊಟ್ಟಿದ್ದು ಕೈಲ್ಯಾಂಪ್. ಅದ್ರಲ್ಲಿ ಹಂಸಲೇಖ ಅವರು ಹಾಡಿದ್ರು ಒಂದು ಹಾಡು. ಸೊ ಅದು ಒಂದು ಒಳ್ಳೆ ಬೂಸ್ಟ್ ಸಿಕ್ತು. ಆಮೇಲೆ ನೆಕ್ಸ್ಟು ಲಾಸ್ಟ್ ಬಸ್ ಮಾಡ್ಬೇಕಾದ್ರೆ ನಾನೇ ಮ್ಯೂಸಿಕ್ ಮಾಡ್ತೀನಿ ಅಂತ. ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅಂದರೆ ಹಾಡು ಬರಲೇಬೇಕಾ? ಹಾಡೋಕ್ಕೆ ಆ ಥರ ಏನಿಲ್ಲ. ಹಾಡು ಬರಬೇಕು ಅಂದರೆ ಅಟ್ಲೀಸ್ಟ್ ಟ್ಯೂನ್ ಹೆಂಗಿದೆ ಅಂತಂದರೂ ಹಾಡು ತೋರಿಸ್ಬೇಕಲ್ಲ, ಹಾಡು ಕೇಳಿಸ್ಬೇಕಲ್ಲ ಬೇರೆಯವ್ರಿಗೆ. ಮತ್ತು ಶಾಸ್ತ್ರೀಯ ಸಂಗೀತ ಗೊತ್ತಿರಬೇಕು, ಅದಕ್ಕೆ ಏನು ಅವಶ್ಯಕತೆ ಇಲ್ಲ. ಒಂದೇನಂದರೆ ಮ್ಯೂಸಿಕ್ ನಾನು ಮ್ಯೂಸಿಕ್ ಕೇಳ್ತಿದ್ದೆ, ಎಲ್ಲ ವೆರೈಟೀಸು. ಶಾಸ್ತ್ರೀಯ ಸಂಗೀತನ ಕೇಳ್ತದೆ, ವೆಸ್ಟರ್ನ್ ಮ್ಯೂಸಿಕ್ಕು ಕೇಳ್ತದೆ, ಸಿಂಫೋನಿ ಕೇಳ್ತದೆ. ಸಿಂಫೋನಿ ತುಂಬ ಕೇಳ್ತದೆ ಇನ್ಫ್ಯಾಕ್ಟ್. ಆ್ಯಕ್ಚುಲಿ ಸಿಂಫೋನಿ ಅಂದರೆ ಈ ವೆಸ್ಟರ್ನ್ ಕ್ಲಾಸಿಕಲ್ ಅಂತ ಹೇಳ್ತಾರೆ. ಮೊಜಾರ್ಟ್, ಬೀಥೋವನ್ ಇವರೆಲ್ಲ ಪ್ಲೇ ಮಾಡ್ತಾರೆ. ಓ ಅಂತೆಲ್ಲ ಕೂಗ್ತಾರೆ, ಅದು ಒಪೆರಾ ಅದು. ಸೊ ಇದು ಕ್ಲಾಸಿಕಲ್, ವೆಸ್ಟರ್ನ್ ಕ್ಲಾಸಿಕಲ್ ಅಂದರೆ ನಿಮಗೆ ಕಂಪ್ಲೀಟ್ಲಿ ಯುರೋಪಿಯನ್. ಹೆಂಗೆ ನಮ್ಮ ಕರ್ನಾಟಿಕ್ ಕ್ಲಾಸಿಕಲ್ ಇರುತ್ತೆ, ಅಲ್ಲಿ ನಿಮಗೆ ಮಲ್ಟಿಪಲ್ ಸೆಕ್ಷನ್ ಇರುತ್ತೆ. ಆನ್ಸಂಬಲ್ ಮ್ಯೂಸಿಕ್, ಅದು ಸ್ಟ್ರಿಂಗ್ಸು, ಬ್ರಾಸು, ವಿಂಡ್ ಪೈಪ್ಸ್ ಅಂದರೆ ಫ್ಲೂಟ್ಸು, ಚೈಮ್ಸು, ಹಾರ್ಪ್, ಹಿಂಗೆಲ್ಲ ಮಲ್ಟಿ. ಸೊ ಶೆಲೋಸ್, ಟ್ರಂಪೆಟ್ಸ್. ಸೊ ಇದನ್ನೆಲ್ಲ ಇಟ್ಕೊಂಡು ಸಿಂಫೋನಿನಲ್ಲಿ ಮಲ್ಟಿ ಲೇಯರ್ ಮ್ಯೂಸಿಕ್ ಇರುತ್ತೆ. ಸೊ ಅವಾಗ ಅಷ್ಟು ದೊಡ್ಡ ಮ್ಯೂಸಿಷಿಯನ್ಸ್ ಬ್ಯಾಂಡೇ ಬೇಕಾಗಿತ್ತು ನಿಮಗೆ ಅದನ್ನೆಲ್ಲ ಮಾಡಬೇಕು ಅಂದ್ರೆ? ನಾನು ಕೇಳೋದಷ್ಟೇ, ಅದು ಮಾಡೋಕ್ಕೆ ನನಗೆ ಆ ಶಕ್ತಿ ಇನ್ನೂ ಇಲ್ಲ. ಬಟ್ ಅಫ್ಕೋರ್ಸ್ ಆ ಒಂದು ಆಸೆ ಏನಾಯಿತು, ಲಾಸ್ಟ್ ಬಸ್ನ ಬ್ಯಾಕ್ಗ್ರೌಂಡ್ ಸ್ಕೋರಲ್ಲಿ ಮಾಡೋಕ್ಕಾಯಿತು. ಸೊ ಅದನ್ನು ನಾನು ಸ್ಟೀಫನ್ ಪ್ರಯೋಗ್ ಅಂತ ಇದ್ದಾರೆ, ಫೇಮಸ್ ಮ್ಯೂಸಿಕ್ ಕಂಪೋಸರ್ ಮತ್ತು ಒನ್ ಆಫ್ ದ ವೆರಿ ಗುಡ್ ಪಿಯಾನೋ ಪ್ಲೇಯರ್ಸ್, ಬರ್ಕ್ಲಿ ಮ್ಯೂಸಿಕ್ ಇನ್ಸ್ಟಿಟ್ಯೂಟ್ ಅಲ್ಲಿಂದ ಕಲ್ತು ಬಂದವರು ಅವರು. ಸೊ ಸುಮಾರು ಫಿಲ್ಮ್ಸು, ಪ್ಯಾರಿಸ್ ಪ್ರಣಯ ಎಲ್ಲ ಅವ್ರು ಮ್ಯೂಸಿಕ್ ಮಾಡಿದ್ದಾರೆ. ಮತ್ತು ಮುಂಗಾರು ಮಳೆದೆಲ್ಲನೂ ಕಂಪ್ಲೀಟ್ಲಿ ಪ್ರೋಗ್ರಾಮಿಂಗೆಲ್ಲ ಅವ್ರದ್ದೇ. ಆಲ್ಮೋಸ್ಟ್ ಮನೋಮೂರ್ತಿ ಅವ್ರದ್ದೆಲ್ಲ ಪ್ರೋಗ್ರಾಮಿಂಗೆಲ್ಲ ಸ್ಟೀಫನ್ ಅವರೇ ಮಾಡಿದ್ದು. ಸೊ ಅವರು ಕಂಪ್ಲೀಟ್ಲಿ ಆರ್ಕೆಸ್ಟ್ರಲ್ ಮ್ಯೂಸಿಕ್. ಸೊ ಏನು ನಾವು ಬೇಕಿತ್ತು ಲಾಸ್ಟ್ ಬಸ್ಸಲ್ಲಿ ನಿಮಗೆ ಆ ಫುಲ್ ಆ ವೆಸ್ಟರ್ನ್ ಕ್ಲಾಸಿಕಲ್ ಮ್ಯೂಸಿಕ್ ಇದೆ ಬ್ಯಾಕ್ಗ್ರೌಂಡ್ ಸ್ಕೋರ್. ಸೊ ಇಡೀ ಸಿನಿಮಾದಲ್ಲಿ ಒನ್ ಆಫ್ ದ ಸಿನಿಮಾಸ್ ವಿಚ್ ಹಸ್ ಗಾಟ್ ಎಕ್ಸ್ಕ್ಲೂಸಿವ್ ಆರ್ಕೆಸ್ಟ್ರಲ್ ಮ್ಯೂಸಿಕ್. ಅದರಲ್ಲೇನು ನಮ್ಮ ಟಿಪಿಕಲ್ಲಾಗಿ ಇಂಡಿಯನ್ ಮ್ಯೂಸಿಕ್ ಥರದ್ದೆಲ್ಲ ಪ್ಲೇ ಮಾಡಿಲ್ಲ ಅದರಲ್ಲಿ. ಸೊ ನೀವು ಬರೀ ಟ್ರ್ಯಾಕ್ ಕೇಳಿದ್ರೆ ಅದು ಬ್ಯಾಕ್ಗ್ರೌಂಡು. ಸೊ ಇಟ್ಸ್ ಆಲ್ ಆರ್ಕೆಸ್ಟ್ರಲ್. ಇದೆಲ್ಲ ಕಾಮನ್ ಆಡಿಯನ್ಸ್ಗೆ ಹೆಂಗೆ ಗೊತ್ತಾಗುತ್ತೆ? ಕಾಮನ್ ಆಡಿಯನ್ಸ್ಗೆ ಇದು ಯಾವ ಕ್ಲಾಸಿಕಲ್ ಬೇಕಾ ಅಥವಾ ವೆಸ್ಟರ್ನ ಫೋಕಾ ಅಂತ ಏನೋ ಅವ್ರಿಗೆ ಡಿಫ್ರೆನ್ಷಿಯೇಟ್ ಮಾಡಿ ಅರ್ಥ ಮಾಡ್ಕೊಳೋ ಅವಶ್ಯಕತೆ ಇಲ್ಲ, ಗೊತ್ತಾಗಬೇಕಾಗೂ ಇಲ್ಲ. ಸೊ ಅವ್ರಿಗೆ ಆ ಮೂಡ್ಗೆ ಅದು ಸಪೋರ್ಟ್ ಆಗ್ತಿದೆಯಾ, ಅವ್ರು ನೋಡ್ತಾರೆ ವಿಜುವಲ್ಸ್ಗೆ ಅದು ಮ್ಯೂಸಿಕ್ ಸಪೋರ್ಟ್ ಮಾಡ್ತಾ ಇದೆಯಾ. ಸೊ ಈ ಸಿನಿಮಾ ಮ್ಯೂಸಿಕ್ಕು ಒಂಥರ ಇದು ದೇಸಿ ಮ್ಯೂಸಿಕ್ ಥರ ಇದು. ಅಂದರೆ ಲಾರ್ಜೆಸ್ಟ್ ಲೈಬ್ರರಿ ಆಫ್ ಮ್ಯೂಸಿಕ್, ವೆರೈಟಿ ಆಫ್ ಜಾನರ್ಸ್ ಬರೋದೇ ಸಿನಿಮಾದಲ್ಲಿ. ಬಿಕಾಸ್ ಎಲ್ಲ ಸಿನಿಮಾದು ಆ ರೀಜನಲ್ ಮ್ಯೂಸಿಕ್ ಫ್ಲೇವರ್ಸ್ನ, ಈ ಕ್ಲಾಸಿಕಲ್ಲು, ಫೋಕು ಏನಾಗಿದೆ ಅದನ್ನು ಅವರು ಬ್ಲೆಂಡ್ ಮಾಡಿ ಸಿನಿಮಾಲಿ ಹಾಕ್ತಾ ಇರ್ತಾರೆ. ಅವರು ಅವ್ರ ಮೂಡಿಗೆ ಅದು ಸಪೋರ್ಟ್ ಆಗಬೇಕು, ಮೂಡಿಗೆ ಸಪೋರ್ಟ್ ಆಗಬೇಕು. ಬಿಕಾಸ್ ಸಿನಿಮಾ ಇಸ್ ಯೂನಿವರ್ಸಲ್. ಸೊ ಆ ಮ್ಯೂಸಿಕ್ ಹ್ಯಾಸ್ ಟು ಬಿ ಯೂನಿವರ್ಸಲ್. ಸೊ ನಮಗೆ ಟೆಕ್ನಿಕಲಿ ವಿ ಮೆಟ್ ನೋ ಅಷ್ಟೇ, ನಮಗೆ ಈ ಥರದ್ದು ಆರ್ಕೆಸ್ಟ್ರಲ್ ಬೇಕು ಅಥವಾ ವೆಸ್ಟರ್ನ್ ಸಿಂಫೋನಿ ಬೇಕು ಅಥವಾ ಫ್ಯೂಷನ್ ಬೇಕು ಅಂತ. ಆಡಿಯನ್ಸ್ಗೆ ಡಿ ನಾಟ್ ನೋ ದ್ಯಾಟ್. ಸೊ ಆಡಿಯನ್ಸ್ ವಾಂಟ್ಸ್ ಅ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್. ಕಿವಿಗೂ ಮತ್ತು ಅವರ ಕಣ್ಣಿಗೂ ಎರಡಕ್ಕೂ ಅದು ಆ ಮೂರಕ್ಕೂ ಸಿಂಕ್ರನೈಸೇಷನ್ ಆಗಬೇಕು. ನಾವೇನು ಕೇಳ್ತಾ ಇದ್ದೀವಿ, ಏನು ನೋಡ್ತಾ ಇದ್ದೀವಿ ಮತ್ತು ಏನು ಫೀಲ್ ಮಾಡ್ತಾ ಇದ್ದೀವಿ, ಆ ಮೂರಕ್ಕೂ ಅದು ಬ್ಲೆಂಡ್ ಆಗಿ ಬಂದರೆ ದಟ್ ಸಫಿಷಿಯಂಟ್. ಇಳೆಯರಾಜ ಅವರು ಅಸ್ವಾಟ್ ಇದು ಹೇಳ್ತಾರೆ. ಅವರು ಸಿಂಫೋನಿ ಅಂದರೆ ಏನು ಅಂತ ಕೇಳಿದ್ರೆ ಅವ್ರಿಗೆ, ನಾವು ಆಗಲೇ ಮಾಡಿದ್ದೀವಲ್ಲ ನಮ್ಮೆಲ್ಲ ಸಿನಿಮಾಲು, ಅವರು ಎಲ್ಲ ಸಿನಿಮಾ ಮ್ಯೂಸಿಕಲ್ಲೂ ಇದ್ದೇ ಇರುತ್ತೆ ಅವ್ರದ್ದು ಆ ವೆಸ್ಟರ್ನ್ ಫಿಲ್ಮ್. ಅವ್ರದ್ದು ಮೋಸ್ಟ್ ಅನ್ಪ್ರೆಡಿಕ್ಟಬಲ್ BGMs ಇರುತ್ತೆ. ನಿಮ್ಮ ಸಾಂಗ್ ಟ್ಯೂನ್ ಏನೋ ಒಂದಿದ್ರೆ
ಇವಾಗ ಯಾವುದು ಪ್ರೀತಿ ಎಂದರೇನು ಎಂದು ಅದು ಬರೋಕ್ಕಿಂತ ಮುಂಚೆ ಒಂದು ವಯಲಿನ್ ಸೆಷನ್ ಬರುತ್ತೆ, ಅಂತ. ಅದು ನಿಮಗೆಲ್ಲ ವೆಸ್ಟರ್ನ್, ಅದು ಕ್ಲಾಸಿಕಲ್ ಸಿಂಫೋನಿ. ಅವರೆಲ್ಲ ಸಿನಿಮಾದಲ್ಲೂ ಎಲ್ಲ ಮ್ಯೂಸಿಕಲ್ಲೂ ಅದೊಂದಷ್ಟೆಲ್ಲ ಬಿಟ್ಟು ಮಾಡಿಬಿಟ್ಟಿದ್ದಾರೆ ಅವರು. ನಾವು ಅದಕ್ಕೊಂದು ಹೆಸರು ಕೊಟ್ಟು ಇವಾಗಿನ ಜನ್ರೇಷನ್ ಅವರು ಫ್ಯೂಷನ್ನು ಅಥವಾ ಅಮಾಲ್ಗಮೇಷನ್ನು, ಕೊಲಾಬ್ರೇಟಿವ್ ಮ್ಯೂಸಿಕ್ಕು ಅಂತೆಲ್ಲ ಏನು ಆಮೇಲೆ ಹೆಸರುಗಳು ಬಂತು, ಅವರ ಫ್ಲೋನಲ್ಲಿ ಬಂದ್ಬಿಟ್ಟಿದೆ ಅದು. ಅದೆಲ್ಲ ಮುಂಚೆನೇ ಮಾಡಿರೋದು, ಈಗ ಡಿಸ್ಕವರಿ ಆಗಿ ಬೇರೆ ನೇಮ್ಸ್ ಅಷ್ಟೇ, ನೇಮಿಂಗ್ ಸೆರೆಮನಿ ಆಗಿದೆ. ಅವ್ರದ್ದು ಸಿನಿಮಾಗಳಲ್ಲಿ ಅವ್ರ ಹಾಡುಗಳಲ್ಲಿ ಇಸ್ ಅಮೇಝಿಂಗ್. ಆ ಥರದಲ್ಲಿ ಯಾವುದೇ ಸಾಂಗ್ ತೊಗೊಂಡಿದ್ದೀವಿ ಅವ್ರದ್ದು, ಎನಿ ಸಾಂಗ್ ಫಾರ್ ದಟ್ ಮ್ಯಾಟರ್. ಅದೇ ಪಿಕ್ಚರಲ್ಲೇ ಏನೇ ಕೇಳು ಹಾಡಿದಲ್ಲ, ಹೌದು. ಫಸ್ಟ್ ಒಂದು ಫೋನ್ ರಿಂಗ್ ಇದೆ, ನಾನು ಊಟಿಗೆ ಹೋಗ್ತೀನಿ ಬರ್ತೀಯಾ ಅಂದ ತಕ್ಷಣ ಒಂದು ತುರು ತು 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 ತುರುರು ಅಂತ ಬರುತ್ತೆ. ಆ ಬೀಟ್ ನಿಮಗೆ ಟ್ರೈನಲ್ಲೇ ಹೋಗೋ ಥರ ಫೀಲು. ಸೊ ಆ ಟ್ರೈನ್ ಸೌಂಡ್ ಬೇಕು, ಮತ್ತು ಆ ಟ್ರೈನ್ ವಿಸಿಲ್ನೇ ಒಂದು ಟ್ಯೂನಾಗಿ ಮಾಡ್ತಾರೆ. ಅಂದರೆ ನೀವು ಸ್ಲೋ ಶಿಫ್ಟ್ಸ್ ಟು ವೆಸ್ಟರ್ನ್ ಸಿಂಫೋನಿ. ಹಾಡು ನಿಮಗೆ ಟ್ಯೂನು ಏನು ರೆಗ್ಯುಲರ್ ಇಂಡಿಯನ್ ಸ್ಟೈಲ್ ಟ್ಯೂನ್ ಬರ್ತಾಯಿದ್ರು ಬ್ಯಾಕ್ಗ್ರೌಂಡಲ್ಲಿ ನಿಮಗೆ ಇನ್ಸ್ಟ್ರುಮೆಂಟೇಷನ್ ಇದೆಲ್ಲ ನಿಮಗೆ ಇಟ್ ಈಸ್ ದಟ್ ಆರ್ಕೆಸ್ಟ್ರಲ್ ಮ್ಯೂಸಿಕ್. ಸೊ ಅದ್ರ ಹಿಂದೆ ಇಷ್ಟೊಂದು ಥಾಟ್ ಪ್ರಾಸೆಸ್ ಇರುತ್ತೆ. ಅವ್ರ ಫಸ್ಟ್ ಸಾಂಗ್ ವೆನ್ ಹಿ ಕಂಪೋಸ್ಡ್ ಅನ್ನ ಕಿಳಿ ಅಂತ ಒಂದು ಸಿನಿಮಾ, ಮಚ್ಚಾನಪ ತಿಂಗಳ ಅಂತ ಒಂದು ಹಾಡಿದೆ. ಅದು ಬೇಸಿಕ್ಲಿ ಒಂದು ವೆಸ್ಟರ್ನ್ ಸಾಂಗ್, ಅದು ಅಂತ ಒಂದು ಸ್ಟಮ್ಮಿಂಗ್ ಬರುತ್ತೆ. ಆ ಸ್ಟಮ್ ಹಿಡ್ಕೊಂಡು ಅದನ್ನು ಅವರು ಹಂಗೆ ಟ್ವೀಟ್ ಮಾಡಿ ಫೋಕ್ ಮಾಡಿಬಿಡ್ತಾರೆ ಅದು. ಬಟ್ ನಿಮಗೆ ಮ್ಯೂಸಿಕ್ ಕೇಳಿದಾಗೆಲ್ಲ ಆ ಸ್ಟಮ್ಮಿಂಗ್ ಎಲ್ಲ ವೆಸ್ಟರ್ನ್, ಹಾಡೋದು ಇಂಡಿಯನ್ ಫೋಕ್, ತಮಿಳ್ನಾಡು ಫೋಕ್ ಮ್ಯೂಸಿಕ್. ಸೊ ಇದನ್ನ ಈಗ ನಾವು ಫ್ಯೂಷನ್ ಅಂತ ಕರಿತೀವಿ. ಅವ್ರಾಗಲೇ ಅದು ಸಲೀಸಾಗೆ ಬ್ಲೆಂಡ್ ಆಗಿ ಹೋಗ್ತಾ ಇರುತ್ತೆ. ನೀವು ಅದೇ ಹಾಡು ಕೇಳಿ ಅವ್ರದ್ದು, ಸುಮ್ಮನೆ ಅಬ್ಸರ್ವ್ ಮಾಡಿ ಅದರ ಹಾಡು. ಓಪನಿಂಗ್ ಏನೋ ಒಂದು ಬಂದಿರುತ್ತೆ, ನೆಕ್ಸ್ಟಲ್ಲಿ ಅದ್ಭುತವಾದ ಒಂದು ಟ್ರಂಪೆಟ್ಟು, ಬ್ರಾಸ್ ಸೆಕ್ಷನ್ನು ಎಲ್ಲ ಬರುತ್ತೆ. ಮತ್ತು ವಾಪಸ್ಸು ಏನು ಟ್ಯೂನ್ ಹೇಳಿರ್ತಾರೆ ಪ್ರೊಡ್ಯೂಸರ್ಗೆ, ಆ ಟ್ಯೂನ್ ಬರುತ್ತೆ. ಅಲ್ಲಿ ನಿಮ್ಮ ಟ್ಯೂನ್ ಬಂತ, ಮಧ್ಯದ ಕೆಲಸ ನಂದು, ನಾನೇನು ಬೇಕೋ ಮಾಡ್ತೀನಿ ಅಲ್ಲಿ ಅಂತ. ಮತ್ತು ನೀವು ಮುಂಚೆ ಎಲ್ಲ ಸಾಧು ಕೋಕಿಲ ಸರ್ ಜೊತೆ ನೀವು ಅವ್ರ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ರು, ನೀವು ಡೈರೆಕ್ಟರ್ ಆಗಿದ್ದಿ ಅಂತ ಹೇಳಿ, ಅಂಥ ಸಿನಿಮಾಕ್ಕೆಲ್ಲ ಯಾವುದು ಉಲ್ಲಾಸ, ಯಾವುದು ಟೇಕ್ ಆಫ್ ಆಗಬೇಕಾಗಿತ್ತು, ಆಗಿಲ್ಲ ಅಂತ ಹೇಳಿದೆ. ಅದಕ್ಕೆಲ್ಲ ನೀವೇ ಮ್ಯೂಸಿಕ್ ಕೊಡ್ಬೋದಿತ್ತು. ಆವಾಗ ನಿಮಗೆ ಆ ಯೋಚನೆ ಬಂದಿರಲಿಲ್ಲ, ಅಥವಾ ಆ ಇನ್ಸ್ಪಿರೇಷನ್ ಎಲ್ಲ ಒಂದು ಒಳಗಡೆ ಇತ್ತು? ಅಂದರೆ ಆ ಕಂಪೋಸಿಷನ್ ಒಂದಿಷ್ಟು ನನಗನ್ಸಿದ್ದು ನಾನು ಹೇಳ್ತಿದ್ದೆ ಅಲ್ಲಿ. ಅದು ಹೆಲ್ಪ್ ಮಾಡ್ತು ನಿಮ್ಗೆ? ಖಂಡಿತ ಹೆಲ್ಪ್ ಆಯಿತು. ಇನ್ಫ್ಯಾಕ್ಟ್ ಜುಗಾರಿ ಟೈಮಲ್ಲಿ ನಾನು ಪ್ರೊಡ್ಯೂಸರ್ಗೆ ಹೇಳಿದ್ದೆ, ನಾನು ಟ್ರೈ ಮಾಡ್ಬೋದಾ ಅಂತ. ಅವರು ಸುಮ್ಮನೆ ನಮ್ಮ ಇಷ್ಟೊಂದೆಲ್ಲ ಕೆಲಸ ಇದೆ, ಅದನ್ನು ಯಾಕೆ ಮಾಡ್ತೀಯ ಸುಮ್ಮನೆ, ಅದು ಯಾರು ಬೇಕು ಹೇಳಿ ಅಂತ ಹೇಳ್ಬಿಟ್ಟು ಕೇಳಿದ್ರು. ನಾನು ಫಸ್ಟ್ ಸಜೆಸ್ಟ್ ಮಾಡಿದೆ ಇಳೆಯರಾಜ. ಆ ಟೈಮಲ್ಲಿ ಅವರು ಬ್ಯುಸಿ ಇದ್ದರು, ಮತ್ತು ನಮ್ಮ ಬಜೆಟ್ಗೆ ಅದು ರೀಚ್ ಆಗ್ತಾ ಇರಲಿಲ್ಲ. ಆಮೇಲೆ ಸ್ಲಮ್ ಬಾಲ ಫಿಲ್ಮ್ ಮಾಡಿದೆ, ಅದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬ ಇಷ್ಟ ಆಯ್ತು ನನಗೆ. ನನಗೆ ಸಾಂಗ್ಗಿಂತ ಬ್ಯಾಕ್ಗ್ರೌಂಡ್ ಅಂದರೆ ಏನು ಸಿನಿಮಾನ ಎಲಿವೇಟ್ ಮಾಡಬೇಕಲ್ಲ ಆ ಮ್ಯೂಸಿಕ್, ದಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅ ಫಿಲ್ಮ್ ಮೇಕರ್. ಸಾಂಗ್ಸ್ ಇಸ್ ಆಲ್ಸೋ ದೇರ್, ಬಟ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಯಾರು ಚೆನ್ನಾಗಿ ಮಾಡ್ತಾರೆ, ದಟ್ ಬಿಕಮ್ಸ್ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್. ಸೊ ಅವಾಗ ಸ್ಲಂಬಾಲ ನೋಡಿದಾಗ ಅರ್ಜುನ್ ಅವರು ಮ್ಯೂಸಿಕ್ ಭಾಳ ಇಷ್ಟ ಆಯಿತು, ತುಂಬ ಇಂಪ್ರೆಸ್ ಆಯಿತು. ಸೊ ಹಾಗಾಗಿ ಅರ್ಜುನ್ ಅಪ್ರೋಚ್ ಮಾಡಿ ಅವರು ಮ್ಯೂಸಿಕ್ ಮಾಡಿದ್ರು. ಜುಗಾರಿ, ಲಾಸ್ಟ್ ಬಸ್ಸು, ಅದಾದಮೇಲೆ ಇನ್ನೊಂದು ಸಿನಿಮಾನು ಮಾಡಿದ್ರಿ, ಮಟಾಶ್ ಅಂತ. ಮಟಾಶ್ ಸೊ ಮಟಾಶ್ ಆದಮೇಲೆ ಮಟಾಶ್ ಆಗಿದ್ದು ಅಂದರೆ ಇನ್ಫ್ಯಾಕ್ಟ್ ಅದು ಅಲ್ಲ, ಅದಾದಮೇಲೆ ಇನ್ನೂ ಒಂದು ಮಾಡಿದ್ರಿ, ಮೋಜೋ ಅಂತ ಇನ್ನೊಂದು ಸಿನಿಮಾ. ಮೋಜೋ ಬರೀ ಮ್ಯೂಸಿಕ್ ಮಾಡಿದಷ್ಟೇ ನಾನು. ಮೋಜೋಗೆ ಮ್ಯೂಸಿಕ್ ಮಾಡಿದಷ್ಟೇ. ಸೊ ಲಾಸ್ಟ್ ಬಸ್ ಎಕ್ಸ್ಪೀರಿಯನ್ಸು ಒಂದು ಇಂಟ್ರೆಸ್ಟಿಂಗ್ ಒಂದು ಪಾಯಿಂಟ್ ಹೇಳ್ತೀನಿ. ಅಂದರೆ ಅದು ಸುಮಾರು ಜನ ಸೇರಿ ಮಾಡಿದ್ದು ಸಿನಿಮಾ ಅದು. ಅಂದರೆ ಒಂದು 5 ಜನ ಪ್ರೊಡ್ಯೂಸರ್ಸು ಮತ್ತು ಇನ್ನೊಂದು 5-6 ಜನ ಕೋ ಪ್ರೊಡ್ಯೂಸರ್ಸು, ಈ ಥರ ತುಂಬ ಎಷ್ಟಾಗೋದು ಕಡಿಮೆ ಬಜೆಟಲ್ಲಿ ಮಾಡ್ಕೊಂಡು ಹೋಗಿದ್ದು ಸಿನಿಮಾ. ಬಟ್ ವಿ ಗಾಟ್ ಬೇಸಿಕ್ ರಿಟರ್ನ್ಸ್ ಅದರಲ್ಲಿ. ಹಾಕಿದ್ದಕ್ಕೆ ಮೋಸ ಆಗಿಲ್ಲ, ಆದರೆ ಅದು ಕೊಟ್ಟಿದ್ದ ಹೆಸರು, ಅದು ರೀಚ್ ಆಗಿದ್ದು ಇಂಟರ್ನ್ಯಾಷನಲ್ಲು ಆ್ಯಂಡ್ 2 ಸ್ಟೇಟ್ ಅವಾರ್ಡ್ಸು,
ಒಟ್ಟು ಆ ಸಿನಿಮಾದ ಒಟ್ಟು 7-8 ಅವಾರ್ಡ್ಸ್ ಜನ ಬಂತು ನನಗೆ ಓ ಓವರಾಲ್. ಈ ಅವಾರ್ಡ್ಸ್ ಬಂದಾಗ ದುಡ್ಡು ಬರಲ್ಲ? ಇಲ್ಲ ಆ ಸ್ಟೇಟ್ ಅವಾರ್ಡ್ಗೆ ಕೊಡ್ತಾರೆ. ಅದು ಯಾರಿಗೆ ಸಿಕ್ಕಿದೆಯೋ ಅವ್ರಿಗೆ. ಈಗ ಬೆಸ್ಟ್ ಕ್ಯಾಮ್ರಾಮನ್ಗೆ ಬಂತು ಅನಂತ್ ಅರಸು, ಮತ್ತು ಬೆಸ್ಟ್ ಆರ್ಟ್ ಡೈರೆಕ್ಟರ್ ಅವಿನಾಶ್ ತಮ್ಮ ಆ್ಯಕ್ಟ್ ಮಾಡಿದ್ದಾರೆ. ಸೊ ಅದರಲ್ಲಿ ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಅವನು ಅವಿನಾಶ್ ನಾವು ಹೆಂಗೆ ತುಂಬ ಇಂಡಿಜಿನಿಯಸ್ ಆಗಿ ಬಿಲ್ಡ್ ಮಾಡಿದ್ದು ಸಿಸ್ಟಮ್ ಅದು ಕ್ಲಾಸ್ ಬಸ್ಸಲ್ಲಿ. ಅದೇ ಒಂದು ಚಿಕ್ಕ ಮಿನಿ ಬಸ್ ತೊಗೊಂಡು ಅದನ್ನು ಕ್ಯಾರವಾನ್ ಮಾಡಿ, ಸೊ ಆ ಕ್ಯಾರವನ್ನೇ ಯೂಸ್ ಮಾಡ್ತಾಯಿದ್ವಿ. ಫ್ರಂಟ್ ಪೋರ್ಷನ್ ಒಂದು ಕ್ಯಾರವನ್ ಫುಲ್ಲು ಒಂಥರ ಲೈಟ್ಸು ಮತ್ತು ಎಲ್ಲ ಎಕ್ವಿಪ್ಮೆಂಟ್ಸ್ ಇಡೋಕ್ಕೇ. ಸೊ ಅದೊಂದು ಕ್ಯಾರವನ್ ಹೊಟ್ಟರೆ ನಮ್ಮ ಇಡೀ ಫಿಲ್ಮ್ ಸೆಟ್ ಅದು ಬಂದ್ಬಿಡುತ್ತೆ ಅದರಲ್ಲಿ. ಸೊ ಲೈಟ್ಸು ಕೂಡ ಅಲ್ಲೇ ಶಿವಾಜಿನಗರ ಹತ್ರ ರೆಸಲ್ ಮಾರ್ಕೆಟ್ ಆ ಏರಿಯಾದಲ್ಲಿ ಅವನು ಅದನ್ನು ಫ್ಯಾಬ್ರಿಕೇಟ್ ಮಾಡಿಸಿ ಆಲ್ LED ಲೈಟ್ಸ್, ಮತ್ತು ಸಣ್ಣ ಸಣ್ಣ ಏನೋ ಟ್ರಾಲಿಗೆ ಏನು ಬೇಕಾವ ಲೈಟ್ಸ್ ಎಲ್ಲ ಪೂರ್ತಿ LEDನೇ ಯೂಸ್ ಮಾಡಿದ್ದು ಅದು. ಓಕೆ. ಆಮೇಲೆ ನಾವು ಅದ್ರಲ್ಲಿ ಯೂಸ್ ಮಾಡಿದ್ದು ಡಾವಿಂಚಿ ಕ್ಯಾಮ್ರಾ, ಸರಿ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಒಂದು ಕ್ಯಾಮ್ರಾ. ಆವಾಗ 2.5K ಮಾತ್ರ ಬಂದು ಓಪನ್ ಆಗಿತ್ತು. ನಾವು ಫಿಲ್ಮ್ ಶುರು ಮಾಡಿ ಒಂದು ವಾರಕ್ಕೆ ಅದ್ರದ್ದು 4K ವರ್ಷನ್ ರಿಲೀಸ್ ಆಯಿತು. ಸೊ ನಾವು ಆ ಕ್ಯಾಮ್ರಾನ ಶೂಟ್ ಮಾಡಿದ್ದು. ಸೊ ಬ್ಲ್ಯಾಕ್ ಮ್ಯಾಜಿಕ್ ಕ್ಯಾಮ್ರಾದಲ್ಲಿ ಅದ್ರ ಲೊಕೇಶನ್ನು ಕೂಡ ಸ್ವಲ್ಪ ಪರ್ಟಿಕ್ಯುಲರ್ ಸ್ಪೆಷಲ್ ಆಗಿತ್ತು ಅನಿಸುತ್ತೆ. ಎಸ್ ಲೊಕೇಶನ್ ವಾಸ್ ದ ಹೈಲೈಟ್ ಸಿನಿಮಾದಲ್ಲಿ. ಆ ಸಿನಿಮಾ ಹುಟ್ಟಿದ ಏನಂದರೆ ಬೇಸಿಕ್ಲಿ ವೈ ಪೀಪಲ್ ಲೈಕ್ ಆರ್ ಲವ್ ಫಿಯರ್ ಅನ್ನೋ ಒಂದು ಸಣ್ಣ ಡಿಸ್ಕಷನ್. ಸೊ ಆ ವರ್ಷ 2013-14 ವರ್ಷದಲ್ಲಿ ಆ ವರ್ಷದಲ್ಲಿ ಬಹಳಷ್ಟು ಹಾರರ್ ಫಿಲ್ಮ್ಸ್ ಬಂತು. ಎಲ್ಲರೂ ಹಾರರ್ ಹಿಟ್ ಮೇಲೆ ಹಿಟ್ ಹಾರರ್ ಫಿಲ್ಮ್ಸ್. ನಮ್ದು ಯಾಕೆ ಹಾರರ್ ಫಿಲ್ಮ್ಗಳು ಇಷ್ಟು ಜನ ನೋಡ್ತಾರೆ, ಹಾರರ್ ಅಂದರೆ ಭಯ ಅಲ್ವಾ ಅಂತ. ಸೊ ದೆನ್ ಒಂದು ರಿಯಲೈಸೇಷನ್ ಅಂದರೆ ಪೀಪಲ್ ವಾಂಟ್ ಟು ಎಂಜಾಯ್ ಫಿಯರ್, ವಾಂಟ್ ಟು ಸೆಲೆಬ್ರೇಟ್ ಫಿಯರ್. ಓಕೆ. ಸೊ ದಟ್ಸ್ ವೈ ಹಾರರ್ ಫಿಲ್ಮ್ಸ್ ಆಗ್ಬಿಟ್ಟು ನನ್ನ ವೈಫ್ ಕೂಡ ಶಿ ಲೈಕ್ಸ್ ಟು ವಾಚ್ ಹಾರರ್ ಮೂವೀಸ್. ಸುಮಾರು ಜನ ಹಾರರ್ ಫಿಲ್ಮಲ್ಲಿ ಯಾವ ಸ್ಕೇರಿ ಸೀನ್ ಬರುತ್ತೆ ಅದು ಫಾರ್ವರ್ಡ್ ಮಾಡಿಬಿಡ್ತಾರೆ. ಹೌದೌದು. ಮತ್ತು ಏನು ಸಿನಿಮಾ ಮಜಾ ಎಲ್ಲಿ ಬಂತು. ಬಟ್ ದೇ ಸ್ಟಿಲ್ ವಾಚ್ ಹಾರರ್ ಫಿಲ್ಮ್ಸ್ಗೆ ಅದೊಂದು ಸ್ಪೆಷಲ್ ಆಡಿಯನ್ಸ್ ಇದೆ. ಬಟ್ ಒಂದು ಡಿಸೈಡ್ ಹಾರರ್ ಮಾಡಬೇಕಂತ ಡಿಸೈಡ್ ಆಯಿತು. ಬಟ್ ಹಾರರ್ ಫಿಲ್ಮ್ನ ಯಾವುದೇ ರೆಗ್ಯುಲರ್ ಟೆಕ್ನಿಕ್ಸ್ ಇಲ್ಲದೆ ಮಾಡಬೇಕು ಅಂತ ಒಂದು ಕಂಡೀಷನ್ ಬಂತು. ನಾವೇ ಹಾಕ್ಕೊಂಡಿದ್ದು ಅದನ್ನು. ಸೊ ಅದ್ರಲ್ಲಿ ಟಿಪಿಕಲ್ ಆಗಿ ಒಂದು ಏನೋ ಭಯ ಪಡಿಸಿ ತೋರಿಸೋದು ಹಿಂಗೆ ಆ ಥರ ಇರಬಾರ್ದು. ಆ್ಯಂಡ್ ದ ಮೋರ್ ಇಂಪಾರ್ಟೆಂಟ್ ಪಾರ್ಟ್ ವಾಸ್ ಪರ್ಸ್ನಲಿ ಆ ಥರದ ಎಕ್ಸ್ಪೀರಿಯನ್ಸ್ ಅದು ಆಗಿಲ್ಲ. ಒಂದು ಗೋಸ್ಟು ದೆವ್ವ ಅದು ಇಲ್ಲ ಅಂತಲೇ ಕಂಪ್ಲೀಟ್ ನಂಬಿಕೆ. ಅವೆಲ್ಲ ದೆವ್ವ ಎಲ್ಲ ನಮ್ಮದು ಮನಸ್ಸಿನ ಪ್ರೊಜೆಕ್ಷನ್ಸ್ ಅಷ್ಟೇ. ಮನಸ್ಸಲ್ಲೇ ಇದ್ದಾರೆ ದೆವ್ವ ಎಲ್ಲ ದೇವರೆಲ್ಲ ಮನಸ್ಸಿಂದನೇ ಕ್ರಿಯೇಟ್ ಆಗಿರೋದು. ಸೊ ಅದನ್ನು ಸಿನಿಮಾದವರು ಇನ್ನೂ ಜಾಸ್ತಿ ಇಟ್ಸ್ ಅಫ್ಕೋರ್ಸ್ ಒಂದು ಮನೋರಂಜನೆ ಬಿಟ್ಟರೆ ಬೇರೆ ಏನೂ ಇಲ್ಲ. ಸೊ ಇದನ್ನು ಹೇಗೆ ಹೇಳ್ಬೋದು, ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲ. ಆದರೆ ನನಗೆ ಗೊತ್ತಿರೋರು ಯಾರು ತುಂಬ ಆತ್ಮೀಯರು, ಅವ್ರಿಗೆ ಅದು ಎಕ್ಸ್ಪೀರಿಯನ್ಸ್ ನಾನು ಅವ್ರು ನಂಬ್ತೀನಿ. ಅವ್ರ ಮೇಲೆ ತುಂಬ ನಂಬಿಕೆ ಇದೆ. ಅವ್ರು ಹೇಳ್ತಿರೋ ವಿಷಯ ಅವ್ರಿಗೆ ಸತ್ಯ ಅಂತ ಅನಿಸ್ತದೆ. ಸೊ ಆ್ಯಸ್ ಅ ಪರ್ಸನ್ ನಾನು ಹೌ ಕ್ಯಾನ್ ಐ ಟೆಲ್ ದಟ್ ಎಕ್ಸ್ಪೀರಿಯನ್ಸ್, ದಟ್ ವಾಸ್ ಅ ಕ್ವೆಶನ್. ಸೊ ಇಟ್ಸ್ ಅ ವೆರಿ ಅನ್ಯಾಚುರಲ್ ವೇ ಆಫ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್, ಬಟ್ ಸ್ಟಿಲ್ ದಟ್ ವಾಸ್ ದ ಕ್ವೆಸ್ಟ್. ಹೀಗೆ ಅವರ ಎಕ್ಸ್ಪೀರಿಯನ್ಸ್ ನಾನು ಥರ್ಡ್ ಪರ್ಸನಾಗಿ ತೋರಿಸ್ಬೋದು. ಬಟ್ ದೆನ್ ಅದಕ್ಕೆ ನಾನು ಏನೇನೋ ಬೇರೆ ಎಲಿಮೆಂಟ್ಸ್ ಟೆಕ್ನಿಕ್ಸ್ ಬಳಸಬೇಕು. ಸೊ ಸೈಕಾಲಜಿಕಲ್ ಪರ್ಸ್ಪೆಕ್ಟಿವ್, ವೀಕ್ ಮೈಂಡ್ ಒಂಥರ ತುಂಬ ವಲ್ನರೇಬಲ್ ಆದಾಗ ಅಥವಾ ವೀಕ್ ಆದಾಗ ಏನೇನೆಲ್ಲ ಅದು ಕಟ್ತಾ ಹೋಗುತ್ತೆ. ಮತ್ತು ಹೇಗೆ ನಾವು ಅದಕ್ಕೆ ಸ್ಪಂದಿಸ್ತಾ ಹೋಗ್ತೀವಿ, ಹ್ಯಾಲುಸಿನೇಟ್ ಮಾಡ್ತೀವಿ, ಇಲ್ದಿರೋದನ್ನು ಏನೋ ಇದೆ ಅನ್ಕೋತೀವಿ. ಹೌದು. ಸೊ ಇವೆಲ್ಲ ಡಾರ್ಕ್ ಸೈಡ್ ಆಫ್ ದ ಮೈಂಡ್ ವಿಚ್ ಆ್ಯಕ್ಚುಲಿ ಟ್ರಬಲ್ಸ್. ಹಾರರ್ ಫಿಲ್ಮೇ ಅಂತಲ್ಲ ಅದು, ನಾರ್ಮಲ್ ಆಗಿ ಯಾರಿಗಾದ್ರೂ ಅವರು ಇಫ್ ದೇ ಆರ್ ಗೆಟ್ ವೀಕ್ ಆ್ಯಂಡ್ ಸ್ಟಾರ್ಟ್ ಥಿಂಕಿಂಗ್ ಸಮಥಿಂಗ್, ಅವ್ರು ಹಂಗೆ ಅನ್ಕೊಳ್ತಾ ಇವ್ರು ಹಂಗೆ ಅನ್ಕೊಳ್ತಾ ಇದ್ದಾರೆ ಅಂತ ಶುರು ಆದರೆ ದೆನ್ ಯು ಆರ್ ಗಾನ್. ಯು ಕಾಂಟ್, ಇಫ್ ಯು ಡೋಂಟ್ ಲಿವ್ ಇನ್ ದ ಪ್ರೆಸೆಂಟ್, ಆ ಮೂಮೆಂಟ್ ಇಲ್ಲ ಅಂದರೆ ಇಟ್ಸ್ ದ ಮೋಸ್ಟ್ ಡೇಂಜರಸ್ ಥಿಂಗ್. ನೆನ್ನೆಯಲ್ಲಿ ಇದ್ರೂ ಕಷ್ಟ, ನಾಳೆಯಲ್ಲಿ ಇದ್ರೂ ಕಷ್ಟ.
ಸೊ ಹೀಗೇ ಇರಬೇಕು. ಸೊ ಈ ಥರ ನೆನ್ನೆ ನಾಳೆಲ್ಲಿ ಇರೋರದ್ದು ಕತೆ ಏನು ಅಂತ ಯೋಚನೆ ಮಾಡಿದಾಗ ಲಾಸ್ಟ್ ಬಸ್ ಹ್ಯಾಪನ್. ಸೊ ಅಲ್ಲಿ ಯಾವುದೂ ಒಂದು ಒಂದು ಏನೋ ಒಂದು ಫೀಲ್ ಇದೆ, ಏನೋ ಒಂದು ಇದೆ ಅಲ್ಲಿ ಅಂತ ಅನ್ಸೋದು ಬಿಟ್ಟರೆ ಅದು ಹೇಗಿರುತ್ತೆ ಏನು ಕಾಣುತ್ತೆ ಅಂತ ಇಲ್ಲ. ಸೊ ಸಮಥಿಂಗ್ ವಿಚ್ ಯು ಥಿಂಕ್ ಇಸ್ ಪ್ರೆಸೆಂಟ್ ಓನ್ಲಿ ಮೇಕ್ ಇಟ್ಸ್ ಪ್ರೆಸೆನ್ಸ್ ಫೆಲ್ಟ್. ಅದರ ಇರುವಿಕೆ ಮಾತ್ರ ಅಲ್ಲಿ ನೀವು ತೋರಿಸ್ತಾ ಹೋಗ್ಬೇಕು. ತೋರಿಸೋದಂದರೆ ಫೀಲ್ ಮಾಡಿಸ್ತಾ ಹೋಗ್ಬೇಕು, ಕಾಣಿಸಲ್ಲ. ದಟ್ ವಾಸ್ ಲಾಸ್ಟ್ ಬಸ್. ಸೊ ಆ ಥರದ್ದು ಪರ್ಸ್ಪೆಕ್ಟಿವ್ ಮಾಡಿದ ಸಿನಿಮಾ ಅದು. ಇಟ್ ವಾಸ್ ನಾಟ್ ಜಸ್ಟ್ ಅ ಹಾರರ್ ಸಿನಿಮಾ. ಸೊ ಅದಕ್ಕೆ ಸಪೋರ್ಟಿವ್. ನಮಗೆ ಜನಗಳಿಗೆ ಅದು ಹೇಳಿದ್ರೆ ಇದೇನೋ ಹೇಳ್ತಾರೆ ಫಿಲಾಸಫಿ ಅರ್ಥ ಆಗಲ್ಲ ಅಂತ. ಸೊ ಅದನ್ನು ಕತೆ ನಾವು ಸಿನಿಮಾನೇ ಕತೆ ಥರನೇ ಹೇಳಬೇಕು. ಬಟ್ ಆ್ಯಸ್ ಅ ಫಿಲ್ಮ್ ಮೇಕರ್, ಆ್ಯಸ್ ಅ ರೈಟರ್, ನಮ್ಮ ಟೀಮು ಅದನ್ನೆಲ್ಲ ಏನೇನು ಹೇಳಬೇಕು. ಇವಾಗ ಅದನ್ನು ಆ ಫಿಲ್ಮ್ ನೋಡಿದ್ರೆ ನೀವೀಗ ಈ ಪರ್ಸ್ಪೆಕ್ಟಿವ್ ನೋಡಿದಾಗ ಯು ವಿಲ್ ಅಂಡರ್ಸ್ಟ್ಯಾಂಡ್ ಇನ್ ಡಿಫ್ರೆಂಟ್ ವೇ. ಸೊ ಇದು ಪಕ್ಕ ಕಮರ್ಷಿಯಲ್ ಸಿನಿಮಾ ನೀವು ಮಾಡಿದ್ದು. ಹಾಂ, ಕಮರ್ಷಿಯಲ್ ಸಿನಿಮಾ ಅಂದರೆ ಏನು, ಅದರಲ್ಲಿ ಬೇರೆ ಒಂದು ಹೀರೋಯಿನ್ನು ಆ ಥರ ಎಲ್ಲ. ಕಮರ್ಷಿಯಲ್ ಸಿನಿಮಾ ಅಂದರೆ ಏನು, ಯಾರೇ ಫಿಲ್ಮ್ ನೋಡಿದ್ರು ಅವ್ನಿಗದು ರಿಲೇಟ್ ಆಗಬೇಕು, ಅವ್ನಿಗೆ ಅರ್ಥ ಆಗಬೇಕು. ಸಿಂಪಲ್ಲಾಗೆ ಇಟ್ ಹ್ಯಾಸ್ ಟು ರಿಲೇಟ್ ಟು ಹಿಮ್, ಅಂಡರ್ಸ್ಟ್ಯಾಂಡ್ ಆಗಬೇಕು. ಈ ಶುಡ್ ಎಂಜಾಯ್ ಅಷ್ಟೇ. ಅದಕ್ಕೆ ಬೇರೆ ಬೇರೆ ಥರದ್ದು ಫಾರ್ಮುಲಾಸ್. ದೊಡ್ಡ ಹೀರೋ ಬಂದರೆ ಅದಕ್ಕೆ ಬೇರೆ ಥರ ಇರುತ್ತೆ. ಫೈನಲಿ ಅಷ್ಟೇ ಥರ ಇರೋದು. ಹೌದೌದು. ತುಂಬ ಯೋಚನೆ ಮಾಡಿಕೊಂಡು ತಲೆ ಕೆಡಿಸ್ಕೊಂಡು ಮಾಡೋ ಥರದ್ದೇನಿರಲ್ಲ. 2.5 ಗಂಟೆ ಎಂಜಾಯ್ ಮಾಡಬೇಕು. ನೋಡಿದಾಗ ದೇರ್ ಖುಷಿ ಆಗಬೇಕು. 100 days ಹೋಯ್ತು ಸಿನಿಮಾ. ಓ ಸೂಪರ್. ಆ್ಯಂಡ್ ಅದು ಇಟ್ ವಾಸ್ ರಿಲೀಸ್ ಆಲ್ ಓವರ್ ದ ವರ್ಲ್ಡ್. ಸೊ ಪ್ಯಾರಿಸಲ್ಲಿ, ಬ್ರೆಜಿಲ್ಸಲ್ಲಿ, ನ್ಯೂಯಾರ್ಕ್. ಸೊ ಚೆನ್ನಾಗೋಯ್ತು. ಅದೆಲ್ಲ ಇಂಟರ್ನ್ಯಾಷನಲ್ ರೆಕಗ್ನಿಷನ್ ಆಲ್ಸೋ ವಿ ಗಾಟ್ ಆ್ಯಂಡ್ ಕಪಲ್ ಆಫ್ ಅವಾರ್ಡ್ಸ್ ಆಲ್ಸೋ. ಅದಾದಮೇಲೆ ನೀವು ಹೆಚ್ಚು ಸಿನಿಮಾ ಮಾಡಲಿಲ್ಲ. ಅದಾದಮೇಲೆ ಒಂದು ಫಿಲ್ಮ್ ಮಾಡಿದ ಒಂದು ಡಿಸಾಸ್ಟರ್ ಆಯಿತು. ಅಂದರೆ ಅದು ಇನ್ಯಾರೊಬ್ಬರು ಫಿಲ್ಮ್ ಮಾಡಬೇಕಿತ್ತು, ಮಾಡಿದ್ರು. ನನ್ನ ತಮ್ಮ ಆ್ಯಕ್ಟ್ ಮಾಡಿದ್ದು ಅದರಲ್ಲಿ. ಕನ್ನಡ ತಮಿಳ್ ಎರಡು ಮಾಡಿ ಐ ವಾಸ್ ಟೇಕಿಂಗ್ ಕೇರ್ ಆಫ್ ದ ಪ್ರೊಡಕ್ಷನ್. ಬಟ್ ದೆನ್ ಇಟ್ ಡಿಡ್ಂಟ್ ವರ್ಕ್ಔಟ್. ಸೊ ಅದು ಹಾಫ್ ವೇ. ಸೊ ದಟ್ ವಾಸ್ ಅ ವೆರಿ ಬ್ಯಾಡ್ ಫೇಸ್. ಅದಾದ್ರೆ ಮಟಾಶ್ ಆಯಿತು. ಮಟಾಶ್ ಬಂದೇ ಇಲ್ವಾ ಆಮೇಲೆ? ಅದು ನೀವು ಇಲ್ಲ, ಕಂಪ್ಲೀಟ್ ಆಗಲಿಲ್ಲ. ಕಂಪ್ಲೀಟ್ ಆಗಲಿಲ್ಲ. ದುಡ್ಡು ವೇಸ್ಟು. ವಿ ಹ್ಯಾವ್ ಎ ವೆರಿ ಗುಡ್ ಪ್ರೊಡ್ಯೂಸರ್. ಪಾಪ ಅವರು ಇನ್ವೆಸ್ಟೆಡ್, ನನ್ನ ಮೇಲೆ ನಂಬಿಕೆ ಇಟ್ಟು ಇನ್ವೆಸ್ಟ್ ಮಾಡಿದ್ರು. ಬಟ್ somehow it didn't happen. We couldn't get the kind of money. So it had to be dropped. And that was a very good offer. ಅವ್ರು ನನಗೆ ಡೈರೆಕ್ಟ್ ಮಾಡಿ ಅಂತ ಹೇಳಿದ್ರು ಲಾಸ್ಟ್ ಬಸ್ಸಲ್ಲಿ. ಆ ಟೈಮಲ್ಲಿ ಅದೇನು ಐ ಡೋಂಟ್ ನೋ, ಸಮಥಿಂಗ್ ವಾಸ್ ನಾಟ್ ಗೋಯಿಂಗ್ ಆ್ಯಸ್ ಪ್ಲ್ಯಾನ್. ಸೊ ಇನ್ಯಾರು ಡೈರೆಕ್ಟ್ರು ತಮಿಳ್ನಾಡಿಂದ ಬಂದು ಕನ್ನಡ ತಮಿಳ್ ಮಾಡಬೇಕು ಅಂತ ತುಂಬ ದೊಡ್ಡದಾಗೇನೋ ಮಾಡಬೇಕಂತ ಹೊರಟ್ವಿ. ಬಟ್ ಇಟ್ ಡಿಂಟ್ ವರ್ಕ್ಔಟ್. ದೆನ್ ಮಟಾಶ್ ಹ್ಯಾಪನ್. ಮಟಾಶ್ ವಾಸ್ ಒನ್ ಆಫ್ ದ ಮೋಸ್ಟ್ ಈ ಡಿಮಾನಿಟೇಷನ್ ಬಗ್ಗೆ ಮಾಡಿದ ಒಂದು ಸ್ಪೂಫ್ ಅದು. ಮಾಡಿದ್ದು ಮೋಸ್ಟ್ ಕಮರ್ಷಿಯಲ್ ಸಿನಿಮಾ ಅದೇ. ಅಂದರೆ ಕಾಮಿಕಲ್. 19 ರಿಲೀಸ್ ಆಗಿತ್ತು ಪಿಕ್ಚರ್. 19 ರಿಲೀಸ್ ಆಯಿತು. ಆಲ್ ಯಂಗ್ಸ್ಟರ್ಸ್, ಕಂಪ್ಲೀಟ್ಲಿ ಯಂಗ್ಸ್ಟರ್ಸ್. ಎಲ್ಲ ಹೊಸಬ್ರು, ಮೋಸ್ಟ್ ಆಫ್ ದೆಮ್ ಹೊಸಬ್ರು. ವಿ ಮನೋಹರ್ ಮತ್ತು ನಂದ ಗೋಪಾಲ್, ಆ ಥರ ಒಂದು 2-3 ಜನ ಬಿಟ್ಟರೆ, ರಂಗಸ್ವಾಮಿ, ಈ ಥರ ಒಂದು 3-4 ಮೆಂಬರ್ಸ್ ಬಿಟ್ಟರೆ ಆಲ್ ನ್ಯೂ ಕಮರ್ಸ್. ಸೊ ಪ್ರಾಬಲಿ ವಿ ವೆಂಟ್ ಓವರ್ ಬೋರ್ಡ್, ಜಾಸ್ತಿ ಇನ್ವೆಸ್ಟ್ ಮಾಡಿದ್ವಿ ಅನಿಸುತ್ತೆ. ಸೊ ಇಟ್ ಡಿಂಟ್ ವರ್ಕ್. ಅದಾದಮೇಲೆ ನೀವು ಸಿನಿಮಾ ಮಾಡಿಲ್ಲ? ಇಲ್ಲ, ಅದಾದಮೇಲೆ OTT, ಅದಾದಮೇಲೆ ಕೊರೋನಾ. ಅದಾದಮೇಲೆ ಕೊರೋನಾ ಬಂತು. ಕೊರೋನಾ ಒಂದು ಇತ್ತು. ದಟ್ ವಾಸ್ ಒನ್ ಅನದರ್ ವೆರಿ ಇಂಟ್ರೆಸ್ಟಿಂಗ್ ಫೇಸ್. ಕೊರೋನಾ ಬಂತು. ಕೊರೋನಾ ಆದಮೇಲೆ OTT ಒಂದು. ಅವಾಗ ಎಲ್ಲರೂ ಮನೇಲಿದ್ರಲ್ಲ, ಏನೋ ಮಾಡಬೇಕು ಅಂತ ಒಂದು ಉಚಿತನದಲ್ಲಿ OTT ಮಾಡಿದ್ವಿ. ಬಟ್ ವಿ ಸ್ಟಾರ್ಟೆಡ್ ಆಫ್ ವೆರಿ ವೆಲ್. ಆ್ಯಂಡ್ ವೆಬ್ ಸೀರೀಸು. ಹೌದೌದು. ನೀವು ಆ ಟೈಮಲ್ಲಿ ನನ್ನ ಹತ್ರ ಮಾತಾಡಿದ್ರಿ ಯಾವ್ದಾದ್ರು ಹ್ಯೂಮರ್ ಬೇಸ್ಡ್ ಮಾಡಿ ನೀವು OTTಗೆ ಅಂತ. ಸೊ ನಮ್ಮ ಊರಿನ ರಸಿಕರು ಗೌರು ರಾಮಸ್ವಾಮಿ ಅಯ್ಯಂಗಾರ್ ಅವ್ರದ್ದು ಅದು ಆಯಿತು OTTಗೆ. ಬಟ್ ದೆನ್ ನಮ್ಗೆ ಬರೋಕ್ಕಾದ ಇನ್ವೆಸ್ಟ್ಮೆಂಟ್ಸ್ ಬರಲಿಲ್ಲ. ಇಟ್ ವಾಸ್ ನಾಟ್ ಅ ಈಸಿ ಗೇಮ್. ನಾವು ಅಂದ್ಕೊಂಡಷ್ಟು ಇಲ್ಲ. ಬಿಕಾಸ್ ಇಟ್ ನೀಡೆಡ್ ಕಂಟಿನ್ಯೂಸ್ ಕ್ಯಾಶ್ ಫ್ಲೋ. ಅದಕ್ಕೆ ರೆಗ್ಯುಲರ್ ಫೀಡಿಂಗ್ ಬೇಕು. ಜನಕ್ಕೆ ಏನಾದ್ರು ಕೊಡ್ತಾ ಇರಬೇಕು, ಹೊಸದಾಗಿ ಕೊಡ್ತಾ ಇರಬೇಕು. ಅವರು ನೀವು ವರ್ಷಕ್ಕೆ ತೊಗೊಂಡಿದ್ದಾರಲ್ಲ ಸಬ್ಸ್ಕ್ರೈಬರು, ಸಬ್ಸ್ಕ್ರಿಪ್ಷನ್ ತೊಗೊಂಡ್ಮೇಲೆ ದೇ ನೀಡ್ ಸಮಥಿಂಗ್ ನ್ಯೂ. ಹೌದು. ಆ್ಯಂಡ್ ಸುಮಾರು OTTಗಳೆಲ್ಲ ಇಸ್ ನಾಟ್ ದಟ್ ಎವ್ರಿಬಡಿ ಆರ್ ಮೇಕಿಂಗ್ ಮನಿ. ಮೋಸ್ಟ್ ಆಫ್ ದಮ್ ಆರ್ ಸ್ಟಿಲ್ ಬ್ಲೀಡಿಂಗ್. ಬಟ್ ಇಟ್ ಈಸ್ ಒನ್
ಥಿಂಕ್ ದಟ್ ದೇ ಶುಡ್ ಸ್ಟೇ ಇನ್ ದ ರನ್ ಫಾರ್ ಅ ಲಾಂಗ್ ಟೈಮ್. ಲಾಂಗ್ ಟೈಮ್, ಇಟ್ಸ್ ಅ ಲಾಂಗ್ ಟರ್ಮ್ ಗೇಮ್ ಅಂದ್ಬಿಟ್ಟು ಇನ್ನೂ ಇನ್ವೆಸ್ಟ್ ಲಾಂಗ್ ಟರ್ಮ್ ಗೇಮ್ ಇದ್ದ ಆಗುತ್ತೆ. ಬಿಕಾಸ್ ಎಲ್ಲ ಕಂಟೆಂಟ್ ಇವಾಗ ಹೆಂಗಾಗ್ತದೆ ಅಂದರೆ ಎಷ್ಟೊಂದು OTT ಆಯ್ತು ಲಾಸ್ಟ್ 2-3 ಇಯರ್ಸಲ್ಲಿ. ವಿ ಹ್ಯಾಡ್ ಸೋ ಮೆನಿ OTTs. ನೌ ಇಟ್ ಇಸ್ ಆಲ್ ಮರ್ಜಿಂಗ್, ಮೀಡಿಯಾ ಮರ್ಜರ್ ಆಗ್ತದೆ ಎಲ್ಲನೂ. ಹೌದು, ಇದು ಕಾಮನ್, ಇದು ಕಾಮನ್. ಇವಾಗ ಏನಾಯ್ತು, ಇವಾಗ ವಿ ಹ್ಯಾಡ್ ಡಿಸ್ನಿ ಹಾಟ್ಸ್ಟಾರ್ ಬೇರೆ ಬೇರೆ ಆಯ್ತು ಎಲ್ಲನೂ. ಈಗೆಲ್ಲ ಡಿಸ್ನಿ ಹಾಟ್ಸ್ಟಾರ್ ಒಂದಾಯ್ತು, ಆದಮೇಲೆ ಜಿಯೋ ತೊಗೊಂಡ್ರು. ಸೊ ಡಿಸ್ನಿ ಹಾಟ್ಸ್ಟಾರ್ ಒಟ್ಟಿಗೆ ಸೇರಿ ಜಿಯೋ ತೊಗೊಂಡು ನಾವು ಜಿಯೋ ಹಾಟ್ಸ್ಟಾರ್ ಆಯಿತು. ಹೌದು, ನೆಟ್ಫ್ಲಿಕ್ಸ್ ಹಸ್ ಬಾಟ್ ಸಮ್ ಅದರ್ ಸ್ಮಾಲ್ ಪ್ಲೇಯರ್ಸ್. ಸೊ ಏನಾಗ್ತಾ ಇರುತ್ತೆ, ದೆಲ್ ಬಿ ಸರ್ವೈವಲ್ ಆಫ್ ದ ಫಿಟೆಸ್ಟ್, 3 or 4 ಫೈನಲಿ, and you have to subscribe only to if you want to watch the particular movie. And this cycle continues. After some time, one big investment will come, somebody will start one more OTT, again OTTs will start, and again this will happen. So this fragmentation, something new will happen. Integration will keep OTT is presently is still running. ಇನ್ನೊಂದು ಸ್ವಲ್ಪ ಸಿಕ್ಕ ಇನ್ನೇನು ಆಗುತ್ತೆ. ಹೌದು, ಇಟ್ ವಿಲ್ ಕೀಪ್ ಚೇಂಜಿಂಗ್. ಹೌದು, ಯಾವುದೂ ಉಳಿಯಲ್ಲ. ಈಗ AI ಬಂದಿದೆ, ಎಲ್ಲರೂ AI ಅಂತ ಮಾಡ್ತಿದ್ದಾರೆ. AIಗಳಲ್ಲೂ ಒಂದೆರಡು ಫಿಲ್ಮ್ಸ್ ಆಗಲೇ ಕಂಪ್ಲೀಟ್ಲಿ AI ಯೂಸ್ ಮಾಡಿಕೊಂಡೇ ಮಾಡಿದ್ದಾರೆ. ದಟ್ ಇಸ್ ಆಲ್ಸೋ ಆನ್ OTT. ಹೌದು. AI ಎಲ್ಲ ಇಂಡಸ್ಟ್ರಿಯಲ್ಲೂ ಸ್ವಲ್ಪ ಫಿಯರು ಇದೆ, ಅದೇ ಥರ ಖುಷಿನೂ ಇದೆ, ಎಲ್ಲದೂ ಇದೆ. ಏನಂದರೆ ಇದು ಅಗೇನ್ ಒನ್ ಬಿಗ್ ಎನರ್ಜಿ. ಅದನ್ನು ಇಂಟೆಲಿಜೆಂಟಾಗಿ ಯೂಸ್ ಮಾಡೋಕೆ ಗೊತ್ತಿರಬೇಕು. ಇವಾಗ ಹೆಂಗಂದರೆ, ಇವಾಗ ನೀವು ದೇವರು ಅಥವಾ ಒಂದೇನೊಂದು ಎನರ್ಜಿ ಅಂತ ಕೇಳ್ತಿರಲ್ವಾ? ಹೌದು, ಹೌದು. ಓಕೆ, ಇದು ಏನೂ ಅಷ್ಟೇ, ಆ ಥರದೊಂದು ಎನರ್ಜಿ ಅದು. ಸೊ ನಾವು ಅದನ್ನು ಸರಿಯಾಗಿ ಯೂಸ್ ಮಾಡಿಕೊಂಡ್ರೆ ಅದಾಗುತ್ತೆ, ದೇವ್ರು ಕಾಣಿಸ್ತಾರೆ. ಇಲ್ಲಾಂದರೆ ದೆವ್ವನೇ ಬರೋದು. ಸೊ ದಟ್ಸ್ ವೆರಿ ಸಿಂಪಲ್. ಆಮೇಲೆ ಅದ್ರ ಬಗ್ಗೆ ಭಯ ಪಡೋ ಅವಶ್ಯಕತೆನೇ ಇಲ್ಲ. ಬಿಕಾಸ್ ಈಗ AI ಬಂದಮೇಲೆ ಅದಕ್ಕೆ ಬೇಕಾಗಿರೋ ಬೇರೆ ಬೇರೆ ಸಬ್ಸಿಡಿಯರಿ ರೋಲ್ಸ್ ಇದ್ದೇ ಇರುತ್ತೆ. ಅದೆಷ್ಟು ಮಾಡ್ಬೋದು ಅದು ಮಾಡೇ ಮಾಡುತ್ತೆ. ಅದನ್ನು ಮಾಡ್ಸೋಕ್ಕೆ ಒಬ್ರು ಬೇಕೇ ಬೇಕಲ್ಲ, ಇಟ್ ಕ್ಯಾನ್ ಪ್ರಾಂಪ್ಟ್. ಅಲ್ಲ, ಈಗ ಕೆಲವು ಜನ AI ಬೇಸ್ಡ್ ಮೂವೀಸನ್ನೇ ಇಷ್ಟಪಡೋ ಒಂದು ಕಲ್ಟ್ ಇದ್ರೂ, ಅದೇ ಥರ AI ಬೇಸ್ಡ್ ಬೇಡದೇ ಇರೋವಂಥ ಹ್ಯೂಮನ್ ಬೇಸ್ ಇರೋವಂಥ ನ್ಯಾಚುರಲ್ ಇಂಟೆಲಿಜೆನ್ಸ್ ಬೇಸ್ಡ್ ಇರೋವಂಥ ಈ ಮೂವಿಗಳನ್ನ ಇಷ್ಟಪಡೋವಂಥ ಜನರು ಇರ್ತಾರೆ. ಸೊ ಹಾಗಾಗಿ ಎರಡೂ ಕಡೆ ಡಿಮಾಂಡ್ ಇದ್ದೇ ಇರುತ್ತೆ. ಬರ್ಬೋದು, ಬಟ್ ಮೈಟ್ ಕಮ್ ಟೈಮ್ ವೆನ್ ಪೀಪಲ್ ಮೈಟ್ ಗೆಟ್ ಬೋರ್ಡ್ ಆಫ್ ಸೀಯಿಂಗ್ ಪ್ಲಾಸ್ಟಿಕ್, ಅಂದರೆ ಅನ್ರಿಯಲ್ ಥಿಂಗ್ಸ್. ಹೌದು, ಮತ್ತೆ ಅವರೆಲ್ಲ ಥಿಯೇಟ್ರಿಗೆ ಬರ್ಬೋದು ನಾಟಕ ನೋಡೋಕ್ಕೆ. ಮನುಷ್ಯ ನೋಡ್ಬೇಕಪ್ಪ, ಮನುಷ್ಯ ನೋಡಿ ಎಷ್ಟು ದಿನ ಆಗೋಯ್ತು. ಮನುಷ್ಯದ ಮಾತಾಡಿಲ್ಲ ನಾವು ಅಲ್ವಾ, ಎಲ್ಲ ಆನ್ಲೈನಲ್ಲೇ ಇದ್ದು ಮನುಷ್ಯ ಸಂಘಜೀವಿ. ಸೊ ಈ ಥರದ್ದು ಒಂದು ಸಿಚುವೇಶನ್ ಬರುತ್ತೆ. ಬಟ್ ಏನಂದರೆ ಎವ್ರಿಥಿಂಗ್ ಇಸ್ ಹ್ಯಾಪನಿಂಗ್ ಫಾಸ್ಟರ್. ನಾವು ಅನ್ಕೊಳ್ಳೋದಕ್ಕಿಂತ ಇನ್ನೂ ಫಾಸ್ಟ್ ಆಗ್ತದೆ ಅಷ್ಟೇ. ಹೌದು, ಈಗ ಅಂದರೆ ಮುಂಚೆ ಟೈಮ್ ಗ್ಯಾಪ್ ಇತ್ತು. ವೆಸ್ಟರ್ನ್ ಕಂಟ್ರೀಸಲ್ಲಿ ಆಗಿರೋ ಡೆವಲಪ್ಮೆಂಟು ತುಂಬ ಟೈಮ್ ತಗೋತಾ ಇತ್ತು ಇಲ್ಲಿ ಬರೋದಕ್ಕೆ. ಈಗ ಇಂಟರ್ನೆಟ್ ಇರೋದ್ರಿಂದ ವೆರಿ ಫಾಸ್ಟಾಗಿ ಎಲ್ಲದೂ ಬರ್ತಾ ಇದೆ, ಎಲ್ಲ ಕಡೆ ಅನ್ಫೋಲ್ಡಿಂಗ್ ಅದ ಸೇಮ್ ಟೈಮ್ ಅನ್ಫೋಲ್ಡಿಂಗ್ ಅಲ್ಲೇ ಆ ಟೈಮಲ್ಲಿ ಆಗ್ತದೆ. ಇಂಡಿಯನ್ ಇಕಾನಮಿನೂ ಗ್ರೋ ಆಗ್ತಾ ಇದೆ, ಹಾಗಾಗಿ ಎಲ್ಲ ಬಿಗ್ ಟೈಮ್ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ, ಫಾಸ್ಟ್ ಆಗ್ತದೆ ಎಲ್ಲನೂ. ಇದೊಂದು ಹೇಳ್ತಾರಲ್ಲ, ಈ ಅರ್ತ್ ಎಕ್ಸ್ಟಿಂಕ್ಷನ್ 5 ಸತಿ ಆಗಿದೆ ಆಗಲೇ ಭೂಮಿ. ಹೌದು, ಆವಾಗ ಮನುಷ್ಯ ಎಲ್ಲಿಲ್ಲ, ಅದು ಎಷ್ಟೋ ಲಕ್ಷ ವರ್ಷಗಳು ಮಿಲಿಯನ್ ವರ್ಷದಲ್ಲಿ ಆಯಿತು. ಈಗ ಮನುಷ್ಯ ಬಂದಮೇಲೆ ಅದನ್ನು ಬೇಗ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಅಷ್ಟೇ. ಬೇಗ ಆಗುತ್ತೆ. ಪ್ಲಾಸ್ಟಿಕ್ಕು, ವೇಸ್ಟು ಎಲ್ಲ ಇದರಿಂದ ಬೇಗ ಎಕ್ಸ್ಟೆಂಟ್ ಆಗೋ ಸಾಧ್ಯತೆ ಅಷ್ಟೇ. ಬೇಗ ಅಂದರೆ ಏನು, ಒಂದು 10-15 ವರ್ಷದಲ್ಲೇನಾಗಲ್ಲ, ಲಕ್ಷಾಂತರ ವರ್ಷಗಳು ಅಷ್ಟೇ. ಬಟ್ ಆ ಒಂದು ಕಂಪ್ಯಾರಿಸನಲ್ಲಿ ಇಟ್ ಮೈ ಟೇಕ್ ಟೈಮ್. ಇದು ಈ ಪ್ರಾಸೆಸಲ್ಲಿ ನೀವು ಸಿನಿಮಾ ಮಾಡುವಾಗ, ನಿರ್ದೇಶನ ಮಾಡುವಾಗೆಲ್ಲ ನಿಮಗೆ ಹೈಲಿ ಪೇನ್ಫುಲ್ ಅನ್ಸಿದ ಸಿಚುವೇಶನ್ಸ್ ಏನು? ಪೇನ್ಫುಲ್ ಅಂತ ಏನೂ ಇಲ್ಲ. ಸೊ ಆ್ಯಸ್ ಅ ಡೈರೆಕ್ಟರ್ ಅದೇ ಒಂದ್ಸತಿ ದ ಪ್ರೊಡ್ಯೂಸರ್ ಇಸ್ ನಾಟ್ ಗಿವಿಂಗ್ ವಾಟ್ ಈಸ್ ರಿಕ್ವೈರ್ಡ್, ಅವಾಗ ಅನ್ಸ್ಬೋದು. ಬಟ್ ದೆನ್ ದ ಚಾಲೆಂಜ್ ಇಸ್ ಹೌ ಐ ಕ್ಯಾನ್ ಆ ಲಿಮಿಟೇಷನ್ಸಲ್ಲಿ ಏನು ಮಾಡ್ಬೋದು ಅಂತ ಒಂದು. ದ ಓನ್ಲಿ pain was when I was one of the producers, and when the money was not happening and I had to direct. ಆ ಸಿಚುವೇಷನಲ್ಲಿ ಈ ಮೈಂಡು ಕೆಲಸ ಮಾಡೋದು ಕಷ್ಟ ಆಗ್ಬಿಡ್ತದೆ. ದಟ್ ಇಸ್ ದ ಓನ್ಲಿ ಥಿಂಗ್. ಅದರ್ವೈಸ್ ದ ಮೋಸ್ಟ್ ಎಂಜಾಯಬಲ್ ಥಿಂಗ್ ವೆನ್ ಯು ಡೈರೆಕ್ಟಿಂಗ್, ಬಿ ದೇರ್, ಡೈರೆಕ್ಟ್. ಮ್ಯೂಸಿಕ್ ಮಾಡಿದಾಗ ಮ್ಯೂಸಿಕ್ ಡೈರೆಕ್ಟರ್ ಅದೇ ರೋಲ್ ಅಷ್ಟೇ. ಮ್ಯೂಸಿಕ್ ನಾನೇ ಡೈರೆಕ್ಟರ್ ಅಂತ ಗೊತ್ತಿದ ಮೇಲೆ ಮ್ಯೂಸಿಕ್ ಮಾಡಬೇಕಾದ್ರೆ, ಸೊ ವಾಟ್ ಎವರ್ ದ ಮ್ಯೂಸಿಕ್ ಡೈರೆಕ್ಟರ್ ಕ್ಯಾನ್ ಡೂ ಇನ್ ದಟ್ ಕೆಪಾಸಿಟಿ, ಎಷ್ಟು ಚೆನ್ನಾಗಿ ಮಾಡ್ಬೋದು ಅಷ್ಟು ಮಾಡಬೇಕು. ನಾನು ಅವಾಗ ಡೈರೆಕ್ಟ್ರಾಗಿ ಯೋಚನೆ ಮಾಡಿಕೊಂಡು ಈ ಥರ ಶಾರ್ಟ್ಸಲ್ಲಿ ಹೆಂಗೆ ತೆಗೆದಪ್ಪ ಈ ಮ್ಯೂಸಿಕ್ ಅಂತ ಯೋಚನೆ ಮಾಡಿದ್ರೆ ಅಲ್ಲಿ ಮ್ಯೂಸಿಕ್ ಡೌನ್ ಆಗುತ್ತೆ. ದಟ್ ಇಸ್ ಸಪ್ರೇಟ್ ರೋಲ್. ಸೊ
ಆ್ಯಸ್ ಅ ಮ್ಯೂಸಿಕ್ ಕಂಪೋಸರ್ ವಾಟ್ ಬೆಸ್ಟ್ ಕ್ಯಾನ್ ಬಿ ಮ್ಯೂಸಿಕ್ ಏನೇನು ಬೇಕೋ ಅದಲ್ಲ. ಬಟ್ ಡೈರೆಕ್ಷನ್ ಬಂದಾಗ ಅದನ್ನೇನು ಚೆನ್ನಾಗಿ ಮಾಡ್ಬೋದು. ಬಟ್ ಅಗೇನ್ ವೆನ್ ಆ್ಯಸ್ ಅ ಪ್ರೊಡ್ಯೂಸರ್ ಆಲ್ಸೋ ಲಿಮಿಟೇಷನ್ಸ್ ಏನಿತ್ತು, ದೆನ್ ಯು ಹ್ಯಾವ್ ಟು ಫೈಟ್ ದೇರ್ ಅಷ್ಟೇ. ಸೊ ದೇರ್ ಇಸ್ ನಥಿಂಗ್ ಪೇನ್ಫುಲ್ ಥರದ್ದೇನಿಲ್ಲ. ಹಾಗಾದರೆ ಆಗದಂಥ ಘಟನೆಗಳು, ಮರೆಯಲಾಗದ ಘಟನೆಗಳು ಭಾಳಷ್ಟಿದೆ, ಬಟ್ ಎಲ್ಲ ಮರ್ತೋಗ್ಬಿಟ್ಟಿದ್ದೀನಿ ಈಗ. ಬೆಸ್ಟ್ ಒನ್ ವಾಟ್ ಕಮ್ಸ್ ಟು ಯುವರ್ ಮೈಂಡ್? ಈಗ ಕೇಳಿದ ತಕ್ಷಣ ಮೈಂಡ್ಗೆ ಯಾವ್ದು ಬರುತ್ತೆ ಅದೇ. ಲಾಸ್ಟ್ ಬಸ್ ಲೊಕೇಶನ್ಸ್ ಹುಡುಕಿದ್ದು. ಇನ್ಫ್ಯಾಕ್ಟ್ ಆ ಎಂಟೈರ್ ಆ ಸೀರೀಸ್ ಅದು ಲೊಕೇಶನ್ ಹುಡುಕಿದೆ ಒಂದು ಮಜವಾದ ಕತೆ. ಮೈಸೂರಿಂದ ಹಂಗೆ ಹೋಗಿ ಆ ಕಡೆಯಿಂದ ಇಲ್ಲಿ ಕೊಡಗು, ದೆನ್ ಸಕಲೇಶ್ಪುರಕ್ಕೆ ಬರ್ತೀವಿ. ಅಲ್ಲಿಂದ ಹಾನ್ಬಾಳ್ ಅಂತ ಯಾರೋ ನಿಂತ್ಕೊಂಡು ಹಾನ್ಬಾಳ್ಗೆ ಬಂದು ಹಾನ್ಬಾಳ್ ಹತ್ರ ಅಲ್ಲಿಂದ ಒಳಗಡೆ ಒಂದು ಯಾರ್ದು ಮನೆ, ಆ ಲೋಕಲ್ ಜಿಲ್ಲಾ ಪಂಚಾಯತ್ ಪ್ರೆಸಿಡೆಂಟ್ ಅವ್ರ ಮನೆ, ಅವ್ರ ಮನೆಗೆ ಹೋಗಿ ಸ್ಟೇ ಮಾಡ್ತೀವಿ ರಾತ್ರಿ. ನೆಕ್ಸ್ಟ್ ಡೇ ಲೊಕೇಶನ್ ಹುಡುಕ್ಬೇಕು ಅಂತ. ಸೊ ಅಲ್ಲೇನು ಮಾತಾಡಬೇಕಾದ್ರೆ ಹಿಂಗೆ ನಾನು ಯಾರೋ ಕೇಳಿದೆ, ಯಾರೋ ಪಾಪ ವಯಸ್ಸಾದವರು ಹೋಗ್ತಾರೆ ಅಲ್ಲ, ಆ ಥರ ಅವರೆಲ್ಲ ವೆಲ್ಕಮ್ ಮಾಡ್ತಾರೆ. ಈ ಥರ ನೀವು ಯಾರು ನಮ್ಮ ಪ್ರೊಡ್ಯೂಸರ್ ಅವ್ರಿಗೆ ಪರಿಚಯ ಇದ್ದವರು. ಸೊ ಹಂಗಾಗಿ ಹೋದ್ವಿ ಅವ್ರ ಮನೆಗೆ. ಅವರ ರಾತ್ರಿ ಎಲ್ಲ ಅಡುಗೆ ಮಾಡಿಸಿ ಊಟ ಎಲ್ಲ ಹಾಕಿದ್ರು ನಮಗೆ. ಬೆಳೆ ಅಲ್ಲಿ ಯಾರೋ ಒಂದು ವಯಸ್ಸಾದವರು ಹಸು ಮೇಯಿಸ್ಕೊಂಡು ಹೋಗ್ತಿದ್ರು. ಸುಮ್ಮನೆ ಕೇಳಿದೆ, ಇಲ್ಲಾದರೂ ಒಂದು ಬೆಟ್ಟ ಗುಡ್ಡ ಕಾಡು ಥರದ ಜಾಗ ಇದೆ ಅಂತ. ಅವ್ರ ತಕ್ಷಣ ಅದು ದೇವ್ರ ಮನೆ ಇದೆಯಲ್ಲ ಅಂದರು. ನಾನು ಹೆಸರು ಕೇಳ್ಬಿಟ್ಟೆ ಶಾಕ್ ಆಗ್ಬಿಟ್ಟೆ. ಒಂಥರ ಒಂದು ಎನರ್ಜಿ, ದೇವ್ರ ಮನೆ ಅಂದ ತಕ್ಷಣ. ಏನು ದೇವ್ರ ಮನೆ? ದೇವ್ರ ಮನೆ ಅಲ್ಲಿದೆ ಒಂದು ಬೆಟ್ಟ ಅಂತ. ಸೊ ಹುಡ್ಕೊಂಡು ಹೋದ್ವಿ ನಾವು ದೇವ್ರ ಮನೆ. ಹುಡ್ಕೊಂಡು ಹೋದರೆ ಅದು ಒಂಥರ ಸೆಲೆಸ್ಟಿಯಲ್ ಪ್ಲೇಸ್, ಮಿಸ್ಟಿಕಲ್ ಲ್ಯಾಂಡ್ ಎರಡೂ ಇದೆ ಅಲ್ಲಿ. ಫುಲ್ ನಿಮಗೆ ಪಶ್ಚಿಮ ಘಟ್ಟಗಳೇ, ಈ ಕಡೆ ಈ ಚಾರ್ಮಡಿ ಮತ್ತು ಶಿರಾಡಿ ಘಾಟ್ ಮಧ್ಯದ ಸಾಲುಗಳು. ಎಷ್ಟು ದೂರ ನೋಡ್ತೀರೋ ಅಷ್ಟುವರೆಗೂ ಬರೀ ಗುಡ್ಡ, ಅಲ್ಲಿ ಟಾಪ್ ಹೋಗ್ಬಿಟ್ರೆ ದೇವ್ರ ಮನೆ. ಸೊ ಅಲ್ಲೇ ನಾವು ಶೂಟ್ ಮಾಡ್ಬೇಕಂತ ಫಿಕ್ಸ್ ಆಯಿತು. ಬಟ್ ಅಲ್ಲಿವರೆಗೆ ಹೋಗೋಕ್ಕೆ ಸುಲಭನ? ಅದು ಹೋಗೋದು ಮೂಡಿಗೆರೆಯಿಂದ 25 ಕಿಲೋಮೀಟ್ರ್ ಒಳಗಡೆ. ಮೂಡಿಗೆರೆಯಿಂದನೇ ದಿನ 25 ಕಿಲೋಮೀಟ್ರ್ ಟ್ರಾವೆಲ್ ಮಾಡ್ತಿದ್ವಿ ನಾವು. ಓಕೆ, ಬಟ್ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂದರೆ, ಶೂಟಿಂಗ್ ನಾಳೆ, ಇವತ್ತು ನಾವು ನೋಡಿದ್ದು ಜುಲೈಯಲ್ಲಿ ಲೊಕೇಶನ್ನು. ಆಗಸ್ಟಲ್ಲಿ ಫುಲ್ ಮಳೆ, ಆಗಸ್ಟಲ್ಲಿ. ಜುಲೈಲಿ ಗ್ರೀನ್ ಆಗಿತ್ತು ಆಯಿತಾ. ಇವತ್ತು ಪ್ರೀವಿಯಸ್ ಡೇ ಹೋಗ್ತೀವಿ ನಾವು, ನಮ್ಮ ಟೀಮೆಲ್ಲ ಹೋಗಿ ನೋಡೋಕೆ ಹೋದರೆ ಹಸಿರು ಇಲ್ಲವೇ ಇಲ್ಲ. ನಾವು ಬಂದಿದ್ದೆ ಹಸಿರು ಹುಡ್ಕೊಂಡು, ಬಟ್ ಇಡೀ ಬೆಟ್ಟ ಪರ್ಪಲ್ ನೇರಳೆ ಬಣ್ಣ, ಹಸಿರಿಲ್ಲ ನೇರಳೆ ಇದೆ. ಇದೇನಂದರೆ ಅಲ್ಲಿ 12 ವರ್ಷಕ್ಕೊಂದ್ಸತಿ ಒಂದು ನೀಲ ಕುರುಂಜಿ ಅಂತ ಗೊತ್ತಾ, ಹಿಮಾಲಯದಲ್ಲಿ ಮತ್ತೆ ಊಟಿಲೆಲ್ಲ ಬಿಡುತ್ತದೆ. ಆ ಥರದ್ದು ಇಲ್ಲಿ ಲೋಕಲ್ ಹಾರ್ಲು ಅಂತ ಒಂದು ಹೂ, ಹಾರ್ಲು ಅಂತಾರೆ ಅದಕ್ಕೆ. ಅದನ್ನು ಹೋಲುವಂಥದ್ದು. ಅದು ಹೋಲುವಂಥದ್ದು ಹಾರ್ಲು. ಅದು 12 ವರ್ಷ ಒಂದ್ಸತಿ ಅದು ಬ್ಲಾಸಮ್ ಆಗುತ್ತೆ. ಇಡೀ ಬೆಟ್ಟ ನಿಮಗೆ ನೇರಳೆ ಬಣ್ಣ. ನನಗೆ ಗಾಬರಿ, ಹೆಂಗೆ ಶೂಟ್ ಮಾಡೋದು ಅಂತ. ಅವತ್ತು ರಾತ್ರಿ ಮಳೆ ಆಗಿದೆ. ನೆಕ್ಸ್ಟ್ ಡೇ ಹೋದರೆ ಮಿಸ್ಟು ಆ ನೇರಳೆ ಹಂಗೆ. ಅದು ಸ್ವಿಟ್ಜರ್ಲ್ಯಾಂಡಲ್ಲಿ ನಾವು ಇದ್ದೀವಿ ಅನ್ನೋ ಥರದ್ದು ಫೀಲಿಂಗ್. ದಟ್ ವಾಸ್ ಒನ್ ಆಫ್ ದ ಭಯ ಆಗಿದ್ದು ಅಷ್ಟೇ, ಮತ್ತು ಬ್ಲಿಸ್ಫುಲ್ ಅನಿಸಿದ್ದು ಅಷ್ಟೇ. ಎರಡೂ ಆಗಿದ್ದ ಮೂಮೆಂಟ್ ಅದು ಲಾಸ್ಟ್ ಬಸ್ಸಲ್ಲಿ. ಪೂರ್ತಿ ಸಿನಿಮಾ ಅಲ್ಲೇ ಶೂಟ್ ಆಗಿರೋದಾ? ಅದು ಔಟ್ಡೋರ್ ಮಾತ್ರ ಅಲ್ಲಿ. ಆ ಬಸ್ ಜರ್ನಿ ಎಲ್ಲ ಅಲ್ಲಿ. ನಮ್ಮದು ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂದರೆ, ನಮ್ಮದು ಇಂಟೀರಿಯರ್ ಆಗಿದ್ದು 2 ಜಾಗದಲ್ಲಿ. ಮೇಜರ ಶೂಟ್ ಮಾಡಿದ್ದು ನಾವು ಕ್ಯಾಸಂಬಳ್ಳಿ ಅಂತ KGF ಹತ್ರ ಒಂದು ಹಳ್ಳಿ, KGF-ಇಂದ ಒಂದು 6 ಕಿಲೋಮೀಟ್ರ್ ಮುಂದೆ. ಅದು ಕರ್ನಾಟಕದ ಮೊದಲನೇ ಚೀಫ್ ಮಿನಿಸ್ಟರ್ KC ರೆಡ್ಡಿ ಅವ್ರ ಮನೆ. ಓಕೆ, ಅಲ್ಲಿ ಅವರ ಅಣ್ಣನ ಮಗನೇ ಅವರು, ವೆಂಕಟಕೃಷ್ಣ ರೆಡ್ಡಿ ಅಂತ ಅವ್ರು ವಾಸ ಇದ್ದರು. ಅವ್ರು ವಾಸ ಇದ್ದಿದ್ದು ಮನೆ ಅದು. ನಾವು ಹೋಗಿ ಅವ್ರು ಕೇಳ್ಕೊಂಡಿದ್ದಕ್ಕೆ ಅವ್ರು ಬಿಟ್ಕೊಟ್ರು. ಅವರು ಬಂತು, ಬೆಂಗಳೂರು ಬಂದು ಇಲ್ಲಿದ್ರು. ನಾವು ಶೂಟಿಂಗ್ ಮುಗಿಸೋವರೆಗೂ ಯಾರೋ ಒಬ್ರನ್ನ ಕೇರ್ ಟೇಕರ್ ಇಟ್ಬಿಟ್ಟು ಇಡೀ ಮನೆ ನಾವು ಒಂಥರ ನಿಮ್ಮ ಮನೆ ಥರ ಪಾಳು ಬಿದ್ದ ಮನೆ, ದೆವ್ವದ ಮನೆ ಮಾಡಿದ್ವಿ ಅದನ್ನು. ಸೊ ಅಲ್ಲೊಂದು ಶೂಟಿಂಗ್ ಆಯಿತು. ಅದು ಫುಲ್ ಎಲ್ಲ ಇಂಟೀರಿಯರ್ಸ್ ಅಲ್ಲೇ ಆಗಿದ್ದು ಮ್ಯಾಕ್ಸಿಮಮ್. ಆಮೇಲೆ ಕೊಪ್ಪ ಹತ್ರ ಸೀತೂರು ಅಂತ ಇದೆ, ಕುದುರೆಗುಂಡಿ ಸೀತೂರು ಅಂತ, ಅಲ್ಲಿ ಒಂದಷ್ಟು ಶೂಟ್ ಮಾಡಿದ್ವಿ. ಈ ಮನೆಗೆ ಮ್ಯಾಚ್ ಆಗೋ ಥರ ಅಲ್ಲಿ ಒಂದು ಶಾರ್ಟ್ಸ್ ಎಲ್ಲ. ಸೊ ಲಕ್ಕಿಲಿ ಅದೆಲ್ಲನೂ ಮ್ಯಾಚ್ ಆಯಿತು. ಎಲ್ಲೂ ಗೊತ್ತಾಗಲ್ಲ ನಮಗೆ
ನಾವು ಬೇರೆ ಬೇರೆ ಲೊಕೇಶನ್ ಶೂಟ್ ಮಾಡಿದ್ದೀವಿ ಅಂತ. ವಂಡರ್ಫುಲ್ ವಂಡರ್ಫುಲ್ ವಂಡರ್ಫುಲ್. ಸೊ ಇದೆಲ್ಲ ಆಗುತ್ತೆ, ಮಟಾಶ್ ಆಗುತ್ತೆ. ಅದಾದಮೇಲೆ ನೀವು OTT OTT ಮಾಡ್ತೀರಾ. ಅದಾದಮೇಲೆ ಈಗ ಉಪನ್ಯಾಸಕರಾಗಿ. ಹೌದು. ಸೊ ಮುಂದೆ ಏನು ಯೋಚನೆ ಇದೆ? ಮುಂದೆ ಯಾವ ಸಿನಿಮಾ ಮಾಡಬೇಕು ಅಂದ್ಕೊಂಡಿದ್ದೀರಿ, ಅಥವಾ ಸಂಗೀತ ನಿರ್ದೇಶಕರಾಗಬೇಕು ಅಂದ್ಕೊಂಡಿದ್ದೀರಾ? ಈಗ ರೀಸೆಂಟಾಗಿ ಒಂದು ಅಲ್ಲಮ ಪ್ರಭುವಿನ ಬಗ್ಗೆ ನೀವು ಶೇರ್ ಮಾಡಿದ್ರಿ ಯೂಟ್ಯೂಬಲ್ಲಿ. ಸೊ ಮುಂದೇನು ಆಗಬೇಕು ಅಂತ ಏನಿಲ್ಲ, ಏನೇನು ಬರುತ್ತೋ, ಯಾವ ರೀತಿ ಬಟ್ಟೆಗೆ ಏನು ಸಿಗುತ್ತೋ ಅದನ್ನೇ. ಪಾಲಿಗೆ ಬಂದದ್ದು ಪಂಜಾಬ್ ಅಷ್ಟೇ ಇವಾಗ, ಅಷ್ಟೇ. ದಟ್ ಈಸ್ ದ ಬೆಸ್ಟ್ ಥಿಂಗ್. ಇವಾಗ ಹಿಂದಿನ ಉಡ್ಕೊಂಡು ಹೋದ್ರೆ ಈಗ ಮತ್ತೆ ಅದಕ್ಕೊಂದು ಏನೋ ಕನಸು, ಒಂದು ಯೋಜನೆ, ಆಗದಿದ್ರೆ ಯೋಚನೆ, ಇವೆಲ್ಲ ಶುರು ಆಗುತ್ತೆ. ಸೊ ಏನು ಬರ್ತದೆ ಇವಾಗ, ಮ್ಯೂಸಿಕ್ ಪ್ರೊಸೆಸ್ ಕಂಟಿನ್ಯೂಸ್ ನಡೀತದೆ. ಈಗ ಒಂದಷ್ಟು ವಚನಗಾನ ಅಂತ ಒಂದು ಸೀರೀಸ್, ಒಂದು ಆಲ್ಮೋಸ್ಟ್ ಒಂದು 6 ವಚನ ಆಯ್ತು ಈಗ. ಸೊ ತುಂಬ ಅಪರೂಪದ ವಚನಗಳು, ಒಂದಷ್ಟು ತುಂಬ ಪಾಪ್ಯುಲರ್ ಆಗಿರೋ ವಚನವನ್ನು ಮಾಡಿದ್ದೀನಿ. ಉಳ್ಳವರು ಶಿವಾಲಯ ಮಾಡುವರು, ಮತ್ತು ಅಯ್ಯ ನೀನು ನಿರಾಕಾರನಾಗಿದ್ದಲ್ಲಿ, ಮತ್ತು ಅದು ಕಳಬೇಡ ಕೊಲಬೇಡ, ಅದು ಗೊತ್ತಿರೋದು ಮ್ಯಾಕ್ಸಿಮಮ್ ಎಲ್ಲರಿಗೂ. ಅದು ಬಿಟ್ಟು ಒಂದು ಅಕ್ಕ ಮಹಾದೇವಿ ಅವ್ರದ್ದು ನನಗೆಲ್ಲೂ ಬೇರೆ ಕಡೆ ಸಿಕ್ಕಿಲ್ಲ ಅದು ರೆಫರೆನ್ಸು. ಹುಡುಕ್ತಾ ಒಂದು ತುಂಬ ಇಷ್ಟ ಆಯಿತು. ಹರಿಯ ನುಂಗಿತ್ತು ಮಾಯೆ, ಅಜನ ನುಂಗಿತ್ತು ಮಾಯೆ ಅಂತ ಒಂದು ಹಾಡು, ವಚನ. ಅಂದರೆ ದೇವರು ಕೂಡ ಮಾಯೆಯಲ್ಲಿದ್ದಾನೆ, ಅವನು ನುಂಗ್ತು ಅನ್ನೋ ಥರದಲ್ಲಿ. ಮತ್ತು ಅಲ್ಲಮ ಪ್ರಭು ಅವ್ರದ್ದು ಅಜ್ಞಾನವೆಂಬ ತೊಟ್ಟಿರೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ ಸಕಲ ವೇದ ಶಾಸ್ತ್ರವೆಂಬ ನೇಣು ಕಟ್ಟಿ ತೂಗಿ ತೂಗಿ ಜೋಗುಳವಾಡುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ ಅಂತ ಒಂದು. ನನಗದು ಆ ಲೈನ್ಸ್ ಓದಾಗಲೇ ಒಂಥರ ಖುಷಿ, ಗೂಸ್ ಬಂಪ್ಸೋದು. ಎಷ್ಟು ಚೆನ್ನಾಗಿ ಅದನ್ನು ಇಡೀ ಒಂದು ಈ ಅನ್ರಿಯಲ್ ವರ್ಲ್ಡ್ನ ಒಂದು 4 ಸಾಲುಗಳಲ್ಲಿ, ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು 700-900 ವರ್ಷದ ಹಿಂದೆ ಆಗಲೇ ಬರೆದಿದ್ರು ಕೂಡ ಜನ ನಾವು ಇನ್ನೂ ಬುದ್ಧಿ ಕಲ್ತಿಲ್ಲ, ಇನ್ನೂ ಅದರಿಂದನೇ ಓಡ್ತಾ ಇದ್ದೀವಿ ನಾವು. ಸೊ ಇದನ್ನೆಲ್ಲ ನೀವು ಯೂಟ್ಯೂಬಲ್ಲಿ ರಿಲೀಸ್ ಮಾಡ್ತಾ ಇದ್ದೀರಾ? ಯೂಟ್ಯೂಬಲ್ಲಿ ಮಾಡ್ತೇನೆ, ಹೌದು, ಅಫ್ಕೋರ್ಸ್ ಯೂಟ್ಯೂಬಲ್ಲೇ. ಸೊ ಅದಕ್ಕೊಂದಷ್ಟು ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ದು ಒಂದಷ್ಟು ನನಗೆ ಅದು ಸಪೋರ್ಟ್ ತೊಗೊತಾ ಇದೆ. ಬೇಸಿಕಲಿ ಟ್ಯೂನ್ ಮಾಡಿ ಕಂಪ್ಯೂಟರ್ ಹತ್ರ ಹಾಡ್ಬಿಟ್ಟು ಅದಕ್ಕೆ ಅಡಿಷ್ನಲ್ ಏನಾದರೂ ಬೇಕಾದರೆ, ಸೊ ಐ ಆಮ್ ಯೂಸಿಂಗ್ AI ಅಸಿಸ್ಟೆನ್ಸ್. ಬಟ್ ಏನಂದರೆ ಒಂದು ಖುಷಿ, ಒರಿಜಿನಲ್ ಕಂಪೋಸಿಷನ್ ನಮ್ಮದೇ ಇರುತ್ತೆ, ನಾನೇ ಆಡಿರ್ತೀನಿ ಅದನ್ನು. ಅದು ಮಾಡಿ ಸ್ವಲ್ಪ ಅದಕ್ಕೆ ಬೇರೆ ಟ್ಯೂಕ್ ಮಾಡಿ ಪ್ರೆಸೆಂಟ್ ಮಾಡೋದು. ಬಟ್ ಅದಕ್ಕೆಲ್ಲ ಅಗೇನ್ ಆ ಪ್ರೋಸೆಸ್ ನಂಗೆ ತುಂಬ ಇಷ್ಟ ಆಗುತ್ತೆ. ಅದನ್ನು ಎಡಿಟ್ ಮಾಡಿ, ಆ ವಿಜುವಲ್ಸ್ ಎಲ್ಲ ಹಾಕಿ, ಆ ಟೆಕ್ಸ್ಟ್ ಎಲ್ಲ ಹಾಕಿ, ಆ ಫೀಲ್ ಏನು ಅನಿಸಿದ್ದು ನನಗೆ ಹಾಡು ಫಸ್ಟ್ ಕೇಳಿದಾಗ, ಅಟ್ಲೀಸ್ಟ್ ನೋಡೋರ್ಗು ಅದೇ ಬರಬೇಕು, ಆ ಫೀಲ್ ಬರಬೇಕು ಅಂತ ಒಂದು ಸಣ್ಣ ಪ್ರಯತ್ನ. ಸೊ ಇದು ಕಂಟಿನ್ಯೂಸ್ ನಡೀತದೆ. ಸಿನಿಮಾ ಅಫ್ಕೋರ್ಸ್ 2 ಕತೆ 2 ಪ್ರೊಡ್ಯೂಸರ್ಸ್ಗೆ ಓಕೆ ಆಗಿದೆ. ಅವ್ರಿಗೆ ಅದು ಯಾವಾಗ ಅನುಕೂಲ ಆಗುತ್ತೋ ಆವಾಗ ಮಾಡ್ತಾರೆ. ಮತ್ತೆ ನಿರ್ದೇಶಕನ ಕ್ಯಾಪ್ ಧರಿಸಿ ಯಾವ ರೋಲ್ ಬರುತ್ತೋ ಅದು ಮಾಡ್ತಾರೆ. ಅದು ಈಗ ಅಲ್ಲಿ ಕಾಲೇಜಲ್ಲಿ ಐ ಆಮ್ ಎಂಜಾಯಿಂಗ್ ಟೀಚಿಂಗ್ ಪ್ರೊಫೆಷನ್. ಸೊ ಮಕ್ಕಳ ಜೊತೆ ಇಂಟ್ರ್ಯಾಕ್ಟ್ ಮಾಡೋದು, ಅವರಿಂದ ಕಲಿಯೋದು ಬೇಕಾದಷ್ಟು ಇರುತ್ತೆ. ಫ್ರೆಶ್ ಮೈಂಡ್ಸ್ ಅಲ್ಲ, ಸಖತ್ತಾಗಿರುತ್ತೆ, ಅದ್ಭುತವಾಗಿರುತ್ತೆ. ಸೊ ನಾವು ಸುತ್ತಿ ಬಳಸಿ ಹೇಳೋದನ್ನ ಅವ್ರು ಒಂದೇ ಸುತ್ತಿ ನೇರವಾಗಿ ಹೇಳ್ಬಿಡ್ತಾರೆ. ಓಕೆ, ಸೊ ಅದನ್ನು ಏನೋ ಆ ಒಂದು ಅಂಡರ್ಸ್ಟ್ಯಾಂಡಿಂಗು ಬಂದಿದೆ. ಹೇಗೆ ಡೀಲ್ ಮಾಡಬೇಕು, ಹಿಂಗೆ ಮಾತಾಡಬೇಕು ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ. ಅಂದರೆ ಇಟ್ಸ್ ಎ ಪ್ರೋಸೆಸ್, ಇಟ್ಸ್ ಎ ಪ್ರೋಸೆಸ್. ಅಲ್ಲಿ ಡಿಪ್ಲೊಮೆಸಿ ನಡೆಯಲ್ಲ. ಇಲ್ಲ, ಡಿಪ್ಲೊಮೆಸಿ ಬರೀ ಹೈರಾರ್ಕಿಲ್ ಅಷ್ಟೇ ಅದು ಬಿಟ್ಟರೆ ಹುಡುಗರ ಜೊತೆ ಇಟ್ ಹಸ್ ಟು ಬಿ ಕ್ಲಿಯರ್. ಹೌದು, ಆ ಫ್ರೆಶ್ ಮೈಂಡ್ಸು, ಫ್ರೆಶ್ ಥಾಟ್ಸನ್ನು ಕೂಡ ನಿಮ್ಮ ಕ್ರಿಯೇಟಿವ್ ಲೈಫಲ್ಲಿ ನೀವು ಅಳವಡಿಸ್ಕೋಬೋದು ಅನಿಸುತ್ತೆ. ಅಂದರೆ ಈ ನಿಮ್ಮ ನೆಕ್ಸ್ಟ್ ಬರುವಂಥ ಸಿನಿಮಾಗಳು ಅಥವಾ ಇದರಲ್ಲಿ ಅದು ಆಗ್ತಾ ಇರೋದು ಪ್ರಾಸೆಸ್ಸಲ್ಲಿ ಅದನ್ನೇನೋ ಒಂದು ಎಫರ್ಟ್ ಹಾಕಿ ಮತ್ತು ಅದನ್ನು ಅಳವಡಿಸ್ಕೊಬೇಕು ಅಂತೇನಿರಲ್ಲ. ಸೊ ಯಾವ ತುಂಬ ಎಫರ್ಟ್ಲೆಸ್ ಆಗಿ ಬರುತ್ತಲ್ವಾ, ದಟ್ ಇಸ್ ದ ಬೆಸ್ಟ್ ಥಿಂಗ್ ದಟ್ ಹ್ಯಾಪನ್ಸ್. ನಾವೆಲ್ಲ ತುಂಬ ಕಷ್ಟಪಟ್ಟು ಮಾಡಲೇಬೇಕು ಅಂತ ಹೇಳಿದಾಗ ಒಂದು ಫೋರ್ಸ್ಫುಲ್ಲಾಗಿ ಏನೋ ಮಾಡಿರ್ತೀವಿ. ಎಫರ್ಟ್ಲೆಸ್ ಆಗಿ ಏನು ಬರುತ್ತಲ್ಲ, ದಟ್ ಈಸ್ ಸಮಥಿಂಗ್ ಹ್ಯೂಜ್, ದಟ್ ವಿಲ್ ರೀಚ್ ಆಡಿಯನ್ಸ್, ಮೋರ್ ಪೀಪಲ್. ವಂಡರ್ಫುಲ್ ಅರವಿಂದ್, ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಮತ್ತೇನಾರು ಹೇಳಲಿಕ್ಕೆ ಇದೆಯಾ ಈಗಿನ ಯೂತ್ಸ್ಗೆ, ಹೊಸದಾಗಿ ಫಿಲ್ಮ್ ಇಂಡಸ್ಟ್ರಿಗೆ ಬರೋರಿಗೆ ನೀವೇನಾರು ಹೇಳೋಕ್ಕೆ ಇಷ್ಟಪಡ್ತೀವಿ? ಏನು
ಮೇಜರಾಗಿ ಏನು ಹೇಳೋಕ್ಕಿಲ್ಲ. ಬಿಕಾಸ್ ಎಲ್ರಿಗೂ ಅವ್ರವ್ರಿಗೆ ಅದೇ ಆ ಟೈಮಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಓಕೆ, ಒಂದೇ ಅಂದರೆ ನೀವು ಯಾವ ಟೈಮಲ್ಲಿ ಎಲ್ಲಿದ್ದೀರೋ ಅಲ್ಲಿಗೆ ನೀವು ಫುಲ್ ಟೈಮ್ ಕೊಡಬೇಕು. ಫೋಕಸ್ಡ್ ಎಫರ್ಟ್ ಇರಬೇಕು. ಫೋಕಸ್ಡ್ ಎಫರ್ಟ್ ವೇರ್ ಎವರ್ ಯು ಆರ್. ನೀವು ಮನೇಲಿದ್ದರೆ ಮನೇಲಿ ಏನು ಮಾಡಬೇಕು ಅದೇ ಮಾಡಿ. ಆಫೀಸಿಗೆ ಬಂದರೆ ಏನು ಮಾಡೋಕೆ ಅದೇ ಮಾಡಿ. ಕಾಲೇಜ್ಗೆ ಹೋದರೆ ಏನು ಮಾಡೋಕೆ ಅದೇ ಮಾಡಿ. ಅಥವಾ ಅಂಗಡಿಲಿದ್ದರೆ ನೀವು ಅದೇ ಮಾಡಿ. ಸೊ ಅಂಗಡೀಲಿ ಇದ್ಕೊಂಡು ನೀವು ಇನ್ಯಾವುದೋ ಯೋಚನೆ ಮಾಡ್ಕೊಂಡಿದ್ರೆ ಯು ಆರ್ ನಾಟ್ ಲಿವಿಂಗ್ ಇನ್ ದ ಪ್ರೆಸೆಂಟ್. ಸೊ ಮ್ಯಾಕ್ಸಿಮಮ್ ಟೈಮ್ ಎಫರ್ಟ್ ಇಸ್ ಟು ಲಿವ್ ಇನ್ ದ ಮೂಮೆಂಟ್. ಸೊ ಬಿ ದೇರ್ ಇನ್ ದ ಮೂಮೆಂಟ್ ಆಲ್ವೇಸ್. ಸೊ ದಟ್ ಈಸ್ ದ ಬೆಸ್ಟ್ ಟೀಚರ್. ಇನ್ನೇ ಅದು ನಾಳೆ ಹೆಂಗಾಗುತ್ತೆ, ಒಂದನೇ ಹಂಗಾಯಿತು ಅದಕ್ಕೋಸ್ಕರ ನಾಳೆ ಹೆಂಗಾಗ್ಬೋದು ಅಂತ ಒಂದು ಇದೆಲ್ಲ, ದಟ್ ಈಸ್ ದ ಬಿಗ್ಗೆಸ್ಟ್ ಟ್ರ್ಯಾಪ್ ಅದು. ಓಕೆ, ಸೊ ಆ ಟ್ರ್ಯಾಪಲ್ಲಿ ನಾವು ಎಲ್ಲರೂ ಒದ್ದಾಡ್ಬಿಟ್ಟಿದ್ವಿ. ಸೊ ಬೇಡ ಅಂದರೂ ಬರ್ತಾ ಇರೋದು. ಸೊ ಹೌ ಡು ವಿ ಮ್ಯಾನೇಜ್ ದಟ್? ನಾಳೆಗಳ ಯೋಚನೆಯ ಬಿಟ್ಟು ಈ ಕ್ಷಣ ಬದುಕಿ, ಈ ಕ್ಷಣದಲ್ಲಿ ಕ್ಷಣದಲ್ಲೇ ಇರಿ. 1 hour ಆದಮೇಲೆ ಬೇಡ, ಈ ಕ್ಷಣದಲ್ಲೇ ಇರಿ. ಈ ಕ್ಷಣ ಯಾವಾಗಲೂ ಇದ್ದೇ ಇರುತ್ತಲ್ವಾ? ಹೌದು, ಕ್ಷಣ ನನ್ನೇ ಇಲ್ಲ. ಈ ಕ್ಷಣ ಆದಷ್ಟು ಎಂಜಾಯ್ ಮಾಡ್ತಾ ಇದ್ರೆ ಲೈಫ್. ಸೊ ಜಸ್ಟ್ ಬಿ ಇನ್ ದ ಮೂಮೆಂಟ್. ಮುಂದಿನ ಕ್ಷಣ ಏನಾಗುತ್ತೆ ಯಾರು ಗೊತ್ತು. ವಂಡರ್ಫುಲ್. ಸೊ ಮುಂದಿನ ಕ್ಷಣದಲ್ಲಿ, ಮುಂದಿನ ದಿವಸಗಳಲ್ಲಿ ನಾವು ನಿಮ್ಮ ಸಿನಿಮಾ ಕೂಡ ನೋಡ್ಬೋದು, ಮತ್ತೆ ಹೊಸ ಸಿನಿಮಾಗಳನ್ನ. ಚುರುಮುರಿ ಥರ ಇನ್ನೂ ಒಳ್ಳೆ ಪ್ರೋಗ್ರಾಮ್ ಬರ್ಬೋದು, ಮತ್ತೆ ಚುರುಮುರಿ ನಿರೂಪಕರಿಗೆ ಮತ್ತೆ ಚಾನ್ಸು ಸಿಗ್ಬೋದು. ನೀವು ರೆಡಿ ಇದ್ರೆ ಚುರುಮುರಿನೋ ಬೇಲ್ಪುರಿನೋ ಮಾಡೋಣ. ಸೊ ವಂಡರ್ಫುಲ್. ಥ್ಯಾಂಕ್ಸ್ ಫಾರ್ ಕಮಿಂಗ್ ಟು ಅವರ್ ಸ್ಟುಡಿಯೋ. ಥ್ಯಾಂಕ್ ಯು, ನೀವು ಕರೆದಿದ್ದಕ್ಕೆ. ಆಫ್ಟರ್ ತುಂಬ ಒಂಥರ ನಾನು ಫ್ರೀ ಆಗಿ. ಸೊ ಈ ಚಾನಲ್ ಹೆಸರು ಬಿಯಾಂಡ್ ಲಿಮಿಟ್ಸ್ ಇರೋದ್ರಿಂದ, ಸೊ ವಿ ಹವ್ ಕ್ರಾಸ್ಡ್ ಆಲ್ ದ ಪಾಸಿಬಲ್ ಲಿಮಿಟ್ಸ್. ಆಲ್ ದ ಪಾಸಿಬಲ್ ಲಿಮಿಟ್ಸ್ ನಾವು ಕ್ರಾಸ್ ಮಾಡಿ ನಾವು ಮಾತಾಡಿದ್ವಿ. ಬಿಯಾಂಡ್ ವಿ ವರ್ ವೆರಿ ಕ್ಯಾಂಡಿಡ್. ಎಸ್, ಡೆಫಿನೆಟ್ಲಿ ವೆರಿ ಕ್ಯಾಂಡಿಡ್. ಇಟ್ಸ್ ಫನ್, ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮತ್ತೆ ಸಿಗುವ. ಎಸ್.